ತಿಂಡಿ ಆಯ್ತು ಎಲ್ರದು? ಈಗ KS ಮತ್ತೆ KPSC ರಿಲೇಟೆಡ್ ನೋಟಿಫಿಕೇಶನ್ಸ್ ಸಾಕಷ್ಟು ಬರ್ತಾ ಇದೆ. ಆ ಕಾರಣದ ಆಧಾರದ ಮೇಲೆ ನಾವು ಈ ಒಂದು ಎಕ್ಸಾಮ್ ನ ಟೆಸ್ಟ್ ಸೀರೀಸ್ ನ ಕಂಡಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಮತ್ತೆ ಇನ್ನ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಆದ್ಮೇಲೆ ಆಲ್ಮೋಸ್ಟ್ ನಿಮಗೆ ಎವ್ರಿ ವೀಕೆಂಡ್ ಅಥವಾ ಎವ್ರಿ ಫೋರ್ಟ್ ನೈಟ್ ಅಂದ್ರೆ 15 ಡೇಸ್ ಒಂದ್ಸರಿ ನೀವು ಎಕ್ಸಾಮ್ ನ ಬರಲೇಬೇಕಾಗತ್ತೆ. ಅಷ್ಟು ನೋಟಿಫಿಕೇಶನ್ ಅಂತೂ ಬರೋದು ಖಂಡಿತ. ಅದರಲ್ಲೂ ನಮ್ಗೆ ಇರಂತಹ ಒಂದು ಮೇನ್ ಇಂಟೆನ್ಷನ್ ಇರೋದು ಯಾವುದು ಅಂತಂದ್ರೆ KS ಗೆ ಸಂಬಂಧಪಟ್ಟಿರೋದು. ಆ KS ಗೆ ಸಂಬಂಧಪಟ್ಟಿರಂತಹ ಟೆಸ್ಟ್ ಸೀರೀಸ್ ನ ಅಥವಾ KS ಗೆ ಪೂರಕವಾಗಿರಂತಹ ಟೆಸ್ಟ್ ಸೀರೀಸ್ ನ ಕಂಡಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮತ್ತೆ ಸರ್ ಮಂಜುನಾಥ್ ಸರ್ ಈ ಒಂದು ಟೆಸ್ಟ್ ಸೀರೀಸ್ ನ ಪ್ರಾರಂಭ ಮಾಡ್ತಾ ಇದೀವಿ. ರೈಟ್. ಸೊ ಇದರಲ್ಲಿ ನನಗೆ ಈ ಟೆಸ್ಟ್ ಸೀರೀಸ್ ನ ಏನ್ ಮಾಡ್ತೀವಿ ಏನ್ ಬಿಡ್ತೀವಿ ಅನ್ನೋದನ್ನ ಜಸ್ಟ್ ನಾನು ನಿಮ್ಮ ಹತ್ರ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತೀನಿ. ನಿಮ್ ಡೌಟ್ಸ್ ಏನಿದೆಯಾ ಅದನ್ನ ನನ್ನ ಮೇಲೆ ಕೇಳ್ಕೊಂಡೆ. ಆಯ್ತಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನನಗೆ ಇಲ್ಲಿ ನೀವು ಕೂತಿರೋರಲ್ಲಿ ಎಷ್ಟು ಜನ ಕನ್ನಡ ಮೀಡಿಯಂ ಇದ್ದೀರಾ, ಎಷ್ಟು ಜನ ಇಂಗ್ಲಿಷ್ ಮೀಡಿಯಂ ಇದ್ದೀರಾ? ಕನ್ನಡ ಮೀಡಿಯಂ. ಕನ್ನಡನ ನೀವು ಹೋರಾಟ ಮಾಡಿ ಉಳಿಸ್ಲೇಬೇಕು ಅಂತ ಇರೋರಾ ಅಥವಾ ಇಂಗ್ಲಿಷ್ ಮ್ಯಾನೇಜ್ ಮಾಡ್ತೀನಿ ಅಂತಲ್ಲ? ಇಂಗ್ಲಿಷ್ ಮ್ಯಾನೇಜ್ ಮಾಡ್ತೀರಾ, ಕನ್ನಡ ಸ್ವಲ್ಪ ಕನ್ನಡ ಇವಾಗ ಕಂಫರ್ಟಬಲ್ ಇದ್ ಕನ್ನಡ, ಇಂಗ್ಲಿಷು ಸ್ವಲ್ಪ ಮಟ್ಟಿಗೆ. ಸೊ ಇಲ್ಲೇನೋ ಡೌಟ್ ಬಂದ್ರೆ ಮಾತ್ರ ಅಲ್ಲಿ ನೋಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಕನ್ನಡದಲ್ಲಿ ಏನಾದ್ರು ಡೌಟ್ ಬಂದ್ರೆ ಮಾತ್ರ ಇಂಗ್ಲಿಷ್ ನ ನೋಡೋ ಅಂತದ್ದು. ಸರಿ, ಯಾವ ಡಿಗ್ರಿ ಮಾಡಿರೋದು ನೀವು? ಸರಿ, ಆಯ್ತು. ನೆಕ್ಸ್ಟ್, ಸೈನ್ಸ್ ಬ್ಯಾಕ್ ಗ್ರೌಂಡ್ ಎಷ್ಟು ಜನ ಇದ್ದೀರಾ? ನಾನ್ ಸೈನ್ಸ್ ಎಷ್ಟಿದ್ದೀರಾ? ನಾನ್ ಸೆನ್ಸ್ ಅಂತ ಹೇಳ್ತಾ ಇಲ್ಲ, ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ನಾನ್ ಸೈನ್ಸ್ ಅಂತ ಅಲ್ಲೇನೆ. ಸರ್ ಮತ್ತೆ ಅಲ್ಲಿ ಮೀಡಿಯಾದವ್ರು ಕಟ್ ಮಾಡ್ಬಿಟ್ಟು ಹೇಳ್ತಾರಲ್ಲ, ಇದು ಮಾತ್ರ ಯಾರಾದ್ರೂ ಪೊಲಿಟಿಷಿಯನ್ ಹೇಳಿದ್ರೆ ಇದೊಂದು ಇದನ್ನ ಕ್ಲಿಪ್ ನ ಕಟ್ ಮಾಡಿ ಹಾಕೋದು, ಇದೆಲ್ಲ ಇಲ್ಲ. ಚೆನ್ನ ಆಯ್ತು. ಲೆಟ್ ಮಿ ಬಿ ಸ್ಪೆಸಿಫಿಕ್, ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್. ಚೆನ್ನ. ಸೊ ನಿಮಗೆ ನಾನ್ ಟೆಕ್ನಿಕಲ್ ಇರ್ಲಿ ಅಥವಾ ಟೆಕ್ನಿಕಲ್ ಇರ್ಲಿ, ಇಲ್ಲ ಕನ್ನಡ ಮೀಡಿಯಂ ಇರ್ಲಿ ಇಂಗ್ಲಿಷ್ ಮೀಡಿಯಂ ಇರ್ಲಿ, ಎರಡಕ್ಕೂ ಅನುಕೂಲವಾಗಿರೋ ರೀತಿಯಲ್ಲೇನೆ UPSC ಮತ್ತೆ KPSC ಸಿಲೆಬಸ್ ಇರೋಂಥದ್ದು. ಸೊ ಯು ನೀಡ್ ನಾಟ್ ಟು ವರಿ ಅಬೌಟ್ ನಾನು ಕನ್ನಡ ಮೀಡಿಯಮ್ಮ, ಇಂಗ್ಲಿಷ್ ಮೀಡಿಯಮ್ಮ ಅಥವಾ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅಥವಾ ನಾನ್ ಟೆಕ್ನಿಕಲ್. ಟೆಕ್ನಿಕಲ್ ಓದಿರೋರು ನಾನ್ ಟೆಕ್ನಿಕಲ್ ವಿಚಾರಗಳನ್ನ ಓದ್ಬೇಕು, ನಾನ್ ಟೆಕ್ನಿಕಲ್ ಓದಿರೋರು ಸಹ ಟೆಕ್ನಿಕಲ್ ವಿಚಾರನ ಓದಿ ನಂತರದಲ್ಲಿ ಎಕ್ಸಾಮ್ ನ ಬರೀಬೇಕು. ಹಾಗಾಗಿ ಇಬ್ಬರಿಗೂ ಸಹ ಈಕ್ವಲ್ ಫೀಲ್ಡ್ ನ ಅದು ಕ್ರಿಯೇಟ್ ಮಾಡ್ಕೊಡ್ತಿದೆ. ಹಾಗಾಗಿ ಈ ಕ್ವಶನ್ಸ್ ಅಥವಾ ಈ ಒಂದು ಪೇಪರ್ ಏನಿದೆ ಅದು ಸಹ ಇಬ್ಬರಿಗೂ ಅನುಕೂಲವಾಗುವ ರೀತಿಯಲ್ಲಿ ಇರುವಂತದ್ದು. ರೈಟ್. ಸೊ ನನಗೆ ಈ ಒಂದು ಡಿಸ್ಕಷನ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರನೇ ಕೇಳ್ತೇನೆ. ಸೊ ಈಗ ಇವತ್ತಿಗಿರುವಂತಹ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದೆಯಲ್ಲ, ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ನೀವು ಯಾವ ರೀತಿಯಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ನೀವ್ ಹೇಳಿ. ಅದಾದ್ಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ನಿಮ್ಮ ಒಂದು ಮೈಂಡ್ ಸೆಟ್ ಯಾವ ರೀತಿಯಾಗಿದೆ. ನಾನು ಈ ರೀತಿಯಾಗಿ ಓದ್ಬೇಕು ಸರ್, ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ನಾನು ಕ್ಲಿಯರ್ ಮಾಡಬೇಕು ಅಂತಂದ್ರೆ ದಿಸ್ ಇಸ್ ಹೌ ಐ ವಿಲ್ ಪ್ರಿಪೇರ್ ಅಂತ ಥ್ರೂ ದ ಸಿಲೆಬಸ್. ಅದಾದ್ಮೇಲೆ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂತಂದ್ರೆ ಸ್ಟ್ರಿಕ್ಟ್ ಹಿಂಗ್ ಕುತ್ಕೋಣ ಅಂತದ್ದು, ಹಿಂಗೋದ ಅಂತದ್ದು, ಪ್ರೆಸ್ ಮಾಡ್ಕೊಂಡು ಹೋಗಂತದ್ದು ಯಾವುದು? ಡಿಸಿಪ್ಲಿನ್. ಅದಾದ್ಮೇಲೆ ನೋಟ್ಸ್. ಅರ್ಥ ಆಗ್ಲಿಲ್ಲ. ಮೋರ್ ಪ್ರಾಕ್ಟೀಸ್ ನೀವ್ ಹೇಳಿದ್ರಾ? PYQs ಮೇಲೆ ರಿವಿಷನ್. ಆಯ್ತು, ಸರಿ. ಕಿರಣ್, ಪೆನ್ ಇದೆಯಾ? ಬರಲ್ವಾ? ರೈಟ್. ಇದು ನೆಕ್ಸ್ಟ್ ಪೇಜ್, ಹಿಂದಿನ ಪೇಜ್. ನೆಕ್ಸ್ಟ್ ಪೇಜ್ ಕ್ಯಾನ್ಸಲ್ ಮಾಡ್ಬೇಕಾ? ಅದು ಬಿಡು, ಬಂತು ಬಂತು. ನೋಡಿ, ಇದುವರೆಗೂ ನೀವು ಸಾಕಷ್ಟು ಎಕ್ಸಾಮ್ಸ್ ಓದಿರ್ತೀರಾ, ನಿಮಗೆ ಪರಿಚಯ ಇದೆ. ಇಲ್ಲಿ ಇರೋಂಥದ್ದು ನಾವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದ್ರೆ ಆದಂತಹ ರೀತಿಯಾದಂತಹ ಪ್ರಿಪರೇಷನ್ ಮಾಡಬೇಕು. ನಮಗೆ ಕೆಲವು ಸಲ ನಾವು ಡಿಗ್ರಿನಲ್ಲಿ ಓದ್ತಾ ಇರ್ತೀವಿ, ಆ ಡಿಗ್ರಿನಲ್ಲಿ ಓದ್ಬೇಕಾದ್ರೆ ಇದ್ರ ಪ್ರಿಪರೇಷನ್ ಏನಿದೆಯಲ್ಲ, ಇದು ಮತ್ತೆ ಇದು ಇವೆರಡಕ್ಕೂ ವ್ಯತ್ಯಾಸ. ಆಯ್ತಾ?
ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಎಷ್ಟೋ ಸಲ ನಿಮ್ಮ ಫ್ರೆಂಡ್ ಗಳನ್ನ ಕೇಳ್ತೀರಾ ನೀವು, ಏನ್ ಮಾಡ್ತಿದೀಯ ಮಗ ಅಂತಂದ್ರೆ ಲೈಬ್ರರಿ ಇದೀನಿ ಅಂತಾನೆ. ಏನ್ ಮಾಡ್ತಿದೀಯ ಮಗ ಅಂತಂದ್ರೆ ಈಗಿನ್ನು ಟೀ ಕುಡಿಯಕ್ ಬಂದೆ, ಲೈಬ್ರರಿಯಿಂದ ಎದ್ ಬಂದೆ ಅಂತ ಹೇಳಿ. ಸೊ ನಾ ಏನ್ ಮಾಡ್ತಿದೀಯ ಅಂತಂದ್ರೆ ಈಗ ಲೈಬ್ರರಿಗೆ ಹೋಗ್ತಾ ಇದೀನಿ ಅಂತ. ಸೊ ಬೆಳಗ್ಗಿಂದ ಸಂಜೆವರೆಗೂ ಲೈಬ್ರರಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. 1 ತಿಂಗ್ಳಿಗೆ ಕೇಳಿ ಲೈಬ್ರರಿ, 2 ತಿಂಗ್ಳಿಗೆ ಕೇಳಿ ಲೈಬ್ರರಿ, 3 ತಿಂಗ್ಳಿಗೆ ಕೇಳಿ ಲೈಬ್ರರಿ. ಅದು ಯಾರ್ ಜೊತೆ ಹೋಗಿದಾರೆ ಅಂತ ಅದ್ ಬೇರೆ ಪ್ರಶ್ನೆ. ನಾವು ಲೈಬ್ರರಿನಲ್ಲಿ ಇದಾರೆ. ಅದೇ ನೀವೇನಾದ್ರೂ ಎಕ್ಸಾಮ್ ಬಂದಿದೆ ಅಂತಂದ್ರೆ, ಆ ಎಕ್ಸಾಮ್ ಸಂದರ್ಭದಲ್ಲಿ ಎಕ್ಸಾಮ್ ಬರೀತೀಯಾ ಅಂತಂದ್ರೆ, ನನ್ಗೆ ಯಾಕೋ ಕಾನ್ಫಿಡೆನ್ಸ್ ಇಲ್ಲ, ಈ ವರ್ಷ ಬರೆಯಕ್ ಆಗುತ್ತೋ ಇಲ್ಲೋ ನನ್ ಕೈಲಿ ಗೊತ್ತಿಲ್ಲ ಅಂತ. ನನ್ಗೆ ಯಾಕೋ ಇದು ಸಿಲೆಬಸ್ ಮುಗ್ದಿಲ್ಲ, ಇನ್ನೂನು ನನಗೆ ಓದೋದು ಸಾಕಷ್ಟಿದೆ ಅಂತೇಳಿ. ಸೊ ಅವಾಗ್ಲೂ ಓದ್ತೀನಿ ಅಂತಿದ್ದ, ಎಕ್ಸಾಮ್ ಬಂದಿರೋ ಹಿಂದಿನ ದಿವಸನೂ ಓದ್ತೀನಿ ಅಂತ ಇದ್ದಾರೆ. ಸೊ ಇದ್ರ ಅರ್ಥ ಏನು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಈ ಪ್ರಿಪರೇಷನ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತೇಳಿ. ಸೊ ಹಾಗಾಗಿ ನೀವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ಬೇಕಾದ್ರೆ ಡಿಗ್ರಿನಲ್ಲಿ ಓದೋ ರೀತಿಯಲ್ಲಿ ಓದುವಂತಿಲ್ಲ. ಆಯ್ತಾ? ಸೊ ಈ ಡಿಗ್ರಿನಲ್ಲಿ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ, ನಮಗೆ ಒಂದು ಪ್ರಾಪರ್ ಸಿಲೆಬಸ್ ಇರ್ತಾ ಇತ್ತು. ಆ ಸಿಲೆಬಸ್ ಅವ್ರು ನೀಟಾಗಿ ಕೊಟ್ಟಿರೋರು ಪೇಜ್ ನಂಬರ್ 1 ನಲ್ಲಿ ಅಥವಾ ಯೂನಿಟ್ ನಂಬರ್ 1 ನಲ್ಲಿ ಏನ್ ಓದ್ಬೇಕು, 2 ನಲ್ಲಿ ಓದ್ಬೇಕು, 3 ನಲ್ಲಿ ಏನ್ ಓದ್ಬೇಕು ಅಂತ. ಸೊ ನಮ್ಗೆ ಎವ್ರಿ ಸಬ್ಜೆಕ್ಟ್‌ಗೆ 8 ಯೂನಿಟ್ ಇರೋದು. ಅದಾದ್ಮೇಲೆ ಕ್ವಶನ್ಸ್ ಎಷ್ಟು ಬರೋದು ಅಂತಂದ್ರೆ, ಈ 8 ಯೂನಿಟ್ ಅಲ್ಲೇ ಕ್ವಶನ್ಸ್ ಬರ್ತಾ ಇತ್ತು. ಇದನ್ನ ಬಿಟ್ಟು ಆಚೆ ಬರೋದಿಲ್ಲ. 8 ಕ್ವಶನ್ನೇ ಬರೋದು. ಮೋಸ್ಟ್ ಆಫ್ ದಮ್ ನೀವು ಇಲ್ಲಿರೋದ್ರಲ್ಲಿ ಬಿ ನಲ್ಲಿ ಇರೋದ್ರಿಂದ ನಾ ಹೇಳ್ತಾ ಇದೀನಿ. 8 ಕ್ವಶನ್ ಅಲ್ಲಿ ನೀವೇನ್ ಮಾಡ್ತಿದ್ರಿ ಅಂದ್ರೆ, ಕಷ್ಟಪಟ್ಟು 6 ಕ್ವಶನ್ ಓದ್ತಾ ಇದ್ರಿ. ಅಲ್ಲಿ ಹೋದ್ಮೇಲೆ 5 ಕ್ವಶನ್‌ಗೆ ಆನ್ಸರ್ ಬರಿತಾ ಇದ್ರಿ. ಅವ್ರು ಕಷ್ಟಪಟ್ಟು 4 ಕ್ವಶನ್‌ಗೆ ಮಾರ್ಕ್ಸ್ ಕೊಡೋರು. ಅದೆಷ್ಟು ಬರೋದು? 70 ರಿಂದ 80 ಬರೋದು. ಕರೆಕ್ಟಾ? ಇದೇ ತಾನೇ ನಮ್ ಸ್ಕೋರು. ರೈಟ್. ದಿಸ್ ಈಸ್ ಹೌ ವಿ ಯೂಸ್ ಟು ಸ್ಕೋರ್. ಸೊ ಈ 70 ರಿಂದ 80 ನಮ್ಗೆ ಸಿಲೆಬಸ್ ಗೊತ್ತಿರೋದ್ರಿಂದಲೇ ಬಂದಿರೋದು. ಸೊ ಇದು ನಮ್ಗೆ ಅವತ್ತಿನ ಕಾಲಕ್ಕೆ 70, 80 ತೆಗಿಬೇಕು ಅನ್ನೋದು ದೊಡ್ಡ ವಿಚಾರ. ಆದ್ರೆ ಇವತ್ತಿನ ಕಾಲಕ್ಕೆ ಮಕ್ಳು ಸ್ಕೋರ್‌ನ ನೀವು ನೋಡಿದ್ರೆ ಎಲ್ಲ ಎಷ್ಟಿದಾವೆ? 99.999999 ಹಂಗೆ ತಾನೇ ಇರೋಂಥದ್ದು. ಸೊ ಯಾರೋ ಒಂದ್ ಮೊನ್ನೆ ಮೆಸೇಜ್ ಹಾಕಿದ್ರೆ ಅಂದ್ರೆ, ನಮ್ಮ ಮಾರ್ಕ್ಸ್ ಎಲ್ಲ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ದು, ನಮ್ಮ ಮಕ್ಳ ಮಾರ್ಕ್ಸ್ ಎಷ್ಟಲ್ಲಿದಾವೆ? ಫ್ಯಾರನ್‌ಹೀಟ್ ಅಲ್ಲಿ ಇದಾವೆ ಅಂತ. ಸರಿನಾ? ಅದು ಆ ಮಕ್ಳದು. ಸೊ ಇಷ್ಟು ಬಂದ್ರುನು ನಮ್ಮ ತಾಯಂದ್ರು ಸುಮ್ನಾಗೋದಿಲ್ಲ. ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ನಮ್ ಮಗ ಕೇವಲ ಬರೀ 99.9 ತೆಗ್ದೋನ್ರಿ ಅಂತ. ಇನ್ನು 0.1% ನಮ್ಮ ಮೇಡಮ್ ಎಲ್ಲ ತಿಂದಾಕೊಂಡ್ಬಿಟ್ಟವ್ರೆ ಅಂತ. ಸೊ ಇದು. ಸೊ ಇದೇನಿದೆಯಲ್ಲ, ಈ ಪ್ರಿಪರೇಷನ್ನೇ ಬೇರೆ. ನಮ್ ಪ್ರಿಪರೇಷನ್ನೇ ಬೇರೆ. ಸೊ ಇಲ್ಲಿ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ, ಸೊ ಇಲ್ಲಿ ಸಿಲೆಬಸ್ ಗೊತ್ತು, ಬುಕ್ಸ್ ಯಾವ್ದು ಅಂತ ಗೊತ್ತು. ಆದ್ರೆ ನಮಗೆ ಇಲ್ಲಿ ಸಿಲೆಬಸ್‌ನ ನಾಮಕಾವಸ್ಥೆ ಕೊಟ್ಟಿದ್ದಾರೆ. ಅವ್ರೇನಾದ್ರು ಕೇಳ್ಬೋದು. ಆ ನಾಮಕಾವಸ್ಥೆ ಕೊಟ್ಟಿರೋ ಕಾರಣದಿಂದಾಗಿ ಈ ಸಿಲೆಬಸ್ ಅಲ್ಲಿ ಯಾವ ಟಾಪಿಕ್ ನ ಕಾನ್ಸಂಟ್ರೇಟ್ ಮಾಡ್ತಾರೆ, ಯಾವ್ದ್ರ ಬಗ್ಗೆ ಅತಿ ಹೆಚ್ಚು ಯುಪಿಎಸ್ಸಿ ಒಲವನ್ನ ತೋರಿಸುತ್ತೆ ಅಥವಾ ಕೆಪಿಎಸ್ಸಿ ಒಲವನ್ನ ತೋರಿಸುತ್ತೆ, ಅದನ್ನ ತಿಳಿಬೇಕು ಅಂತಂದ್ರೆ, ನಮಗೆ ಅವ್ರ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಫಸ್ಟ್ ನಾವು ಮಾಡ್ಬೇಕಾದಂತ ಕೆಲಸ ಯಾವುದು ಅಂತಂದ್ರೆ, ಈ PYQs ನ ಓದ್ಬೇಕು. ಈ PYQs ನ ಎಷ್ಟು ವರ್ಷದ ಓದ್ಬೇಕು ಅಂದ್ರೆ, ಒಂದ್ 20 ರಿಂದ 30 ವರ್ಷದ PYQ ನ ಓದ್ಬೇಕು. ಈ 30 ವರ್ಷದ PYQs ನ ನೀವು ಓದಿದ್ರೆ, ಓದ್ತಾ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಇವ್ರು ಅತಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಥವಾ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದೆ. ಈಗ ಸರ್ವೇ ಸಾಮಾನ್ಯವಾಗಿ ಹಿಸ್ಟ್ರಿನಲ್ಲಿ ಜಾಸ್ತಿ ಇರುತ್ತೆ, ಪೊಲಿಟಿನಲ್ಲಿ ಜಾಸ್ತಿ ಇರುತ್ತೆ, ಜಿಯೋಗ್ರಫಿನಲ್ಲಿ ಜಾಸ್ತಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಜನರಲ್ ಸೈನ್ಸ್ ಇರುತ್ತೆ, ಸೈನ್ಸ್ ಅಂಡ್ ಟೆಕ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ದಿಸ್ ಇಸ್ ಹೌ ಯು ಶುಡ್ ಪ್ರಿಪೇರ್. ಸೊ ಫಸ್ಟ್ ನೀವು ಮಾಡ್ಬೇಕಾದಂತ ಕೆಲಸ, ಒಂದು ಸಬ್ಜೆಕ್ಟ್ ಅನ್ನ ಎತ್ಕೋಬೇಕು. ಆ ಸಬ್ಜೆಕ್ಟ್ ನ ಯಾವ ಆಧಾರದ ಮೇಲೆ ಎತ್ಕೋಬೇಕು ಅಂತಂದ್ರೆ, ಪ್ರೀವಿಯಸ್ ಇಯರ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆ ಯಾವ್ದ್ರಿಂದ ಬಂದಿದೆ ಅಂತೇಳಿ. ಸೊ ನೀವೇನಾದ್ರು KPSC ಕ್ವಶನ್ಸ್ ನ ಓದ್ತಿದ್ದೀರಾ ಅಂತಂದ್ರೆ, ಅತಿ ಹೆಚ್ಚು ಪ್ರಶ್ನೆ ಯಾವ ಪೋರ್ಷನ್ ಇಂದ ಬರುತ್ತೆ ಅಂತಂದ್ರೆ, ಈ 2 ಪೋರ್ಷನ್ ಇಂದ ಬರುತ್ತೆ. ರೈಟ್. ಸೊ ಈ ಒಂದು ಹಿಸ್ಟ್ರಿ ಇರ್ಬೋದು, ಪೊಲಿಟಿ ಇರ್ಬೋದು. ಇದನ್ನ ಯಾವ್ದ್ರ ಮೇಲೆ ಡಿಸೈಡ್ ಮಾಡ್ತೀರಾ ಅಂತಂದ್ರೆ, PYQ ಮೇಲೆ. ನೆಕ್ಸ್ಟ್, ಸಬ್ಜೆಕ್ಟ್ ನ ತಿಳಿದ ಮೇಲೆ ಅಥವಾ ಯಾವ ಸಬ್ಜೆಕ್ಟ್ ಅತಿ ಹೆಚ್ಚಾಗಿ ಬರುತ್ತೆ ಅಂತೇಳಿ ಸಬ್ಜೆಕ್ಟ್ ನ ಪರ್ಟಿಕ್ಯುಲರ್ ಎತ್ಕೊಂಡ ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಪಾಲಿಟಿನಲ್ಲಿ ಯಾವ ಒಂದು ಏರಿಯಾದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ವೆದರ್ ಇಟ್ ಇಸ್ ರಿಲೇಟೆಡ್ ಟು ಬೇಸಿಕ್ಸ್, ವೆದರ್ ಇಟ್ ಇಸ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್, ವೆದರ್ ಇಟ್ ಇಸ್ ರಿಲೇಟೆಡ್ ಟು ಫಂಡಮೆಂಟಲ್ ಡ್ಯೂಟೀಸ್, ವೆದರ್ ಇಟ್ ಇಸ್ ರಿಲೇಟೆಡ್ ಟು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಸೊ ಈ ರೀತಿ ಮೊದಲು ವರ್ಟಿಕಲ್ ಆಗಿ ಡಿವೈಡ್ ಮಾಡ್ಕೋಬೇಕು, ಅದಾದ ಮೇಲೆ ಹಾರಿಜಾಂಟಲ್ ಆಗಿ ಡಿವೈಡ್ ಮಾಡ್ಬೇಕು. ಸೊ ಈ ರೀತಿಯಾಗಿ ಈ PYQs ನ ಓದ್ತಾ ನೀವು ಮಾಡ್ಬೇಕಾದ ಕೆಲಸ ಏನು ಅಂತಂದ್ರೆ, ಈ ಒಂದು ಟಾಪಿಕ್ಸ್ ಅನ್ನ ಅಥವಾ ಈ ಒಂದು ಕಾನ್ಸೆಪ್ಟ್ಸ್ ಅನ್ನ ಯಾವ್ದ್ರ ಮೇಲೆ UPSC ಅತಿ ಹೆಚ್ಚು ಒತ್ತನ್ನು ನೀಡ್ತಾ ಇದೆ, KPSC ಅತಿ ಹೆಚ್ಚು ಒತ್ತನ್ನು ನೀಡ್ತಾ ಇದೆ, ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ನಿಮಗೆ ಸಿಲೆಬಸ್ ನ 100 ಸಲ ಓದಿ ಅವಶ್ಯಕತೆ ಇಲ್ಲ. ಸಿಲೆಬಸ್ ಬುಕ್ ನ ನೀವು 10 ಸಲ ಓದಿ, ಅದರಿಂದ ನಿಮ್ಗೆ ಉಪಯೋಗ ಇಲ್ಲ. ಆದ್ರೆ ನೀವು ಯಾವತ್ತು ಈ PYQ ನ ಮಿಕ್ಸ್ ಅಪ್ ಮಾಡಿ ಈ ಬುಕ್ಸ್ ನ ಓದ್ತಿರಲ್ಲ, ಅವತ್ತೇನೆ ನಿಮ್ಮ ಪ್ರಿಪರೇಷನ್ ಸರಿಯಾದ ದಾರಿಯಲ್ಲಿ ನಡೆಯುವಂಥದ್ದು. ಆಯ್ತಾ? ಸೊ ಈ PYQ ನ ಓದಿದ ಮೇಲೆ ನೀವು ಓದ್ತಾ ಕೆಲವೊಂದು ಟಾಪಿಕ್ಸ್ ಪರಿಚಯ ಆಗುತ್ತೆ, ಕೆಲವೊಂದು ಕೀವರ್ಡ್ಸ್ ಪರಿಚಯ ಆಗುತ್ತೆ. ಆ ಕೀವರ್ಡ್ಸ್ ಅನ್ನ ಬರ್ದಿಟ್ಕೊಳ್ಳಿ. ಎಲ್ಲಿರ್ಬೇಕು, ಏನು, ಎತ್ತ, ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದಾದ ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಹತ್ರ ಇರೋಂತಹ ಬುಕ್ಸ್ ಏನಿದೆಯಲ್ಲ, ಆ ಬುಕ್ಸ್ ಗಳನ್ನ ಓಪನ್ ಮಾಡ್ಬೇಕು. ಈ PYQ ನಂತರದಲ್ಲಿ ಬರೋಂತಹ ಬುಕ್ಸ್. ಈ ಬುಕ್ಸ್ ಯಾವ ರೀತಿ ಅಂತಂದ್ರೆ, ಇದರಲ್ಲಿ 3-4 ರೀತಿ ಇದೆ. ಒಂದು, ನಿಮ್ಮ ಹತ್ರ ಇರೋಂತಹ ರೆಫರೆನ್ಸ್ ಬುಕ್ಸ್. ಎರಡನೇದು ನಿಮ್ಮ ಹತ್ರ ಇರೋಂತಹ NCERT. ಇನ್ ಮೂರನೇದು ನಿಮ್ಮ ಹತ್ರ ಇರೋಂತಹ ನೋಟ್ಸ್.
ಈ ಒಂದು ರೆಫರೆನ್ಸ್ ಬುಕ್ ಆಗ್ಲಿ, ನೋಟ್ಸ್ ಆಗ್ಲಿ, NCERT ನಲ್ಲಾಗ್ಲಿ ಯಾವ ಬುಕ್ಕು, ಯಾವ ನೋಟ್ಸು ನಿಮ್ಮ ಈ PYQs ನ ಮತ್ತೆ ನಿಮ್ಮ ಸಿಲೆಬಸ್ ನ ಮ್ಯಾಚ್ ಅಪ್ ಮಾಡುತ್ತೋ ಅದೇನೇ ದಿ ಬೆಸ್ಟ್ ಬುಕ್. ಮಾರ್ಕೆಟ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಅಂತ ಹೇಳಿ ತಗೊಳ್ಳೋದ ಅವಶ್ಯಕತೆ ಇಲ್ಲ. ನೀವು ಕ್ವಶನ್ ಪೇಪರ್ ನ ನೋಡಿ ಆ ಕ್ವಶನ್ ಪೇಪರ್ ಸಂಬಂಧಪಟ್ಟಿರಂತಹ ಬುಕ್ಸ್ ಅಥವಾ ಕ್ವಶನ್ ಸಂಬಂಧಪಟ್ಟಿರಂತಹ ಡೀಟೇಲ್ಸ್ ಈ ಬುಕ್ ಅಲ್ಲಿ ಇದೆ, ನೋಟ್ಸ್ ಅಲ್ಲಿ ಇದೆ, NCERT ನಲ್ಲಿ ಇದೆ ಅಂತಾರೆ, ದಟ್ ಇಸ್ ಮೋರ್ ದನ್ ಎನಫ್. ಸೊ ನೀವು ಯಾವುದೇ ಕಾರಣಕ್ಕೂ ಬರೀ ರೆಫರೆನ್ಸ್ ಬುಕ್ನೇ ಓದ್ಬೇಕು ಅಂತ ಇದೆ. ಸೊ ದಿಸ್ ಇಸ್ ಹೌ ವಿ ಶುಡ್ ಪ್ರಿಪೇರ್. ಸೊ ಫಸ್ಟ್ PYQ, ಸೆಲೆಕ್ಟ್ ದ ಟಾಪಿಕ್ಸ್, ದೆನ್ ಎಂಟರ್ ಇನ್ ಟು ದ ಪರ್ಟಿಕ್ಯುಲರ್ ರೆಫರೆನ್ಸ್ ಬುಕ್. ಇಷ್ಟನ್ನ ಮಾಡಿದ್ಮೇಲೆ ಮತ್ತೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ PYQ ಏನಿದೆಯಲ್ಲ ಇವನ್ನ ಮತ್ತೆ ನೀವು ಸಾಲ್ವ್ ಮಾಡ್ಬೇಕು. ಇಲ್ಲಿ ನೀವೇನ್ ಮಾಡಿದ್ರಿ ಅಂತಂದ್ರೆ ಈ ವಿತೌಟ್ ನಾಲೆಡ್ಜ್, ವಿತೌಟ್ ಪ್ರಯರ್ ನಾಲೆಡ್ಜ್ PYQ ಒಳಗಡೆ ಎಂಟರ್ ಆಗಿದ್ರಿ. ಇಲ್ಲಿ ನೀವು ತಪ್ಪು ಮಾಡಿದ್ರು ನಡೆಯುತ್ತೆ, ಮಾಡದಿದ್ರು ನಡೆಯುತ್ತೆ, ಅದು ಸರಿಯಾಗಿದ್ರು ನಡೆಯುತ್ತೆ ಆನ್ಸರು, ತಪ್ಪಾಗಿದ್ರು ನಡೆಯುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ ರೌಂಡ್, ಈ ಸಂದರ್ಭದಲ್ಲಿ ನೀವು ಬಂದಾಗ ಯಾವುದೇ ಕಾರಣಕ್ಕೂ ತಪ್ಪು ಮಾಡಂಗಿಲ್ಲ. ಯಾಕೆಂದ್ರೆ ನೀವು ಆಲ್ರೆಡಿ ಬುಕ್ಸ್ ನ ಓದಿದ್ದೀರಾ, ನಿಮ್ಗೆಲ್ಲಾ ವಿಚಾರ ಗೊತ್ತಿದೆ. ನೀವು ಇಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆಲ್ಲೋ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲ ಅಂತ. ಸೊ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲ ಅಂತಂದ್ರೆ ನೀವು ಓದ್ಬೇಕಾದ್ರೆ ಸರಿಯಾಗಿ ಓದಿಲ್ಲ. ನೀವು ಸರಿಯಾಗಿ ಓದಿಲ್ದಲ್ಲ ಕಾರಣದಿಂದಾಗಿ ಮತ್ತೇನ್ ಮಾಡ್ಬೇಕು ಅಂತಂದ್ರೆ ಈ PYQ ಯಾವ್ದ್ರಲ್ಲಿ ನೀವು ಮಿಸ್ಟೇಕ್ ಮಾಡ್ತಾ ಇದೀರಾ, ಯಾವ ಕಾನ್ಸೆಪ್ಟ್ ಎಲ್ಲಿತ್ತು, ಎಲ್ಲಿ ಮಿಸ್ಟೇಕ್ ಆಗಿದೆ, ಆ ಬುಕ್ಕಿಗೆ ಬರಬೇಕು, ಆ ಬುಕ್ ಅಲ್ಲಿ ಆ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋಬೇಕು, ಮುಗಿಸ್ಬೇಕು. ಈ ರೀತಿ ನೀವೇನಾರ ಪ್ರಿಪೇರ್ ಆದ್ರೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಜೀವನ ಪೂರ್ತಿ ಈ ಒಂದು ವಿಚಾರ ನೆನಪಿಲ್ಲ ಅಂತಂದ್ರೆ ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಯಾವ ಎಕ್ಸಾಮ್ ಬರೀತಿದ್ರಲ್ಲ ಅಲ್ಲಿವರೆಗೂ ಅದು ಖಂಡಿತವಾಗ್ಲೂ ನೆನಪು. ದಿಸ್ ಇಸ್ ಅ ವಿಟ್. ಹಾಗಾಗಿ ನೀವು ಹೋಗ್ಬೇಕಾಗಿರೋದು ಯಾವ್ದ್ರ ಮುಖಾಂತರ ಅಂತಂದ್ರೆ ಈ PYQ ಮುಖಾಂತರ. ಸೊ ನಮ್ಗೆ ಯಾವ್ದೇ ಕಾರಣಕ್ಕೂ ಬುಕ್ಸ್ ಇಂದ ಕ್ವಶನ್ ಪೇಪರ್ ಗಿಳಿಬೇಕಾ, ಇಲ್ಲ ಕ್ವಶನ್ ಪೇಪರ್ ಇಂದ ಬುಕ್ಸ್ ಗಿಳಿಬೇಕಾ? ಕ್ವಶನ್ ಪೇಪರ್ ಇಂದಲೇ ಬುಕ್ಸ್ ಗಿಳಿಬೇಕಾಗುತ್ತೆ. ಇದು ಮೊದಲನೇ ವಿಚಾರ, ಆಯ್ತಾ? ಸೊ ಹೀಗಾಗಿ ಈ ಒಂದು ಟೆಸ್ಟ್ ನಾವೇನ್ ಡಿಸೈನ್ ಮಾಡಿದೀವಲ್ಲ ಆ ಟೆಸ್ಟ್ ನ ಯಾವ್ದ್ರ ಆಧಾರದ ಮೇಲೆ ಡಿಸೈನ್ ಮಾಡಿದೀವಿ ಅಂದ್ರೆ ಈ ಒಂದು PYQ ಆಧಾರ. ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಸೆಟ್ ಆಫ್ ದ ಎನಿ ಬೋರ್ಡ್, ಟು ಅಂಡರ್ಸ್ಟ್ಯಾಂಡ್ ವಾಟ್ ಟು ಸ್ಟಡಿ ಅಂಡ್ ವಾಟ್ ನಾಟ್ ಟು ಸ್ಟಡಿ. ಯಾವ ರೀತಿಯಾಗಿ ನಾವು ಓದ್ಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಅವುಗಳನ್ನ ತಿಳಿಸೋದಕ್ಕೇನೆ ಈ PYQ ಇರೋಂಥದ್ದು. ಆಯ್ತಾ? ಇನ್ನೆರಡು ಡೌಟ್ ಇದೆಯಾ? ಅರ್ಥ ಆಯ್ತಲ್ಲ? ಸೊ ಯಾವಾಗ್ಲೇ ಆಗ್ಲಿ ನೀವು ಮುಂದಕ್ಕೆ ಹೋಗ್ಬೇಕಾದ್ರೆ PYQ ಮೇಲೆನೆ ಹೋಗ್ಬೇಕು. ನೆಕ್ಸ್ಟ್ PYQ ಮೇಲೇನೆ ನಮ್ಮ ಒಂದು ಇಡೀ ಟೆಸ್ಟ್ ಸೀರೀಸ್ ನಿಂತಿರೋ ಅಂತದ್ದು. ಈ PYQ ನ ನಾವು ಎಲ್ಲೆಲ್ಲಿಂದ ಆಯ್ಕೆ ಮಾಡ್ಕೊಂಡಿದೀವಿ, ಯಾವ ಜಾಗದಿಂದ ತಗೊಂಡಿದೀವಿ ಅಂತಂದ್ರೆ ಈ PYQ ಇರಂತಹ ಸೋರ್ಸಸ್ ಯಾವ್ದು ಭಾಗ ಅಂತಂದ್ರೆ ನಮ್ಮ ಒಂದು ಅಭ್ಯಾಸ ಟೆಸ್ಟ್ ಸೀರೀಸ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ಇಡೀ ಏನು ಉದ್ದ ಅಗಲ ಆಳ ಇದೆಯಲ್ಲ, ಜಮ್ಮು ಕಾಶ್ಮೀರದಿಂದ ಹಿಡಿದು ತಮಿಳುನಾಡು, ನಂತರದಲ್ಲಿ ಈ ಒಂದು ಅರುಣಾಚಲ ಪ್ರದೇಶದಿಂದ ಹಿಡಿದು ಗುಜರಾತ್ನವರೆಗೆ ಇರುವಂತಹ 20 ರಿಂದ 30 ಆರ್ಗನೈಸೇಷನ್ಸ್ ಏನಿದೆ, ಆ ಆರ್ಗನೈಸೇಷನ್ಸ್ ಕಳೆದ 20 ರಿಂದ 30 ವರ್ಷ ನಡೆಸಿರಂತಹ ಕ್ವಶನ್ ಪೇಪರ್ ಏನಿದೆಯಲ್ಲ ಆ ಕ್ವಶನ್ ಪೇಪರ್ದು ದೊಡ್ಡ ಸಾಗರವೇ ನಮ್ಮ ಹತ್ರ ರೆಡಿ ಆಗಿದೆ. ನೀವೇನಾದ್ರೂ ಇಡೀ ಪೊಲಿಟಿಯನ್ನ ಗಮನಿಸಿದ್ರೆ ಆ ಪೊಲಿಟಿನಲ್ಲಿ ಇರಂತಹ ವಿಚಾರ ಯಾವುದು ಅಂತಂದ್ರೆ ನಿಮಗೆ ಅತಿ ಹೆಚ್ಚಾಗಿ ಅವ್ರು ಕೇಳೋ ಅಂತದ್ದು ಯಾವ್ದ್ರ ಮೇಲೆ ಕೇಳ್ತಾರೆ ಅಂತಂದ್ರೆ ಒಂದು 30 ರಿಂದ 50 ಟಾಪಿಕ್ ಮೇಲೆ. ಜಿಯೋಗ್ರಫಿನ ನೀವು ಗಮನಿಸಿದ್ರೆ ನಾನು ಬರೀ ಕರ್ನಾಟಕದಲ್ಲಿ ಹೇಳ್ತಾ ಇಲ್ಲ, ಬರೀ KPSC ನಲ್ಲಿ ಹೇಳ್ತಾ ಇಲ್ಲ. ನೀವೇನಾದ್ರೂ ಜಾರ್ಖಂಡ್ ನ ತಗೊಳ್ಳಿ, ಛತ್ತೀಸ್ಗಢ ನ ತಗೊಳ್ಳಿ, ಇಲ್ಲ ಗುಜರಾತ್ ನ ತಗೊಳ್ಳಿ, ಇಲ್ಲ ಬೇರೆ ಮಧ್ಯಪ್ರದೇಶ ತಗೊಳ್ಳಿ, ಅಥವಾ ಜಮ್ಮು ಕಾಶ್ಮೀರದಲ್ಲಿ ಇರಂತಹ ಕ್ವಶನ್ ಪೇಪರ್ ನ ತಗೊಳ್ಳಿ, ಅಷ್ಟು ಕ್ವಶನ್ ಪೇಪರ್ ಅಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಇದೇ 50 ವಿಚಾರಗಳಲ್ಲಿ. ಅದೇ ಫಂಡಮೆಂಟಲ್ ರೈಟ್ಸ್, ಅದೇ ಡ್ಯೂಟೀಸು, ಅದೇ CAG, ಅದೇ ಜುಡಿಷಿಯರಿ, ಅದೇ ಸುಪ್ರೀಂ ಕೋರ್ಟ್, ಅದೇ ಹೈಕೋರ್ಟ್. ಇದನ್ನ ಬಿಟ್ಟು ಬೇರೆ ಎಲ್ಲೂ ಆಚೆ ಹೋಗೋದಿಲ್ಲ. ಸೊ ಈ ರೀತಿ PYQs ನ ನೋಡ್ಕೊಂಡು ಇಲ್ಲಿರುವಂತಹ ಎಲ್ಲಾ ಇದು ಆರ್ಗನೈಸೇಷನ್ ಇದೆ ಅದರ ಆಧಾರದ ಮೇಲೆ ಪೊಲಿಟಿನಲ್ಲಿ ಒಂದು 50 ಟಾಪಿಕ್ಸ್ ಇದೆ. ಅದಾದ ಮೇಲೆ ನೀವು ಎಕಾನಮಿಯನ್ನ ತೆಗೆದುಕೊಂಡರೆ ಇದರಲ್ಲೂ ಸಹ ಅವರೊಂದು 40 ರಿಂದ 60 ಟಾಪಿಕ್ಸ್, ಇದನ್ನ ಬಿಟ್ಟು ಆಚೆ ಹೋಗೋದೇ ಇಲ್ಲ. ನೀವು ಜಿಯೋಗ್ರಫಿನ ತೆಗೆದುಕೊಂಡವರು ಸಹ ಅವರು 30 ರಿಂದ 50 ಟಾಪಿಕ್, ಇಷ್ಟರಲ್ಲೇನೆ ಪೂರ್ತಿಯಾಗಿ ಓಡಾಡ್ತಾ ಇರೋದು. 99.99% ಈ ವಿಚಾರದಲ್ಲಿ ಬರೋದು. ಸೊ ಕೆಲವೊಂದು ಆರ್ಗನೈಸೇಷನ್ಸ್ ಏನ್ ಮಾಡ್ತವೆ ಅಂತಂದ್ರೆ ಇದೇ ಪ್ರಶ್ನೆಗಳನ್ನ ಅಥವಾ ಇಲ್ಲಿರುವಂತಹ ಅಂಶಗಳನ್ನ ಇಟ್ಕೊಂಡು ಅವರು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾರೆ. ಕೆಲವು ಜನ ಏನಂತ ಹೇಳ್ತಾರೆ, ಅದನ್ನ VIP ಟಾಪಿಕ್ಸ್ ಅಂತಾರೆ, ಕೆಲವು ಜನ ಅದನ್ನ VVIP ಟಾಪಿಕ್ಸ್ ಅಂತಾರೆ, ಕೆಲವು ಜನ ಅದನ್ನ HYT ಅಂತ ಹೇಳ್ತಾರೆ, ಕೆಲವು ಜನ ಅದಕ್ಕೆ ಏನೇನೋ ಹೆಸರನ್ನ ಕೊಡ್ತಾರೆ. ಅದು ಹೆಸರೆಲ್ಲ ಕೂಡ ಅಂತದಿಲ್ಲ. ಇವೆಲ್ಲ ಏನು ಅಂತಂದ್ರೆ ಪ್ರೈಮ್ ಫೋಕಸ್ ಏರಿಯಾ ಅಂತ ಅಷ್ಟೇನೆ. ಈಗ ನಾವು ಓದೋದನ್ನ ಕಲ್ತಿದೀವಿ, ಅಕ್ಷರಾಭ್ಯಾಸ ನಮ್ಗೆ ಆಗಿದೆ ಅಂತಂದ್ರೆ ಈ ಕ್ವಶನ್ ಪೇಪರ್ ಗಳನ್ನ 10-20 ನೋಡಿದ್ರೆ ಒಂದು 50 ಟಾಪಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳೋ ದೊಡ್ಡ ವಿಚಾರವೇ? ಗೊತ್ತಾಗೋದಿಲ್ವೇ? ಫಂಡಮೆಂಟಲ್ ರೈಟ್ಸ್ ಅಂತ ಬರ್ದವ್ರೆ ಅಂದ್ರೆ ಹೌದು ಫಂಡಮೆಂಟಲ್ ರೈಟ್ಸ್ ನ ಓದ್ಬೇಕು. ಪ್ರೆಸಿಡೆಂಟ್ ಅಂತ ಬರ್ದವ್ರೆ ಅಂದ್ರೆ ಪ್ರೆಸಿಡೆಂಟ್ ನ ಓದ್ಬೇಕು. ವಾಲ್ಕೆನೋ ಅಂತ ಬರ್ದವ್ರೆ ಅಂದ್ರೆ ವಾಲ್ಕೆನೋ ಬಗ್ಗೆ ಇನ್ ಡೀಟೇಲ್ ಆಗಿ ಓದ್ಬೇಕು ಅಂತ. ಸೊ ಈ ರೀತಿಯಾಗಿ ಇಲ್ಲೆಲ್ಲ ನಾವು ಮಾಡಿರೋಂತ ಕೆಲಸ ಏನು ಅಂತಂದ್ರೆ ಕಳೆದ 20 ರಿಂದ 30 ವರ್ಷದಲ್ಲಿ 30ಕ್ಕೂ ಹೆಚ್ಚು ಅತಿ ಹೆಚ್ಚು ಆರ್ಗನೈಸೇಷನ್ ಇದಾವಲ್ಲ
ಆರ್ಗನೈಸೇಷನ್ ಗಳಿಂದ ಕ್ವಶನ್ ಪೇಪರ್ ನ ತೆಗೆದು ಅದನ್ನ ಮೈಕ್ರೋ ಸೆಗ್ರಿಗೇಷನ್ ಮಾಡ್ಕೊಂಡು ನಿಮ್ಗೋಸ್ಕರ ಇಟ್ಟಿದ್ವಿ. ಆ ಮೈಕ್ರೋ ಸೆಗ್ರಿಗೇಷನ್ ಮಾಡಿರೋಂತಹ ಕ್ವಶನ್ಸ್ ಏನಿದಾವಲ್ಲ, ಆ ಕ್ವಶನ್ಸ್ ನಿಮ್ ಕ್ವಶನ್ ಪೇಪರ್ ಅಲ್ಲಿ ಬರೋಂಥದ್ದು. ಆ ಕ್ವಶನ್ ಪೇಪರ್ ನ ನೀವೇನಾದ್ರು ಓದಿದಿರಾ ಅಂತಂದ್ರೆ ನನಗ್ ಗ್ಯಾರಂಟಿ ಇದೆ, ಇಫ್ ನಾಟ್ UPSC, KPSC ಗೆ ಸಂಬಂಧಪಟ್ಟಿರಂತ ಎಲ್ಲಾ ಎಕ್ಸಾಮ್ಸ್ ನ ವಿತೌಟ್ ಎನಿ ಸೆಕೆಂಡ್ ಡೌಟ್ ನೀವು ಕ್ಲಿಯರ್ ಮಾಡಬಹುದು. ಸೊ ಇದು ನಮ್ಮ ಸೋರ್ಸ್ ಇಲ್ಲಿರೋಂಥದ್ದು, ಸರಿನಾ? ಇದಾದ್ಮೇಲೆ ನೆಕ್ಸ್ಟ್ ಬರೋಂಥದ್ದು ಯಾವ್ದು ಅಂತಂದ್ರೆ, ಒಂದೇ ಒಂದು ವಿಚಾರ, ಓದ್ಬೇಕಾದ್ರೆ ಯಾವ ರೀತಿಯಾಗಿ ಓದ್ಬೇಕು, ಏನನ್ನ ಮಾಡಬೇಕು, ಎಷ್ಟನ್ನ ಕೇಳ್ತಾರೆ, ಎಷ್ಟನ್ನ ಕೇಳೋದಿಲ್ಲ, ಅದ್ರ ಬಗ್ಗೆ ಮಂಜು ಸರೇನೆ ಇದನ್ನ ನೆಕ್ಸ್ಟ್ ಹೇಳ್ಕೊಡ್ತಾರೆ. ಸರ್ ಮೇಲಿದೆಯಾ? ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀರಾ ಎಲ್ಲ? ಬ್ರೇಕ್ಫಾಸ್ಟ್? ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಯು ಆಲ್. ನೆನಪಿದ್ಯಾ ಆಗಸ್ಟ್ ಫಸ್ಟ್ ಸಂಡೇ? ನೆನಪಿದ್ಯಾ ಇಲ್ವಾ? ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೀವು ಯಾವತ್ತಾರು ಇಂಟರ್ವ್ಯೂಗೆ ಹೋಗ್ತಿರಲ್ವಾ, ಅವತ್ತಿನ ಸ್ಪೆಷಲ್ ಡೇ ನೆನ್ಪಿಟ್ಕೊಂಡು ಹೋಗಿ. ಡೆಫಿನೆಟ್ಲಿ ಇಂಟರ್ವ್ಯೂಗೆ ಹೋದಾಗ ನಿಮಗೆ ಫಸ್ಟ್ ಕ್ವಶನ್ ಸಿಗೋದು ಅವತ್ತಿನ ಡೇ ಏನ್ ಸ್ಪೆಷಲ್ ಇರುತ್ತಲ್ವಾ ಅದು. ವಾಯ್ಸ್ ಕೇಳ್ತಿದೆ? ಓಕೆನಾ? ಸೊ ಇವತ್ತು ಕೂಡ ಫ್ರೆಂಡ್ಶಿಪ್ ಡೇ ಸ್ಪೆಷಲ್. ಸೊ ವೆನ್ ಇಟ್ ಕಮ್ಸ್ ಟು ಅಭ್ಯಾಸ ಟೆಸ್ಟ್ ಸೀರೀಸ್, ಸರ್ ಕೂಡ ನಿಮಗೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಯಾಕೆ PYQs ತಗೊಂಡಿದ್ವಿ, ಅದ್ರ ಇಂಪಾರ್ಟೆನ್ಸ್ ಏನಂತ ಕೂಡ ಕೊಟ್ಟಿದ್ದಾರೆ. ಐ ಥಿಂಕ್ ಇಫ್ ನೋಡಿದ್ರೆ ನಮ್ಮ ಸೋರ್ಸಸ್ ಸರ್ ಕೂಡ ಹೇಳಿದ್ರೆ ತುಂಬಾ ವಾಸ್ಟ್ ಸೋರ್ಸಸ್ ಇದೆ. ನಮ್ಮ ಹತ್ರ ಆಲ್ಮೋಸ್ಟ್ 25ರಿಂದ 30,000 ಕಂಪ್ಲೀಟ್ ಕ್ವಶನ್ ಬ್ಯಾಂಕ್ ಇದೆ. ಅಂಡ್ ಸರ್ ಹೇಳ್ದಂಗೆ ವಿ ಆರ್ ಪ್ರಿಪೇರ್ಡ್ ಕಂಪ್ಲೀಟ್ ಮೈಕ್ರೋ ಟಾಪಿಕ್ಸ್. ಫಾರ್ ಎಕ್ಸಾಂಪಲ್, ನೀವು ಫಿಸಿಕ್ಸ್ಗೆ ಹೋದ್ರೆ ಫಿಸಿಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಲೈಟ್. ಆ ಲೈಟ್ ಯಾವ ವರ್ಷ, ಯಾವ ಕ್ವಶನ್ ಬ್ಯಾಂಕ್ ಅಲ್ಲಿ, ಯಾವ ಪೇಜ್ ನಂಬರ್ ಅಲ್ಲಿ ಕೇಳಿದ್ರೆ ಕೂಡ ವಿ ಸೆಗ್ರಿಗೇಟೆಡ್ ಇಟ್. ಅಂಡ್ ಇಫ್ ಲುಕ್ ಅಟ್ ದಟ್ ಪರ್ಟಿಕ್ಯುಲರ್ ಲೈಟ್ ಟಾಪಿಕ್, ನಿಮಗೆ 35ರಿಂದ 40 ಕ್ವಶನ್ಸ್ ಬರೀ ಲೈಟ್ ಟಾಪಿಕ್ಸ್ ನಲ್ಲಿ. ಅಂಡ್ ಯು ವೋಂಟ್ ಬಿಲೀವ್, ಫಂಡಮೆಂಟಲ್ ಡ್ಯೂಟೀಸ್ ಗೊತ್ತಲ್ವಾ, ನೀವು ಲಕ್ಷ್ಮೀಕಾಂತ್ ಹೋದ್ರೆ ಎಷ್ಟಿದೆ ಪೇಜ್? ಸಿಂಗಲ್ ಪೇಜ್ ಅಲ್ವಾ? ಅದರಲ್ಲಿ 35ರಿಂದ 40 ವೆರೈಟಿ ಆಫ್ ಕ್ವಶನ್ಸ್ ಇರುತ್ತೆ. ನೀವು ಯು ವೋಂಟ್ ಬಿಲೀವ್ ಇಟ್. ಸೊ ನಾವ್ ಏನ್ ಮಾಡ್ತಿದ್ವಿ, ಅದನ್ನೆಲ್ಲ ಒಂದು ಪ್ರಾಪರ್ ಆಗಿ ಸೆಗ್ರಿಗೇಟ್ ಮಾಡಿ ಆ 35 ಕ್ವಶನ್ ಒಂದು 4 ಕ್ವಶನ್ಸ್ ಅಲ್ಲಿ ಬರುವಂತದ್ದನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಇಫ್ ನೀವು ಆ 4 ಕ್ವಶನ್ ಅಥವಾ 5 ಕ್ವಶನ್ ಓದಿದ್ರೆ ಇಟ್ ಕಂಪ್ಲೀಟ್ಲಿ ಕವರ್ಸ್ ಆಲ್ ಪರ್ಟಿಕ್ಯುಲರ್ ಟಾಪಿಕ್ ನ ಕವರ್ ಮಾಡುತ್ತೆ. ಸೊ ಅದನ್ನ ಮೈಂಡ್ ಸೆಟ್ ಇಟ್ಕೊಂಡು ವಿ ಆಲ್ಸೋ ಪ್ರಿಪೇರ್ಡ್ ದಿಸ್ ಟೈಮ್ ಟೇಬಲ್. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿದ್ರೆ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಆಲ್ಮೋಸ್ಟ್ 28 ಟೆಸ್ಟ್ ಇದೆ. 28 ಟೆಸ್ಟ್ ಅಲ್ಲಿ ಸಬ್ಜೆಕ್ಟ್ಸ್ ಕವರ್ ಆಗಿದೆ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಮೆಂಟಲ್ ಎಬಿಲಿಟಿ, 3 ಫುಲ್ ಲೆಂತ್ ಟೆಸ್ಟ್ ಇದೆ, 2 ಸೆಕ್ಷನ್ ಅಲ್ಲಿ ಇದೆ ಅಂಡ್ 1 ಫುಲ್ ಲೆಂತ್ ಇದೆ. ಅದೇ ತರ ಕರೆಂಟ್ ಅಫೇರ್ಸ್ ಕೂಡ ಅಷ್ಟೇ ಲಾಸ್ಟ್ ಜೂನ್ ಇಂದ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಜೂನ್ ಅದು ಒಂದು ಸೆಕ್ಷನಲ್, ಜೂನ್ ಟು ಡಿಸೆಂಬರ್ 25th, ಅಂಡ್ ಈ ವರ್ಷದ ಜನವರಿ ಟು ಸೆಪ್ಟೆಂಬರ್ ಒಂದು ಸೆಕ್ಷನಲ್ ಇರುತ್ತೆ. ಮತ್ತೆ ಇವೆರಡನ್ನು ಕಂಬೈನ್ ಮಾಡಿ ಕೂಡ ಒಂದು 100 ಕ್ವಶನ್ಸ್ ಒಂದು ಫುಲ್ ಲೆಂತ್ ಪೇಪರ್ ಇದೆ, ಆಯ್ತಾ? ಅದರ ಜೊತೆಗೆ ಕರ್ನಾಟಕ ಮತ್ತೆ ಎಕನಾಮಿಕ್ಸ್ ಬಡ್ಜೆಟ್ 2 ಕ್ವಶನ್ ಪೇಪರ್ಸ್ ಕೂಡ ನಿಮಗೆ ಕರ್ನಾಟಕ ಮತ್ತೆ ಬಡ್ಜೆಟ್ ಎಕನಾಮಿಕ್ಸ್ ಅದು ಕೂಡ 2 ಪೇಪರ್ಸ್ ಕವರ್ ಆಗುತ್ತೆ. ಸೊ ಇದೆಲ್ಲ ಬಿಯಾಂಡ್ ಸಬ್ಜೆಕ್ಟ್. ಅದರ ಬಿಟ್ಟು ನಿಮಗೆ ಪಾಲಿಟಿಯಲ್ಲಿ 3 ಸೆಕ್ಷನಲ್, ಜಿಯೋಗ್ರಫಿ 3 ಸೆಕ್ಷನಲ್ ಇದೆ, ಎಕನಾಮಿ 2 ಸೆಕ್ಷನಲ್ ಇದೆ, ಜನರಲ್ ಸೈನ್ಸ್ ಬಂದಾಗ ಎಸ್ಪೆಷಲಿ ನೀವು KPSC ನೋಡಿದ್ರೆ ಏನಿಲ್ಲ ಅಂದ್ರೆ ಪೇಪರ್ 2 ಅಲ್ಲಿ ಅಲ್ವಾ ಸಿಲೆಬಸ್ ಇರೋದು. ಆ ಪೇಪರ್ 2 ಅಲ್ಲಿ ಮಿನಿಮಮ್ 25ರಿಂದ 30 ಕ್ವಶನ್ ನಿಮಗೆ ಜನರಲ್ ಸೈನ್ಸ್ ಸಿಗುತ್ತಲ್ವಾ. ಇಟ್ಸ್ ಲೈಕ್ 25% ಆಫ್ ದ ಪೇಪರ್. ಇದಕ್ಕೋಸ್ಕರನೇ ನಾವು ಫಿಸಿಕ್ಸ್ಗೋಸ್ಕರನೇ ಒಂದು ಸ್ಪೆಷಲ್ 100 ಕ್ವಶನ್ಸ್. ಸೊ ಕೆಮಿಸ್ಟ್ರಿಗೋಸ್ಕರ 100, ಬಯಾಲಜಿ 100, ಅಂಡ್ ದೆನ್ ಅಪಾರ್ಟ್ ಫ್ರಮ್ ದಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಇಂಪಾರ್ಟೆಂಟ್ ಅಲ್ವಾ, ಕರೆಂಟ್ ಅಫೇರ್ಸ್. ಸೊ ಜನರಲ್ ಸೈನ್ಸ್ ಅಲ್ಲಿ ಯಾವ್ದು ಕೋರ್ ಕಾನ್ಸೆಪ್ಟ್ಸ್ ಕವರ್ ಆಗಲ್ಲ, ಅದು ಬಿಯಾಂಡ್ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕವರ್ ಆಗುತ್ತೆ. ಆ ಪರ್ಪಸ್ಗೋಸ್ಕರ ವಿ ಆಲ್ಸೋ ಸ್ಪೆಷಲಿ ಡಿಸೈನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಕರೆಂಟ್ ಅಫೇರ್ಸ್ ಪಾರ್ಟ್ ಆಫ್ ಇಟ್. ಅಂಡ್ ವೆನ್ ಇಟ್ ಕಮ್ಸ್ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಬ್ಯೂಟಿ ಏನ್ ಗೊತ್ತಾ, ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಏನು ಓದ್ತೀರಾ ಗೊತ್ತಾ, ಅದರ ಕೆಲವು ಅಪ್ಲಿಕೇಶನ್ ಬೇಸ್ಡ್ ಕೂಡ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಿಗುತ್ತೆ. ಕರೆಂಟ್ ಅಫೇರ್ಸ್ ಪ್ಲಸ್ ಅಪ್ಲಿಕೇಶನ್ ಬೇಸ್ಡ್. ಫಸ್ಟ್ 3 ನಿಮಗೆ ಕೋರ್ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತಲ್ವಾ. ಸೊ ಅದಾದ್ಮೇಲೆ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಅದರ ಅಪ್ಲಿಕೇಶನ್ ಮತ್ತೆ ಕರೆಂಟ್ ಅಫೇರ್ಸ್ ಕೂಡ ಪ್ರಿಪೇರ್ ಆಗೋ ತರ ವಿ ಫ್ರೇಮ್ ದ ಕ್ವಶನ್ಸ್. Sometimes science and technology PYQs, and we also try to add science and technology current affairs na kuda we add it. Because science and technology ಬಂದಾಗ ರೀಸೆಂಟ್ ಇರಬೇಕಲ್ವಾ ನ್ಯೂಸ್. ವಿ ಕ್ಯಾನ್ 25 ವರ್ಷದಿಂದ ಕ್ವಶನ್ ತಗೊಂಡು ಮಾಡ್ಲಿಕ್ಕೆ ಆಗಲ್ಲ. ಸೊ ಅದ್ರ ಪರ್ಪಸ್ಗೋಸ್ಕರ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ವಿ ಆಡ್ ಇಟ್. ಅದ್ರ ಜೊತೆಗೆ ಮತ್ತೆ ಎನ್ವಿರಾನ್ಮೆಂಟ್ 2 ಸೆಕ್ಷನ್ ಇದೆ, ಹಿಸ್ಟ್ರಿ ಕೂಡ 3 ಸೆಕ್ಷನ್ ಇದೆ. ಹಿಸ್ಟ್ರಿ ಏನ್ಷಿಯಂಟ್ ಮಿಡಿವಲ್ ಕಂಪ್ಲೀಟ್ಲಿ ಒಂದು ಟೆಸ್ಟ್, ಅಂಡ್ ದೆನ್ ಇಂಡಿಯನ್ ಹಿಸ್ಟ್ರಿ
ಮಾಡರ್ನ್ ಇಂಡಿಯಾ ಒಂದು ಟೆಸ್ಟ್ ಇದೆ, ಇನ್ನೊಂದು ಎಕ್ಸ್ಕ್ಲೂಸಿವ್ಲಿ ಫಾರ್ ಕರ್ನಾಟಕ ಹಿಸ್ಟ್ರಿ ಕೂಡ ಒಂದು ಟೆಸ್ಟ್ ಇದೆ, ಓಕೆನಾ. ಅಂಡ್ ದೆನ್ ಮೆಂಟಲ್ ಎಬಿಲಿಟಿ ಫುಲ್ ಲೆಂತ್, ಕರೆಂಟ್ ಅಫೇರ್ಸ್ ಫುಲ್ ಲೆಂತ್, ಇದರ ಜೊತೆಗೆ 3 GS ಫುಲ್ ಲೆಂತ್ ಟೆಸ್ಟ್ ಕೂಡ ಇದೆ. ಸೊ ಕಲೆಕ್ಟಿವ್ಲಿ ಆಲ್ಮೋಸ್ಟ್ 28 ಟೆಸ್ಟ್ಗಳನ್ನ ನಿಮಗೆ ಕೊಡ್ತಾ ಇದೆ. ಅಂದ್ರೆ ನೀವು ಆಲ್ಮೋಸ್ಟ್ 2800 ಕ್ವಶನ್ಸ್ ನೀವು ಸಾಲ್ವ್ ಮಾಡಿ. ಇದು ಆಕ್ಚುಯಲ್ ನಂಬರ್ ಆಫ್ ಕ್ವಶನ್ಸ್ ನಿಮಗೆ ಕ್ವಶನ್ ಪೇಪರ್ಸ್ ಅಲ್ಲಿ ಕಾಣಿಸುವಂತದ್ದು ಮೇಲ್ನೋಟಕ್ಕೆ. ಬಟ್ ಈ ಕ್ವಶನ್ಸ್ ಪೇಪರ್ 2800 ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಅಟೆಂಡ್ ಮೋರ್ ದೆನ್ 5000 ಪ್ಲಸ್ ಕ್ವಶನ್ಸ್. ಆ ತರ ವಿ ಆರ್ ಟ್ರೈಂಗ್ ಟು ಪ್ರಿಪೇರ್. ಕೆಲವೊಂದ್ಸಲ ಏನಾದ್ರು ಗೊತ್ತಾ, ಕೆಲವೊಂದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬಂದಾಗ 4-5 ಬೇರೆ ಬೇರೆ ಸ್ಟೇಟ್ ಸರ್ವಿಸ್ ಬೇರೆ ಬೇರೆ ತರ ಸ್ಟೇಟ್ಮೆಂಟ್ಸ್ ನ ಕೇಳಿರ್ತಾರೆ. ಬಟ್ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ 10 ಕ್ವಶನ್ ಬಂದಾಗ ನೀವು ಕೂಡ ಬರೆಯಲ್ಲ ಎಕ್ಸಾಮ್ ಅಲ್ಲಿ. ಟೆಸ್ಟ್ ಬರೀಬೇಕಾದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ 10 ಕ್ವಶನ್ ನೋಡಿದಾಗ ಏನ್ ಅನ್ಸುತ್ತೆ, ಬರೀ ಇದೇ ಕ್ವಶನ್ಸ್ ಅಂತ ಅನ್ಸುತ್ತಲ್ವಾ. ಸೊ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿರೋ ಇಂಪಾರ್ಟೆಂಟ್ ಕ್ವಶನ್ಸ್ ನ ತಗೊಂಡು ಅಥವಾ ಸ್ಟೇಟ್ಮೆಂಟ್ಸ್ ನ ತಗೊಂಡು ಅದನ್ನೆಲ್ಲ ಕಂಬೈನ್ ಮಾಡಿ ಒಂದು ಸಿಂಗಲ್ ಕ್ವಶನ್ ಕೂಡ ಮಾಡೋ ಪ್ರಯತ್ನ ಕೂಡ ನಾವು ಮಾಡಿದ್ವಿ. ಸೊ ಅಂದ್ರೆ ಒಂದು 4-5 ಕ್ವಶನ್ ಯಾವುದೇ ಒಂದು ಟಾಪಿಕ್ ಅಲ್ಲಿ, ಯಾವ್ದೋ ಚಿಕ್ಕ ಟಾಪಿಕ್ ಅಲ್ಲಿ ದೊಡ್ಡ ಟಾಪಿಕ್ ಅಲ್ಲಿ ತಗೊಂಡಾಗ ನಿಮ್ಗೆ ಏನ್ ಅನ್ಸುತ್ತೆ, ಅದು ಹೋಲಿಸ್ಟಿಕಲ್ ಎಲ್ಲಾ ಟಾಪಿಕ್ಸ್ ಕವರ್ ಆಗೋ ತರ ಇರುತ್ತೆ. ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ತರ ಕೆಲವೊಂದು ಎಕ್ಸಾಂಪಲ್ಸ್ ಕಂಬೈನ್ ಮಾಡ್ತಾರೆ, ಯಾವ ತರ ಆಸ್ ಎ ಎಕ್ಸಾಮಿನರ್ ಅಥವಾ ಪೇಪರ್ ಸೆಟ್ಟರ್ ಯಾವ ತರ ಪೇಪರ್ಸ್ ನ ರೆಫರ್ ಮಾಡ್ತಾರೆ, ಅವ್ರು ಯಾವ ತರ ಸ್ಟೇಟ್ಮೆಂಟ್ಸ್ ನ ಪಿಕ್ ಮಾಡ್ತಾ ಹೋಗ್ತಾರೆ, ಆ ಪಿಕ್ ಮಾಡಿದ ಸ್ಟೇಟ್ಮೆಂಟ್ಸ್ ಹೇಗಿರುತ್ತೆ. ಕೆಲವೊಂದು ಈಸಿ ಸ್ಟೇಟ್ಮೆಂಟ್ಸ್ ಇರುತ್ತೆ, ಅದೇ ಕ್ವಶನ್ಸ್ ಅಲ್ಲಿ ಕೆಲವೊಂದು ಕಷ್ಟ ಸ್ಟೇಟ್ಮೆಂಟ್ ಇರುತ್ತೆ. ಆ ಕಷ್ಟ ಸ್ಟೇಟ್ಮೆಂಟ್ ಎಲ್ಲಿಂದ ಪಿಕ್ ಮಾಡ್ತಿದ್ದಾರೆ. ಸೊ ವಿ ಆಲ್ ಡಿಸ್ಕಸ್ ದಿಸ್ ಆಯ್ತಾ. ಇದೆಲ್ಲ GS ಅಲ್ಲಿ ಕವರ್ ಆಗಿದೆ. ಇದು ನಮ್ಮ ಟೈಮ್ ಶೆಡ್ಯೂಲ್. ಅಂಡ್ ಫಸ್ಟ್ ಟೆಸ್ಟ್ ನಿಮ್ಗೆ ಶುರು ಆಗ್ತಿದೆ 6th August ಇಂದ ಶುರು ಆಗ್ತದೆ, ಓಕೆನಾ. 6th August ಅಂಡ್ ಅಪ್ ಟು 29th October ವರೆಗೂ ನಿಮ್ಗೆ ಶೆಡ್ಯೂಲ್ ಆಗುತ್ತೆ. ಅಂಡ್ KPSC ಎಕ್ಸಾಮ್ ಇರೋದು ಯಾವತ್ತು 15th 11 ಅಲ್ಲ, November 15 ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರಲ್ಲ. ಸೊ ಇಫ್ ಯು ಪ್ರಾಪರ್ಲಿ ಫಾಲೋ ದಿಸ್ ಕೈಂಡ್ ಆಫ್ ಶೆಡ್ಯೂಲ್ ಅಂಡ್ ನಿಮ್ಗೆ ಟೆಸ್ಟ್ ಆದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 2 weeks ನಿಮ್ಗೆ ಎನಫ್ ಟೈಮ್ ಸಿಗುತ್ತೆ ಮತ್ತೆ ಪ್ರಾಪರ್ ರಿವಿಷನ್ ಮಾಡ್ತೀವಿ. ಅಂಡ್ ಇನ್ ದ ಮೀನ್ ಟೈಮ್ ಆ 2 weeks ಅಲ್ಲಿ ನಾನು ಮತ್ತೆ ಕಿರಣ್ ಸರ್ ಕೂಡ ನಿಮ್ ಜೊತೆ ಇರ್ತೀವಿ. ಆ ಟೈಮಲ್ಲಿ ನಿಮ್ಗೆ ಏನೇ ಮಾರಲ್ ಸಪೋರ್ಟ್ ಆಗಿರ್ಬೋದು ಅಥವಾ ನಿಮ್ಗೆ ಏನೇ ಕಾನ್ಫಿಡೆನ್ಸ್ ಬೂಸ್ಟರ್ ಆಗಿರ್ಬೋದು ಅಥವಾ ನಿಮ್ಗೆ ಏನೇ ಎಕ್ಸ್ಟ್ರಾ ಡೌಟ್ಸ್ ಇದ್ರು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಇದೆ ಆಗ್ತಿದಲ್ಲ. ಸೊ ಇದನ್ನ ಪ್ರಾಪರ್ KPSC ಗೋಸ್ಕರ ಇಟ್ಕೊಂಡು ಈ ಶೆಡ್ಯೂಲ್ ನ ಕೂಡ ಪ್ರಿಪೇರ್ ಮಾಡ್ತೀವಿ ಆಯ್ತಾ. ಇನ್ನೊಂದು ಅಡ್ವಾಂಟೇಜ್ ಇಟ್ಸ್ ಆಲ್ಸೋ ಬೈಲಿಂಗ್ವಲ್, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಕೂಡ ಇರುತ್ತೆ. ಅಂಡ್ ಡೆಫಿನೆಟ್ಲಿ ನಾವು ಈ ಕನ್ನಡ ಪಾಠಕ್ಕೆ ತುಂಬಾ ಸ್ಟ್ರೆಸ್ ಕೊಡ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ತರ ಖಂಡಿತ KPSC ಅವ್ರ ತರ ಮಾಡಲ್ಲ, ಡೆಫಿನೆಟ್ಲಿ ಅದಂತೂ ವಿ ಗ್ಯಾರಂಟಿ. ಅರ್ಥ ಆಯ್ತಲ್ಲ, 2 ಸಲ ಎಕ್ಸಾಮ್ ಮಾಡೋದು ಇದೆಲ್ಲ ಮಾಡ್ತಾರಲ್ವಾ, ವಿ ನೆವರ್ ಡೂ ಇಟ್. ಅದೆಲ್ಲ ವಿ ಕ್ಯಾನ್ ಗ್ಯಾರಂಟಿ ಕನ್ನಡ ಮೀಡಿಯಂ ಹುಡುಗರಿಗೆ ಡೆಫಿನೆಟ್ಲಿ ವಿ ಕ್ಯಾನ್ ಗ್ಯಾರಂಟಿ ದಟ್ ಈಚ್ ಅಂಡ್ ಎವ್ರಿ ಕ್ವಶನ್, ಈಚ್ ಅಂಡ್ ಎವ್ರಿ ಸ್ಟೇಟ್ಮೆಂಟ್, ಈಚ್ ಅಂಡ್ ಎವ್ರಿ ಆಪ್ಷನ್ಸ್ ಕೂಡ ತುಂಬಾ ಕರೆಕ್ಟ್ ಆಗಿರೋ ತರ ನಾವು ಫ್ರೇಮ್ ಮಾಡ್ತೀವಿ, ಓಕೆನಾ. ದಟ್ಸ್ ಅ ಗ್ಯಾರಂಟಿ ಫ್ರಮ್ ಅವರ್ ಸೈಡ್ ಕನ್ನಡ ಮೀಡಿಯಂ ಹುಡುಗರಿಗೆ, ಓಕೆನಾ. ಸೊ ದಿಸ್ ಇಸ್ ಬ್ರೀಫ್ ಅಬೌಟ್ ಅವರ್ ಟೈಮ್ ಶೆಡ್ಯೂಲ್, ಟೆಸ್ಟ್ ಶೆಡ್ಯೂಲ್. ಕ್ಲಾರಿಟಿ ಸಿಕ್ತಲ್ವಾ? ಸೊ ಇನ್ನೊಂದು ಹೈಲೈಟ್ ನಮ್ಮ ಟೆಸ್ಟ್ ಸೀರೀಸ್ ಟೆಸ್ಟ್ ಡಿಸ್ಕಷನ್ಸ್. ಯಾಕೆ ಟೆಸ್ಟ್ ಡಿಸ್ಕಷನ್ಸ್? ನೀವು ಯಾವುದೇ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿ ಅಥವಾ ತಗೊಳ್ಳಿ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು UPSC, ಟೆಸ್ಟ್ ಡಿಸ್ಕಷನ್ ಅಲ್ಲಿ ಯಾರು ನಿಮಗೆ ಟೆಸ್ಟ್ ಸೀರೀಸ್ ಕೊಡಲ್ಲ ಅಲ್ವಾ. ಗೋ ಟು ಎನಿ ಮಾರ್ಕೆಟ್, ಎನಿ ಇನ್ಸ್ಟಿಟ್ಯೂಷನ್ಸ್, ಟೆಸ್ಟ್ ಡಿಸ್ಕಷನ್ ಫಸ್ಟ್ ಟೆಸ್ಟ್ ಸೀರೀಸ್ ಅಂತ ಬರಕ ಅವ್ರು ಹೇಳೋದು ಎಸ್, ಅಪಾರ್ಟ್ ಫ್ರಮ್ ಟೆಸ್ಟ್ ಸೀರೀಸ್ ವಿ ಆರ್ ಆಲ್ಸೋ ಗಿವಿಂಗ್ ಟೆಸ್ಟ್ ಡಿಸ್ಕಷನ್ಸ್. ಇಫ್ ಯು ಕಮ್ ಟು ನಮ್ಮ ಸ್ಟೇಟ್ ಸರ್ವಿಸಿಗೆ ಬನ್ನಿ, ಯಾರಾದ್ರೂ ಟೆಸ್ಟ್ ಡಿಸ್ಕಷನ್ಸ್ ಕೊಡ್ತಿದಾರಾ? ಯಾವುದೇ ಟೆಸ್ಟ್ ಯಾಕೆ ಇದು ಇನ್ಕ್ಲೂಡಿಂಗ್ KPSC ಆಗಲಿ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ತಗೊಂಡಾಗ ಎಸ್ ದೇ ವಿಲ್ ಪ್ರಿಪೇರ್ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡ್ತಾರೆ, ಸಿನಾಪ್ಸಿಸ್ ಕೊಡ್ತಾರೆ, ಓಕೆನಾ. ಬಟ್ ದೇರ್ ಆರ್ ಸಮ್ ಇನ್ಸ್ಟಿಟ್ಯೂಷನ್ ಕ್ವಶನ್ ಪೇಪರ್ಸ್ ನ ಕೂಡ ಚೆನ್ನಾಗಿ ಸೆಟ್ ಮಾಡ್ತಾರೆ. ವಿ ಆರ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ಇಟ್. ಕ್ವಶನ್ ಪೇಪರ್ಸ್ ಕೂಡ ಚೆನ್ನಾಗಿರುತ್ತೆ, ಸಿನಾಪ್ಸಿಸ್ ಚೆನ್ನಾಗಿರುತ್ತೆ. ಬಟ್ ವಾಟ್ ಡಿಫರೆನ್ಸ್ ಮೇಕ್ಸ್ ಫ್ರಮ್ ದ ಸಿನಾಪ್ಸಿಸ್ ವಿತ್ ರೆಸ್ಪೆಕ್ಟ್ ಟು ಟೆಸ್ಟ್ ಡಿಸ್ಕಷನ್? ಏನ್ ಅಡ್ವಾಂಟೇಜ್ ಆಗ್ಬೋದು? ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಪೇಪರ್ ನೋಡ್ತೀರಾ, ಆ ಕ್ವಶನ್ ಪೇಪರ್ಗೆ ಒಂದು 5-6 ಪಾಯಿಂಟ್ ಚೆನ್ನಾಗಿರುತ್ತೆ, ಓಕೆನಾ. ಸೇಮ್ ಕ್ವಶನ್ ಅದೇ ಕ್ವಶನ್ ನೀವು ಟೆಸ್ಟ್ ಡಿಸ್ಕಷನ್ ಅಲ್ಲಿ ಕೇಳಿದಾಗ ನಿಮ್ಗೆ ಏನ್ ಡಿಫರೆನ್ಸ್ ಆಗ್ಬೋದು? ವಾಟ್ಸ್ ಅಡ್ವಾಂಟೇಜ್ ವಿಲ್ ಯು ಟೇಕ್ ಫ್ರಮ್ ದ ಟೆಸ್ಟ್ ಡಿಸ್ಕಷನ್? ಕಾನ್ಸೆಪ್ಚುಯಲ್ ಕ್ಲಾರಿಟಿ ಗುಡ್, ಚೆನ್ನಾಗಿ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ, ಓಕೆ. ಆಮೇಲೆ ರಿವಿಷನ್ ಆಗುತ್ತೆ, ಗುಡ್, ಓಕೆ. ಇಷ್ಟೇನು ಅಡ್ವಾಂಟೇಜಸ್ ಡಿಸ್ಕಸ್ ಮಾಡೋದ್ರಿಂದ. ಹೇಗೆ ಹೆಲ್ಪ್ ಆಗುತ್ತೆ ಟೆಸ್ಟ್ ಡಿಸ್ಕಷನ್ ಕಂಪೇರ್ಡ್ ಟು ಜಸ್ಟ್ ರೀಡಿಂಗ್ ದ ಸಿನಾಪ್ಸಿಸ್ ಆರ್ ರೀಡಿಂಗ್ ದ ಸೇಮ್ ಬುಕ್ ಅಗೈನ್ ಅಂಡ್ ಅಗೈನ್? ವೆರಿ ಇಂಪಾರ್ಟೆಂಟ್ ಇಸ್ ಪರ್ಸ್ಪೆಕ್ಟಿವ್ ಚೇಂಜಸ್. ಹೌದು, ವೆರಿ ಇಂಪಾರ್ಟೆಂಟ್ ಇಸ್ ಪರ್ಸ್ಪೆಕ್ಟಿವ್. ನೀವು ಓದ್ಬೇಕಾದ್ರೆ ಅಲ್ಲಿ ಏನ್ ಕಂಟೆಂಟ್ ಇರುತ್ತಲ್ಲ ಅದು ನಿಮ್ಮ ಮೈಂಡ್ ಸೆಟ್ ಇಂದ ಓದ್ತಿರಲ್ವಾ, ಎಸ್ ಆರ್ ನೋ?
ಅದೇ ಇನ್ನೊಬ್ರು ಅದೇ ಕ್ವಶನ್ ಅದೇ ಟಾಪಿಕ್ ನ ಬೇರೆ ಪರ್ಸ್ಪೆಕ್ಟಿವ್ ಇಂದ ಎಕ್ಸ್ಪ್ಲೈನ್ ಮಾಡಿದಾಗ, ಅದನ್ನ ಬೇರೆದಕ್ಕೆ ಇಂಟರ್ ಕನೆಕ್ಟ್ ಮಾಡಿ ಬಂದಾಗ ಅಥವಾ ಬೇರೆ ಸಬ್ಜೆಕ್ಟ್ಸ್ ಇಂಟರ್ಲಿಂಕ್ ಮಾಡಿದಾಗ ಡೆಫಿನೆಟ್ಲಿ ಅದು ನಿಮ್ಗೆ ಮೈಂಡ್ ಅಲ್ಲಿ ಕೂರುತ್ತಲ್ವಾ. ಅಂಡ್ ನೆಕ್ಸ್ಟ್ ಟೈಮ್ ಎಲ್ಲೇ ಓದ್ಬೇಕಾದ್ರೆ ಹೌದಲ್ವಾ ಈ ಟಾಪಿಕ್ ನ ನಾನು ಅಲ್ಲಿಗೆ ಯಾಕೆ ಯೂಸ್ ಮಾಡಬಾರ್ದು, ಇದನ್ನ ಈ ತರ ಕೂಡ ಓದ್ಬೋದು, ಎಕ್ಸಾಮಿನರ್ ಈ ತರ ಕೂಡ ಕೊಡ್ಬೋದಲ್ವಾ. ಅಥವಾ ನೆಕ್ಸ್ಟ್ ಟೈಮ್ ನೀವು ಒಂದು ಓದ್ಬೇಕಾದ್ರೆ ಯಾವ್ದೋ ಒಂದು ಟಾಪಿಕ್ ಹೌದಲ್ವಾ ನಾನು ಈ ತರ ಕ್ವಶನ್ಸ್ ನಾನೇ ಪ್ರಿಪೇರ್ ಮಾಡ್ಕೊಂಡು ಓದ್ಬೋದಲ್ವಾ. ಅದು ಎಕ್ಸ್ಟ್ರಾ ಪರ್ಸ್ಪೆಕ್ಟಿವ್ ನಿಮ್ಗೆ ಡೆಫಿನೆಟ್ಲಿ ಟೆಸ್ಟ್ ಡಿಸ್ಕಷನ್ ಸಿಗುತ್ತಲ್ವಾ. ಅಂಡ್ ಆ ಪರ್ಪಸ್ಗೋಸ್ಕರ ವಿ ಆರ್ ಮೇಕಿಂಗ್ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಎಲ್ಲಾ ಟೆಸ್ಟ್ಗೂ UPSC ಮಾದರಿಯಲ್ಲಿ ಟೆಸ್ಟ್ ಡಿಸ್ಕಷನ್ ಮಾಡ್ತಾ ಇದೀವಿ. ಆ ಕ್ಲಾಸಸ್ ನಿಮ್ಗೆ ಲೈವ್ ಕೂಡ ಇರುತ್ತೆ. ಅಂಡ್ ಅದು ಆದ್ಮೇಲೆ ನಿಮ್ಗೆ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಆ ವಿಡಿಯೋಸ್ ನ ನಿಮ್ಗೆ ಎಕ್ಸಾಮ್ಸ್ ಮುಗಿದವರೆಗೂ ನಿಮ್ನ ಅದನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಟೆಸ್ಟ್ ಡಿಸ್ಕಷನ್ಸ್. ಆಮೇಲೆ ಇನ್ನೊಂದು, ನಾನು ಕಿರಣ್ ಸರ್ ಹಿಂಗೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ಬೇಕಾದ್ರೆ ನಾವು ಕ್ವಶನ್ ಪೇಪರ್ ಜಸ್ಟ್ ಕೊಡ್ಬೇಕಾ, ಸಿನಾಪ್ಸಿಸ್ ಕೊಡ್ಬೇಕಾ, ಅಥವಾ ಟೆಸ್ಟ್ ಡಿಸ್ಕಷನ್ ಮಾಡ್ಬೇಕಾ, ಅಥವಾ ಟೆಸ್ಟ್ ಡಿಸ್ಕಷನ್ ಮಾಡಿದ್ರೆ ನಮ್ಮ KPSC ಮಾರ್ಕೆಟ್ ಒಪ್ಕೊಳ್ಳುತ್ತಾ, ಕೊಟ್ರೆ ಯಾವ ತರ ಟೆಸ್ಟ್ ಡಿಸ್ಕಷನ್ಸ್ ಕೊಡ್ಬೋದು, ಅಥವಾ ನಾವು ಒಂದ್ ವೇಳೆ ಟೆಸ್ಟ್ ಡಿಸ್ಕಷನ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ UPSC ಲೆವೆಲ್ಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾ, ಅಥವಾ ಗ್ರೂಪ್ ಸಿ ಗ್ರೂಪ್ ಡಿ ಗೆ ಮೈಂಡ್ ಸೆಟ್ ಇದು ಮಾಡ್ಕೊಂಡು ಮಾಡ್ಬೇಕಾ, ಅಥವಾ KPSC ಲೆವೆಲ್ಗೆ ಮಾಡ್ಬೇಕಾ, ಇದು ತುಂಬಾ ಕ್ವಶನ್ಸ್ ಇತ್ತು. ಅಂದ್ರೆ ಇವಾಗ ಕೆಲವೊಂದ್ಸಲ ಹೆಂಗಾಗುತ್ತೆ ನಾವು ಹೇಳ್ತೀವಲ್ಲ, ಯಥಾ ಪ್ರಜಾ ತಥಾ ರಾಜ. ಸೊ ಇಫ್ ಯು ಲುಕ್ ಅಟ್ KPSC ಮಾರ್ಕೆಟ್ ನೋಡಿದಾಗ ಏನ್ ಅನ್ಸುತ್ತೆ, ನೀವು ಕ್ವಾಲಿಟಿ ಆಫ್ ಎಜುಕೇಶನ್ ಅಥವಾ ಕ್ವಾಲಿಟಿ ಆಫ್ ಕಂಟೆಂಟ್ ನ ಡಿಮ್ಯಾಂಡ್ ಮಾಡೋವರೆಗೂ ಯಾರಾದ್ರೂ ಆಗ್ಲಿ ಪೋಡಿಯಂ ಮೇಲೆ ನಿಂತ್ಕೊಂಡ್ರೆ ಡೆಫಿನೆಟ್ಲಿ ದೇ ವಿಲ್ ನಾಟ್ ಗೋಯಿಂಗ್ ಟು ಗಿವ್ ಇಟ್ ಅಲ್ವಾ. ಎಸ್ ಸರ್ ನಾವು ಅಂದ್ರೆ KPSC ಮಾರ್ಕೆಟ್ ಅಲ್ಲಿ ತುಂಬಾ ರಿಸರ್ಚ್ ಮಾಡೋದು ಏನ್ ಅನ್ಸುತ್ತೆ ಅಂದ್ರೆ, ಇದು KPSC ಅಥವಾ ಗ್ರೂಪ್ ಸಿ ಗ್ರೂಪ್ ಡಿ ಅಂದಾಗ ಸಾಕು, ಇಷ್ಟು ಹೇಳಿದ್ರೆ ಸಾಕು, ಯಾವ್ದೋ ಒಂದು ಟಾಪಿಕ್ ತಗೊಳ್ಳೋಣ, ಅದಕ್ಕೆ ಒಂದೊಳ್ಳೆ 5-6 ಪಾಯಿಂಟ್ಸ್ ಕೊಡೋಣ, ದೇ ವಿಲ್ ಅಪ್ರಿಶಿಯೇಟ್ ಇಟ್. ಆ 5-6 ಪಾಯಿಂಟ್ ರಿಪೀಟ್ ಮಾಡಿ ಬ್ಯಾಟ್ ಮಾಡಿದಾಗ ಏನಾಗುತ್ತೆ, ಚೆನ್ನಾಗಿ ಉಳ್ಕೊಳ್ಳುತ್ತಲ್ವಾ. ಬಟ್ ವಾಟ್ ಇಫ್ ಬಿಯಾಂಡ್ 6 ಪಾಯಿಂಟ್ಸ್, ವಾಟ್ ಇಫ್ ಬಿಯಾಂಡ್ 10 ಪಾಯಿಂಟ್ಸ್, ಅದನ್ನ ಯಾಕೆ ಹೋಗಲ್ಲ? ಅದು ಯಾರಾದ್ರೂ ಆಗಿರ್ಬೋದು, ಇನ್ಕ್ಲೂಡ್ ನಾನು ಕೂಡ ಆ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಯಾಕೆ ಆಗಿರ್ಬೋದು. It's only because the students who demand quality alva, and definitely the one who stands on the podium will also delivers the quality content, and unless until adu tumba kashta agutte. So idu ondu namma challenge alli ittu mind alli ನಾವು ಮಾಡೋ ಪ್ರಯತ್ನ ಅಥವಾ ನಾವು ಮಾಡೋ ಟೆಸ್ಟ್ ಡಿಸ್ಕಷನ್ ತುಂಬಾ ಆಳವಾಗಿ ಮಾಡ್ಬೇಕಾ ಅಥವಾ ಬೇರೆಯವ್ರ ತರ ಸೂಪರ್ಫಿಷಿಯಲ್ ಮಾಡ್ಬೇಕಂತ ತುಂಬಾ ಚರ್ಚೆ ಇದೆ. ಸೊ ಅದನ್ನ ಈ ಮೈಂಡ್ ಸೆಟ್ ಅಥವಾ ಈ KPSC ಮಾರ್ಕೆಟ್ ಏನ್ ಈ ತರ ಪ್ರಿಜುಡೈಸ್ ಅಂತ ಹೇಳ್ತೀವಲ್ಲ ಅಥವಾ ಬಯಾಸ್ಡ್ ಅಂತ ಹೇಳ್ತೀವಲ್ಲ ಟೀಚ್ ಮಾಡ್ಲಿಕ್ಕೆ, ಅದನ್ನ ಬ್ರೇಕ್ ಮಾಡಬೇಕು, ಆ ಬ್ಯಾರಿಯರ್ ನ ಬ್ರೇಕ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಟೆಸ್ಟ್ ಡಿಸ್ಕಷನ್ ನಾವು UPSC ಮಾದರಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಎಸ್, ಕೆಲವರು ಅಕ್ಸೆಪ್ಟ್ ಮಾಡ್ಕೊಂತಾರೆ, ಯಾಕೆ ಕೆಲವರು ರಿಜೆಕ್ಟ್ ಮಾಡಿದ್ರೆ ಯಾಕೆ ತುಂಬಾ ಡೀಪ್ ಇದೆ, ನಮ್ಗೆ ಆಗ್ಬೇಕು, ನಮ್ಗೆ PC ಸಾಕು, FD ST ಸಾಕು, ಈ ನಾಲೆಡ್ಜ್ ಆಗ್ಬೇಕು. ಬಟ್ ಸಮ್ವೇರ್ ಇಫ್ ಯು ಲುಕ್ ಅಟ್ ದ ಕಾಂಪಿಟೇಷನ್ ನೋಡ್ಬೇಕಾದ್ರೆ, ಈಗ ಬರ್ತಿರೋ ಕ್ವಶನ್ ಪೇಪರ್ ನೋಡ್ಬೇಕಾದ್ರೆ ಡೆಫಿನೆಟ್ಲಿ ಯು ಶುಡ್ ಒನ್ ಸ್ಟೆಪ್ ಎಹೆಡ್ ಇರ್ಬೇಕಲ್ವಾ. ಆ ಪರ್ಪಸ್ಗೋಸ್ಕರ ವಿ ಆರ್ ಬ್ರಿಂಗಿಂಗ್ ದಿಸ್ ಟೆಸ್ಟ್ ಡಿಸ್ಕಷನ್. ಅಂಡ್ ಒಂದ್ 2-3 ಎಕ್ಸಾಂಪಲ್ಸ್ ನ ಕೂಡ ನಾನು ಕೊಡ್ತೀನಿ. ಟೆಸ್ಟ್ ಡಿಸ್ಕಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಆ ಟೆಸ್ಟ್ ಡಿಸ್ಕಷನ್ ಮಾಡ್ಲಿಕ್ಕೆ ನಮ್ಮ ಹತ್ರ ಎಷ್ಟು ಎಫರ್ಟ್ ಇದೆ ಕ್ವಶನ್ ಪ್ರಿಪೇರ್ ಮಾಡ್ಲಿಕ್ಕೆ, ಅರ್ಥ ಆಯ್ತಲ್ವಾ. ಅದನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ತರ ಒಬ್ಬ ಟೀಚರ್ ಆ ಕ್ವಶನ್ ನೋಡಿದಾಗ ಯಾವ್ಯಾವ ಪಾಯಿಂಟ್ಸ್ ನ ಪಿಕ್ ಮಾಡ್ಬೇಕು. ಹೇಳಿದ್ನಲ್ಲ, ಫಂಡಮೆಂಟಲ್ ಡ್ಯೂಟೀಸ್ ನಾವು ಒಂದು ಕ್ವಶನ್ ಪ್ರಿಪೇರ್ ಮಾಡ್ಲಿಕ್ಕೆ 4 ಕ್ವಶನ್ ಪ್ರಿಪೇರ್ ಮಾಡ್ಲಿಕ್ಕೆ ವಿ ರೆಫರ್ಡ್ ಹತ್ರ 20-35 ಆರ್ಗನೈಸೇಷನ್ ಪ್ರಿಪೇರ್ ಮಾಡಿರೋ ಕ್ವಶನ್ಸ್ ನ ನೋಡಿದೀವಿ. ಅಂಡ್ 35-40 ಡಿಫ್ರೆಂಟ್ ವೆರೈಟೀಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ನ ನಾವು ನೋಡಿ ಅದನ್ನ ಪೇಪರ್ನ ಪ್ರಿಪೇರ್ ಮಾಡಿ. ಅಷ್ಟು ಕ್ವಶನ್ ಒಬ್ಬ ಯಾರೊಬ್ರು ಪೋಡಿಯಂ ಅಲ್ಲಿ ನಿಂತ್ಕೊಂಡು ಅಥವಾ ನಾಳೆ ನೀವು ಟೀಚ್ ಮಾಡಬೇಕು, ಅಷ್ಟು ವಾಸ್ಟ್ ವೆರೈಟಿ ಅಥವಾ ಅಷ್ಟು ಡೈವರ್ಸಿಟಿ ಆಫ್ ಕ್ವಶನ್ಸ್ ನೋಡಿದಾಗ ಡೆಫಿನೆಟ್ಲಿ ಯು ವಿಲ್ ಡೆಲಿವರ್ ಗುಡ್ ಕಂಟೆಂಟ್ ಅಲ್ವಾ. ಅಷ್ಟು ಬ್ರಾಡ್ ಆಗಿರುತ್ತೆ, ಅಷ್ಟು ನಾಲೆಜ್ ಇರುತ್ತೆ. ಮತ್ತೆ ಯಾವುದೇ ಒಂದು ಟಾಪಿಕ್ ಆದ್ರೆ ಯಾಕೆ ಮಿಸ್ ಆಗ್ತಿದೆ, ಯಾಕೆ ಹೇಳ್ತಿದೆ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದು ನಿಮ್ಮ ಟೆಸ್ಟ್ ಡಿಸ್ಕಷನ್ ಅಡ್ವಾಂಟೇಜ್ ಆಗಿ ತಗೋಬಹುದಾಗುತ್ತೆ. ದಟ್ಸ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ಟೆಸ್ಟ್ ಡಿಸ್ಕಷನ್ಸ್. ಮತ್ತೆ ಟೆಸ್ಟ್ ಡಿಸ್ಕಷನ್ ಇಟ್ಸ್ ನಾಟ್ ಲೈಕ್ ಕ್ಲಾಸ್ ತರ ಅಲ್ಲ, ಒನ್ ವೇ ಅಲ್ಲ, ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಇಂಟರಾಕ್ಷನ್ ಸೆಷನ್ ಅಲ್ವಾ. ನೀವು ಯಾರು ಫ್ರೆಶರ್ಸ್ ಇಲ್ಲ ಅಲ್ವಾ ಇಲ್ಲಿ? ಇಲ್ಲ ಅಲ್ವಾ? ಫ್ರೆಶರ್ಸ್ ಆದ್ರೆ ಏನಾಗುತ್ತೆ, ಒನ್ ಸೈಡ್ ಡೆಲಿವರಿ ಕಂಟೆಂಟ್ ಜಾಸ್ತಿ. ಬಟ್ ಇವಾಗ ಇಟ್ಸ್ ಲೈಕ್ ಎ 2 ವೇ ಅಂಡ್ ವಿ ಎಕ್ಸ್ಪೆಕ್ಟ್ ಮಚ್ ಫ್ರಮ್ ಯು ಆಲ್ಸೋ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟೆಸ್ಟ್ ಡಿಸ್ಕಷನ್ ಇದ್ರ ಪ್ರಾಮಿನೆನ್ಸ್ ಇದಾಗಿರುತ್ತೆ. ಕ್ಲಿಯರ್? ಸೊ ಇದು ನಮ್ಮ ಇಂಟೆನ್ಷನ್ ಬಿಹಾಂಡ್ ಟೆಸ್ಟ್ ಡಿಸ್ಕಷನ್ಸ್. There are some few examples we picked. So ಈ ಎಕ್ಸಾಂಪಲ್ ಪಿಕ್ ಮಾಡಕ್ ಬೇಕಾದ್ರೆ ಯು ವೋಂಟ್ ಬಿಲೀವ್ ಇಟ್, ವಿ ರೆಫರ್ಡ್ ಮೋರ್ ದೆನ್ 25,000-30,000 ಕ್ವಶನ್ಸ್. ಅಂಡ್ ಎಸ್ಪೆಷಲಿ ಕಿರಣ್ ಸರ್ ಒಂದೊಂದು ದಿನ ಕುತ್ಕೊಂಡು 3,000 ಕ್ವಶನ್ಸ್ ನ ಮೈಕ್ರೋ ಸೆಗ್ರಿಗೇಟ್ ಮಾಡಿದ್ದಾರೆ. ಅಂಡ್ ಇಮ್ಯಾಜಿನ್ ದ ಮೈಂಡ್ ಸೆಟ್, ಬೆಳಗಿಂದ ಸಂಜೆವರೆಗೂ ಕುತ್ಕೊಂಡು 3,000 ಕ್ವಶನ್ಸ್ ನೋಡಿ ಅದನ್ನ ಮೈಕ್ರೋ ಟಾಪಿಕ್ ಅಲ್ಲಿ ಪ್ರಿಪೇರ್ ಮಾಡಿದ್ರು. ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್. ನೀವು ಪಾಲಿಟಿಗೆ ಹೋದ್ರೆ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಅಂತ ಕೂಡ ವಿ ಮಾರ್ಕ್ ಇಟ್, ಇನ್ಕ್ಲೂಡಿಂಗ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಕೂಡ ಮಾರ್ಕ್ ಮಾಡಿದ್ವಿ. ಇಫ್ ಯು ಗೋ ಟು ಜನರಲ್ ಸೈನ್ಸ್ ಬಯಾಲಜಿ ಅಲ್ವಾ, ಸೆಲ್ ಟಾಪಿಕ್ಸ್ ನಾವು ಕಂಪ್ಲೀಟ್ಲಿ
ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ, ಇನ್ಕ್ಲೂಡಿಂಗ್ ನ್ಯೂಟ್ರಿಷನ್, ವಿಟಮಿನ್ಸ್ ಎಲ್ಲ ಸಬ್ಜೆಕ್ಟ್ಸ್ ಮೈಕ್ರೋ ಡೀಟೇಲ್ಸ್ ಅಲ್ಲಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ಒಂದು ಸ್ಯಾಂಪಲ್ ಕ್ವಶನ್ ಹೀಗಿದೆ ನೋಡಿ. ಐ ಥಿಂಕ್ ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲ ಓದಿರಲ್ಲ, ಎಸ್ಪೆಷಲಿ ಇದ್ಯಾವುದು ಆರ್ಟಿಕಲ್ 21 ರೈಟ್ ಟು ಎಜುಕೇಶನ್, 86th ಅಮೆಂಡ್ಮೆಂಟ್ ಆಕ್ಟ್ ಕೇಳಿದ್ರಾ, ನೆನಪಿದ್ಯಾ? ಅನ್ಲುಕಡ್ದ ಇದು 24 KPSC ಕೇಳಿರೋ ಕ್ವಶನ್ಸ್. ನಾವು ಇದು ಹುಡುಕ್ಬೇಕಾದ್ರೆ KPSC ಅವ್ರು ಯಾವ ತರ ಸೋರ್ಸ್ ತೆಗ್ದಿರ ಅಂತ ಹುಡುಕ್ತಾ ಹೋಗ್ತೀವಿ. ಈಗಲೂ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, 86 ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಏನೇನು ಪ್ರೊವಿಷನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅನ್ನೋದು ಕ್ವಶನ್ ಇದೆ ಅಲ್ವಾ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ, ಇಟ್ ಪ್ರೊವೈಡ್ಸ್ ಚಿಲ್ಡ್ರನ್ ಎ ಫಂಡಮೆಂಟಲ್ ರೈಟ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಆರ್ಟಿಕಲ್ 21A ಅಲ್ಲಿ it provide fundamental right to free and compulsory education. And look at the same statement also appeared in PSI KSR, Karnataka State Reserve Police ಅಲ್ಲಿ. ಅದೇಗಿದೆ ಕ್ವಶನ್ ಫಾರ್ಮೆಟ್ ಅಲ್ಲಿ ಇದೆ ಅಲ್ವಾ, ಇಲ್ಲಿ ಹೇಗಿದೆ 86 ಅಮೆಂಡ್ಮೆಂಟ್ ಆಕ್ಟ್ ಆನ್ಸರ್ ಅಲ್ಲಿ ಇದೆ, ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಕ್ವಶನ್ ಅಲ್ಲಿ. ಲುಕ್ ಅಟ್ ಇಟ್, ಪ್ರೊವೈಡ್ ಆಪರ್ಚುನಿಟಿ ಫಾರ್ ಎಜುಕೇಶನ್ ಟು ಹಿಸ್ ಚೈಲ್ಡ್ ಆರ್ ವಾಟ್ ಬಿಟ್ವೀನ್ ಏಜ್ ಆಫ್ 6 and 14 years. ಕೆಲವೊಂದ್ಸಲ ಸ್ಟೇಟ್ಮೆಂಟ್ ಕ್ವಶನ್ ರಿವರ್ಸ್ ಆಗುತ್ತೆ, ಕ್ವಶನ್ ಸ್ಟೇಟ್ಮೆಂಟ್ ಆಗಿ ಕೂಡ ಬರುತ್ತೆ. ಅದು ಒಂದು ಕ್ವಶನ್ ಎರಡು ಸ್ಟೇಟ್ಮೆಂಟ್ ಆಗಿ ಬಂದಿದೆ, ಒಂದು ಕ್ವಶನ್ ಆಗಿ ಬಂದಿದೆ. And look at second statement, Article 21F Constitution has been introduced under this Act. ಅಲ್ಲಿ ಇಲ್ಲಿ ನೋಡಿ ನೆಕ್ಸ್ಟ್, which amendment act to the Constitution inserted new Article 21A? ಇದು PSI 2018. ಸಿಕ್ತಾ ಮತ್ತೆ ಸ್ಟೇಟ್ಮೆಂಟ್ 21A ಮತ್ತೆ ಆನ್ಸರ್ 86. ಸೊ 86 ಡಿಫರೆಂಟ್ ಸ್ಟೇಟ್ಮೆಂಟ್ಸ್. ಅರ್ಥ ಆಗ್ತಿದಿಲ್ಲ? Look at next question. ಮತ್ತೆ ಇನ್ನೊಂದೆರಡು ಸ್ಟೇಟ್ಮೆಂಟ್ಸ್ ಇದೆ. First, by which one of the following amendments was Article 51A related to the fundamental duties inserted into the Constitution of India? ನಾವೇನಂತೀವಿ 86th amendment ಅಂದ್ರೆ just Article 21A ಅಂತ ಮಾತ್ರ ನೆನ್ಪಿಟ್ಕೊಂತೀವಲ್ವಾ. However, there are also one important clause which has been introduced into fundamental duties also by the same amendment act. ಯಾವ್ದಿದೆ ಅದು? Article 51A. ಇಲ್ಲಿ ನೋಡಿ, in Article 51A ಅಲ್ವಾ. But look at the second part of the sentence, just beautiful ಆಗಿ extra frame ಮಾಡಿದ್ದಾರೆ. It says a new clause J has been added under this act. ನೀವು ನಾರ್ಮಲಿ ಫಂಡಮೆಂಟಲ್ ಡ್ಯೂಟೀಸ್ ಏನಂತ 1976 42nd ಅಮೆಂಡ್ಮೆಂಟ್ ಆಕ್ಟ್, ಸ್ವರಣ್ ಸಿಂಗ್ ಕಮಿಟಿ ಇಷ್ಟ ಅಲ್ವಾ. ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಅಮೆಂಡ್ಮೆಂಟ್ ಆಕ್ಟ್ ನಿಮ್ಗೆ ನೆನಪು ಬರುತ್ತಾ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ? ಈಗ ಸಪೋಸ್ ಯಾರಾದ್ರೂ ಕೇಳಿದ್ರೆ ನಿಮಗೆ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಎಷ್ಟು ಅಮೆಂಡ್ಮೆಂಟ್ ಆಕ್ಟ್ಸ್ ಅಂತ ಏನಾದ್ರು ಚೇಂಜಸ್ ಮಾಡಿದ್ರೆ ಏನ್ ಹೇಳ್ತೀರಾ? ಒಂದೇ ನಾರ್ಮಲಿ ಫಸ್ಟ್ ಥಾಟ್ ಬರೋದೇ 76 ಅಲ್ವಾ. ಹಾಗಾದ್ರೆ 51A ಇನ್ನೊಂದಿದೆ ಕ್ಲಾಸ್ ಕೆ. ಆ ಕ್ಲಾಸ್ ಕೆ ಇಲ್ಲಿ 86th ಅಮೆಂಡ್ಮೆಂಟ್ ಅಲ್ಲಿ ಒಂದು ಪ್ರಾವಿಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ, ಇನ್ಸ್ಟೆಡ್ ಆಫ್ ಕೆ ದೇ ಯೂಸ್ ಕ್ಲಾಸ್ ಜೆ. ಇಷ್ಟು ಮೈಕ್ರೋ ಡೀಟೇಲ್ಸ್ ನೀವು ಓದ್ತೀರಾ? ಎಸ್, ಫಂಡಮೆಂಟಲ್ ಡ್ಯೂಟೀಸ್ ಗೊತ್ತು, A to K ಇರೋದು ಗೊತ್ತು. ಬಟ್ 86th ಅಮೆಂಡ್ಮೆಂಟ್ ಆರ್ಟಿಕಲ್ 51A ಅಲ್ಲಿ ಕ್ಲಾಸ್ ಕೆ ಇಂಟ್ರೊಡ್ಯೂಸ್ ಮಾಡಿದಾರೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಅಷ್ಟು ವಾಸ್ಟ್ ಸೋರ್ಸ್ ಅನ್ನು ನೋಡಿದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಎಸ್, ಈ ತರ ಮೈಕ್ರೋ ಲೆವೆಲ್ಗೂ ಹೋಗ್ಬೋದು ಅಂತ, ಅಂಡ್ ಅದನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಆರ್ಟಿಕಲ್ 51A. ಇನ್ನೊಂದು ಥರ್ಡ್ ಸ್ಟೇಟ್ಮೆಂಟ್ ಇದೆ ನೋಡಿ, ಇಟ್ ಪ್ರೊವೈಡ್ಸ್ ದ ಸಬ್ಸ್ಟಿಟ್ಯೂಷನ್ ಆಫ್ ಆರ್ಟಿಕಲ್ 41A ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೀವು DPSP ಓದ್ಬೇಕಾದ್ರೆ ಡೆಫಿನೆಟ್ಲಿ ಯು ನೆವರ್ ಸಿ ಆರ್ಟಿಕಲ್ 45A. ಅಬ್ಸರ್ವ್ ಮಾಡಿದೀರಾ? ಇದೆಯಾ ಆರ್ಟಿಕಲ್ 45 ಅಲ್ಲಿ DPSP ಅಲ್ಲಿ? ಇದೆಯಾ ಇಲ್ವಾ? ಇಲ್ವಾ? ಯಾಕಿಲ್ಲ? ಏನಂತ ಮಾಡಿದ್ದಾರೆ? ನಾನು ಕೇಳಿದ ಆರ್ಟಿಕಲ್ ಇದೆಯಾ ಇಲ್ವಾ, ಏನ್ ಮಾಡಿದ್ದಾರೆ ಅಂತ. ಆರ್ಟಿಕಲ್ 45A ಕಾನ್ಸ್ಟಿಟ್ಯೂಷನ್ 45 ಇದೆಯಾ? ಆರ್ಟಿಕಲ್ 45 ಕೂಡ ಇಲ್ಲ. ಆರ್ಟಿಕಲ್ 45 ನ ರಿಮೂವ್ ಮಾಡಿ 51A ಮಾಡಿದ್ದಾರೆ. ಆರ್ಟಿಕಲ್ 45 ಏನಿದೆಯಲ್ಲ ಅದನ್ನ ರಿಮೂವ್ ಮಾಡಿ 51A ರಿಮೂವ್ ಮಾಡಿದ್ದಾರೆ. ಸೊ ಇದೆಲ್ಲಿದೆ ಗೊತ್ತಾ? ಲಕ್ಷ್ಮೀಕಾಂತ್ ಅಲ್ಲಿಲ್ಲ. ನೀವು ಬೇರ್ ಆಕ್ಟ್ ಅಂತ ಒಂದಿದೆ, ಅಥವಾ PM ಬಕ್ಷಿ ಅಂತ ಇದೆ, ಓಕೆನಾ? ಅಲ್ಲಿ ಸ್ಪೆಸಿಫಿಕ್ ಆರ್ಟಿಕಲ್ ಹೋದ್ರೆ ಪ್ರಾಪರ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 45 ಬ್ರಾಕೆಟ್ ಅಲ್ಲಿ ದಿಸ್ ಆರ್ಟಿಕಲ್ ಹ್ಯಾಸ್ ಬೀನ್ ರಿಮೂವ್ಡ್ ಆರ್ ರಿಪೀಲ್ಡ್ ಅಂಡ್ ಹ್ಯಾಸ್ ಬೀನ್ ಆಡೆಡ್ ಫರ್ದರ್ ಟು ಆರ್ಟಿಕಲ್ 51A. ಕ್ಲಾರಿಟಿ ಸಿಗ್ತಿದ್ಯಾ? ಫಂಡಮೆಂಟಲ್ ಡ್ಯೂಟೀಸ್ ಡೆಫಿನೆಟ್ಲಿ ಯಾರೇ ಎಕ್ಸಾಮ್ ಆದ್ರೂ ನಾರ್ಮಲ್ ಇವೆರಡು ಗೊತ್ತಿರುತ್ತೆ ಸ್ಟ್ಯಾಂಡರ್ಡ್ ಆಗಿ. ಅಂಡ್ ವೆನ್ ಇಟ್ ಕಮ್ಸ್ ಟು ದೀಸ್ ಟು ವೇರ್ ಯು ಗೆಟ್ ಇನ್ ದ ಟ್ರಾಪ್ ಅಲ್ವಾ. ಈ ಟ್ರಾಪ್ ಇಂದ ಆಚೆ ಬರ್ಲಿಕ್ಕೆ ನಾವು PYQs ನ ರೆಫರ್ ಮಾಡಿ ಅಂಡ್ ಪ್ರತಿಯೊಂದು ಟಾಪಿಕ್ಸ್ ನ ಮೈಕ್ರೋ ಡೀಟೇಲ್ ಆಗಿ ವಿ ಟ್ರೈ ಟು ಕವರ್ ಇಟ್. ಅಂದ್ರೆ ಇದೆ ಎಲ್ಲಿದೆ ಕ್ವಶನ್ ಇದು? NDA 2023 NDA ಕೇಳಿದ್ರೆ NDA ಎಕ್ಸಾಮ್ಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಯಾರು ಮಾಡ್ತಾರೆ ಎಕ್ಸಾಮ್? ಅದು UPSCS. ಸಿ, ಎರಡು ಕ್ವಶನ್ PSI ಇಂದ ತಗೊಂಡು ಸ್ಟೇಟ್ಮೆಂಟ್ ಮಾಡಿದರೆ, ಇನ್ನೊಂದು ಸ್ಟೇಟ್ಮೆಂಟ್ NDA 2023.
ಅಂಡ್ ಇನ್ನೊಂದು ಇದೆ ನೋಡಿ ಇಲ್ಲಿ CDS ಕೇಳಿದ್ರೆ ಇನ್ನೊಂದು CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್, ಇದು ಕೂಡ UPSC ನ ಎಕ್ಸಾಮ್ಸ್ ಮಾಡುತ್ತೆ. ಇದು ಕೂಡ ಆಗಿದೆ. ಬೈ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ಸ್ ವಾಸ್ ದ ಆರ್ಟಿಕಲ್ 21. ಸೇಮ್ ಅಲ್ವಾ? PSI ಸೇಮ್ ಟಾಪ್ ಅದೇ ತರ ರಿಪೀಟ್ ಆಗಿದೆ, NDA ದಲ್ಲೂ ರಿಪೀಟ್ ಆಗಿದೆ, ಅಂಡ್ ಇದು KAS ಅಲ್ಲಿ ಕೂಡ ರಿಪೀಟ್ ಆಗಿದೆ. ಅರ್ಥ ಆಗ್ತಿದಿಲ್ಲ? ಸೊ ನೀವು ವಾಸ್ಟ್ ಸೋರ್ಸಸ್ ಅನ್ನು ನೆನಪಿಟ್ಟಾಗ ಏನಾಗುತ್ತೆ, ಯು ವಿಲ್ ಗೆಟ್ ಕಂಪ್ಲೀಟ್ ಗ್ರಿಪ್ ಆನ್ ಎಲ್ಲ ಪ್ರೊವಿಷನ್, ಎಲ್ಲ ಟಾಪಿಕ್ಸ್ ಅಥವಾ ಎಲ್ಲ ಇಂಪಾರ್ಟೆಂಟ್ ಏರಿಯಾಸ್ ಅದು ನಿಮಗೆ ಕಂಪ್ಲೀಟ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ನಾವು ಕೂಡ ನಮ್ಮ ಪ್ರಯತ್ನ ಕೂಡ ಈ ತರ ಕ್ವಶನ್ಸ್ ನ ಫ್ರೇಮ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ದಟ್ ನೀವು 3 ಅಥವಾ 4 ಕ್ವಶನ್ ಅಥವಾ ಕೆಲವೊಂದು ಸೇ ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಫರೆನ್ಸ್ ಟಾಪಿಕ್ ಆರ್ ಎನಿ ಕೈಂಡ್ ಆಫ್ ಎಕ್ಸಾಮ್ಸ್ ಅಲ್ವಾ. ಒಂದು 50-60 ಕ್ವಶನ್ಸ್ ನ ತಗೊಂಡು ಫಂಡಮೆಂಟಲ್ ರೈಟ್ಸ್ ವಿ ಟ್ರೈ ಟು ಫ್ರೇಮ್ ಇಟ್ ಅರೌಂಡ್ 20-25 ಆರ್ 30 ಕ್ವಶನ್ಸ್. ಸೊ ನೀವು 30 ಕ್ವಶನ್ಸ್ ನ ಸಾಲ್ವ್ ಮಾಡಿ ಆ 30 ಕ್ವಶನ್ಸ್ ನ ಪ್ರಾಪರ್ ಆಗಿ ನೀವು ಟೆಸ್ಟ್ ಅಲ್ಲಿ ಬರೆದು ಅದನ್ನ ನೀವು ಟೆಸ್ಟ್ ಡಿಸ್ಕಷನ್ ಮೂಲಕ ಕ್ಲಾರಿಟಿ ತಗೊಂಡ್ರೆ ಏನಾಗುತ್ತೆ, ಸೊ ಯು ವಿಲ್ ಬಿ ಮಾಸ್ಟರ್ ಆಫ್ ಫಂಡಮೆಂಟಲ್ ರೈಟ್ಸ್. ಆಯ್ತಾ? ಸೊ ನಾಳೆ ಯಾರಾದ್ರೂ ಆಫೀಸರ್ ಬಂದು ಏನಾದ್ರು ನೀವು ರೈಟ್ ನ ವಾಲ್ಯೂಟ್ ಮಾಡಿದ್ರೆ ಸೇ ದಟ್ ನನ್ನ ಫಂಡಮೆಂಟಲ್ ರೈಟ್ ನೀನ್ ಯಾಕೆ ವಾಲ್ಯೂಟ್ ಮಾಡಿದ್ರೆ. ಸೊ ಆ ಲೆವೆಲ್ಗೆ ಕಾನ್ಫಿಡೆನ್ಸ್ ವಿ ಟ್ರೈ ಟು ಗಿವ್ ಇಟ್. ಅರ್ಥ ಆಗ್ತಿಲ್ಲ? ಸೊ ಇದು ನಮ್ಮ ಎಫರ್ಟ್. ಸೊ ಈ ತರ ನಾವು ಕ್ವಶನ್ಸ್ ಪ್ರಿಪೇರ್ ಮಾಡ್ತಿದೀವಿ ಎಲ್ಲ, ನಾಟ್ ಓನ್ಲಿ ಫಾರ್ ದಿಸ್ ಫಂಡಮೆಂಟಲ್ ಡ್ಯೂಟೀಸ್ ಅಕ್ರಾಸ್ ಆಲ್ ದ ಸಬ್ಜೆಕ್ಟ್ಸ್. ಅಷ್ಟು ಮೈಕ್ರೋ ಡೀಟೇಲ್ ನಾವು ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ಕ್ಲಾರಿಟಿ ಕೊಡ್ಲಿಕ್ಕೆ ನೀವು ಟೆಸ್ಟ್ ಡಿಸ್ಕಷನ್ಸ್ ನಾವು ಮಾಡ್ತೀವಿ. ಕ್ಲಿಯರ್? ಅಂಡ್ ಇನ್ನೊಂದು ಬ್ಯೂಟಿ, ಜಸ್ಟ್ ಐ ವಿಲ್ ಗಿವ್ ಅನದರ್ ಎಕ್ಸಾಂಪಲ್. CAG ಕೇಳಿದಿರಾ? CAG ಯಾರು? CAG ಫುಲ್ ಫಾರ್ಮ್ ಅಲ್ಲ, ಹೂ ಇಸ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನ್ ಹೇಳಿದಾರೆ ಗೊತ್ತಾ? CAG ಬಗ್ಗೆ is one of the most important position in government of India because he is the exchequer, public guardian of public purse ಅಲ್ವಾ. ಇನ್ನೊಂದು ಸ್ಟೇಟ್ಮೆಂಟ್ ಕೇಳಿದಿರಾ? ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ. ಅದೇ ತರ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಅಂದ್ರೆ ಸರ್ಕಾರದ ಪ್ರತಿಯೊಂದು ರೂಪಾಯಿ, ಪ್ರತಿಯೊಂದು ಹಣ ಅದು ಗಾರ್ಡ್ ಮಾಡೋದು ಯಾರು? CAG, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಲ್ಸೋ. ಲುಕ್ ಅಟ್ ಇದು 2024 ಹೇಗೆ KPSC ಬಂದಿರೋ ಕ್ವಶನ್ ಕೂಡ ಇದು. ಲುಕ್ ಅಟ್ ದ ಸ್ಟೇಟ್ಮೆಂಟ್, is our term of office is 6 years or up to the age of 65 whichever is earlier. ಎಲ್ಲರಿಗೂ ಗೊತ್ತಲ್ವಾ? ಫಸ್ಟ್ ಲೈನ್ ಅಲ್ಲಿ ಸಿಗುತ್ತೆ ಲಕ್ಷ್ಮೀಕಾಂತ್ ಅಲ್ಲಿ. ಬಟ್ ಇಮ್ಯಾಜಿನ್ ಐ ಟ್ರೈ ಟು ಫ್ರೇಮ್ ದಿಸ್ ಕ್ವಶನ್ ಲೈಕ್, ಈ ಸ್ಟೇಟ್ಮೆಂಟ್ ಬೇರೆ ತರ ಫ್ರೇಮ್ ಮಾಡ್ತೀವಿ. ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ, ದಿಸ್ ಇಸ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಸೊ ಇದು ನಾರ್ಮಲಿ ಆರ್ಟಿಕಲ್ 148 to 151 ಬಿಲಾಂಗ್ಸ್ ಟು CAG ಅಲ್ವಾ. 4 ಆರ್ಟಿಕಲ್ಸ್ ಬಿಲಾಂಗ್ ಟು CAG. ಇಮ್ಯಾಜಿನ್ ಇಫ್ ಐ ಟ್ರೈ ಟು ಚೇಂಜ್ ದ ಸ್ಟೇಟ್ಮೆಂಟ್, ದ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ದ ಟರ್ಮ್ ಆಫ್ ಆಫೀಸ್ ಆರ್ tenure of CAG which is 6 years or 65 whichever is earliest. ಕರೆಕ್ಟ್ ಆ ರಾಂಗ್? ಲಕ್ಷ್ಮೀಕಾಂತ್ ಹೋದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ. ಬೈ ಡಿಫಾಲ್ಟ್ ಏನ್ ಅನ್ಸುತ್ತೆ, ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ ಅನ್ಸುತ್ತಲ್ವಾ. ಬಟ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ ಆ ವರ್ಡ್? ನೋ. ಎಲ್ಲಿ ಮೆನ್ಷನ್ ಆಗಿದೆ ಗೊತ್ತಾ? CAG ಆಕ್ಟ್ ಅಲ್ಲಿ ಮೆನ್ಷನ್ ಆಗಿದೆ. CAG ಆಕ್ಟ್ 1971. ಅರ್ಥ ಆಯ್ತಲ್ಲ? ನಾನು ಯಾಕೆ ಹೇಳ್ದೆ ಗೊತ್ತಾ? ಇನ್ನೊಂದು ವರ್ಡ್ ಇದೆ ಐ ಥಿಂಕ್. ಸೊ ಇನ್ನೊಂದು ಕ್ವಶನ್ಸ್ ಬರುತ್ತೆ CAG ಬಂದಾಗ, ಒಂದು ಸ್ಟ್ಯಾಚ್ಯುಟರಿ ಅಂತ ವರ್ಡ್ ಬರುತ್ತೆ. ಸೊ ಇಫ್ ಯು ರಿಮೆಂಬರ್ ದಿಸ್ CAG ಆಕ್ಟ್ 1971 ಡ್ಯೂಟೀಸ್, ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ CAG ದೇ ಮೆನ್ಷನ್ಡ್ ಹಿಯರ್. ಈ ಪ್ರೊವಿಷನ್ ಇದೆ ಗೊತ್ತಾ? ಆ ಆಕ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ. ಇಮ್ಯಾಜಿನ್ ನೆಕ್ಸ್ಟ್ ಅಲ್ಲಿ ಯಾವ್ದಾರ ಒಂದು ಎಕ್ಸಾಮ್ ಅಲ್ಲಿ ಈ ತರ ಕೊಟ್ಟರೆ ದ ಟೆನ್ಯೂರ್ ಆಫ್ ಆಫೀಸ್ ಆಫ್ CAG ಈಸ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ? ಐದರ್ ಯು ಗೋ ಫಾರ್ ಇದು ಮಾಡ್ತೀರಾ, ಇಲ್ಲಾಂದ್ರೆ ಯು ಟೇಕ್ ದ ರಿಸ್ಕ್. ಕಾನ್ಸ್ಟಿಟ್ಯೂಷನ್ ಇದೆಯಾ ಇಲ್ವಾ ಆ ಕ್ಲಾರಿಟಿ ಇರುತ್ತೆ ನಿಮ್ಗೆ. ಆ ಕ್ಲಾರಿಟಿ ಕೊಡೋ ಪರ್ಪಸ್ ನಮ್ಮ ಟೆಸ್ಟ್. ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ ಈ ಸೆಂಟೆನ್ಸ್. ಇದು ಪರ್ಟಿಕ್ಯುಲರ್ ಆಕ್ಟ್ ಅಂದ್ರೆ ಸ್ಟ್ಯಾಚ್ಯುಟರಿ. ಆ ಪವರ್ ಇದೆ. ಆ ಪವರ್ ಯಾರಿಗಿದೆ? CAG ಇದು ಮಾಡ್ಲಿಕ್ಕೆ, ಲಾ ಮಾಡ್ಲಿಕ್ಕೆ ಪಾರ್ಲಿಮೆಂಟ್. ಅದೆಲ್ಲಿದೆ ಗೊತ್ತಾ? ಆರ್ಟಿಕಲ್ 149 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಗೇವ್ ಪವರ್ ಟು ಪಾರ್ಲಿಮೆಂಟ್ ಟು ಮೇಕ್ ಎನಿ ಲಾ ವಿತ್ ರೆಸ್ಪೆಕ್ಟ್ ಟು ಆಫೀಸ್ ಆಫ್ CAG. ಸೊ ಆ ಪವರ್ ನ ಯೂಸ್ ಮಾಡಿಕೊಂಡು CAG ಪಾರ್ಲಿಮೆಂಟ್ ಏನ್ ಮಾಡಿದೆ, ಒಂದು ಆಕ್ಟ್ ನ ಪ್ರಿಪೇರ್ ಮಾಡಿ ಅವರಿಗೆ ಒಂದು ಡ್ಯೂಟೀಸ್, ಪವರ್ಸ್, ಫಂಕ್ಷನ್ ನ ಕೊಟ್ಟಿದೆ. ಅರ್ಥ ಆಯ್ತಲ್ವಾ? ಈ ಕ್ಲಾರಿಟಿ ನಿಮಗೆ ಟೆಸ್ಟ್ ಡಿಸ್ಕಷನ್ ಒಂದು ಎಕ್ಸಾಮ್. ಅಂಡ್ ಇದು ಡೆಫಿನೆಟ್ಲಿ ಸಿಗ್ ನೆಕ್ಸ್ಟ್. ಹಿಯರ್ ಶಿ ಹೋಲ್ಡ್ಸ್ ಆಫೀಸ್ ಟಿಲ್ ದ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಸಿನ್ಸ್ he or she is appointed by president. ಹೌದಾ? ಅಪಾಯಿಂಟ್ಮೆಂಟ್ ಮಾಡಿದಾರೆ CAG ನ ಪ್ರೆಸಿಡೆಂಟ್ ಬೈ ವಾರೆಂಟ್ ಅಂಡರ್ ಇಸ್ ಹ್ಯಾಂಡ್ ಅಂಡ್ ಸೀಲ್ ಅಂತ ಬರುತ್ತಲ್ವಾ. ಸೊ ಅಪಾಯಿಂಟ್ಮೆಂಟ್ ಮಾಡೋದು ಪ್ರೆಸಿಡೆಂಟ್. ವಾಟ್ ಅಬೌಟ್ ದ ಸೆಕೆಂಡ್ ಆಫ್? ಡಸ್ he at the mercy of pleasure of president? ಹೌದಾ ಇಲ್ವಾ? See again clarity is missing. ಹೆಂಗ್ ರಿಮೂವ್ ಮಾಡ್ತಾರೆ ಗೊತ್ತಾ CAG ನ? ಸುಪ್ರೀಂ ಕೋರ್ಟ್ ಜಡ್ಜ್ ಹೇಗೆ ರಿಮೂವ್ ಮಾಡ್ತಾರಲ್ವಾ ಹಾಗೆ ರಿಮೂವ್ ಮಾಡ್ತಾರೆ. ಸೊ ಹಾಗಾದ್ರೆ ಏನು? ಈಸ್ ನಾಟ್ ಸಬ್ಜೆಕ್ಟೆಡ್ ಟು ಪ್ಲೆಜರ್ ಆಫ್ ಪ್ರೆಸಿಡೆಂಟ್. ಎಸ್, ದಟ್ ಈಸ್ ಹೌ ಏನ್ ಕ್ವಶನ್. ಸ್ಟೇಟ್ಮೆಂಟ್ ರಾಂಗ್ ಆಗುತ್ತಾ? ಸೊ ಇದು ಟೆಸ್ಟ್ ಡಿಸ್ಕಷನ್ ಮಾಡಿದಾಗ ನಿಮ್ಗೆ ಸಿಗುವಂತದ್ದು
ಬಟ್ ಇದು ನಿಮ್ಗೆ ಸಿನಾಪ್ಸಿಸ್ ಓದಿದ್ರೆ ಜಸ್ಟ್ ಬುಕ್ಸ್ ಓದಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತಾ? ನೋ, ವಿ ಟ್ರೈ ಟು ಗಿವ್ ದಟ್. ಸ್ವಲ್ಪ ಮುಂದೆ ಹೋಗಿ ವಿ ಟ್ರೈ ಟು ಗಿವ್ ವೈ, ಯಾಕೆ, ಎಲ್ಲಿ ಅಂತ. ಸೊ ಅಂದ್ರೆ CAG ಬಗ್ಗೆ ಬಂದ್ರೆ ವಿ ಟ್ರೈ ಟು ಪ್ರಿಪೇರ್ ಹೋಲಿಸ್ಟಿಕಲಿ CAG ಏನೇನು ಇದೆಯಲ್ವಾ ಒಂದು ಬಾಕ್ಸ್ ಅಲ್ಲಿ ಎಲ್ಲ ತರ ಕ್ವಶನ್ಸ್ ನ ಕೊಟ್ಟು ವಿ ಟ್ರೈ ಟು ಡಿಸ್ಕಸ್ ಆಲ್ ದ ಅಂಡ್ ಲುಕ್ ಅಟ್ ನೆಕ್ಸ್ಟ್. His or her salary and conditions services shall be statutory. It's a beautiful statement. Statutory. ಗೊತ್ತಲ್ಲ ಸ್ಟ್ಯಾಚ್ಯುಟರಿ ಅಂದ್ರೆ ಏನು? ವಾಟ್ಸ್ ದ ಮೀನಿಂಗ್ ಆಫ್ ಸ್ಟ್ಯಾಚ್ಯುಟರಿ? ಏನು ಸ್ಟ್ಯಾಚ್ಯುಟರಿ ಅಂದ್ರೆ? ಈಗ ಫಾರ್ ಎಕ್ಸಾಂಪಲ್ ನೀವು ಪಾರ್ಲಿಮೆಂಟ್ ಅಂತ ಹೇಳಿ, ಈಗ ಸ್ಟೇಟ್ ಲೆಜಿಸ್ಲೇಚರ್ ಒಂದು ಲಾ ಮಾಡ್ತಾರೆ, ಸ್ಟ್ಯಾಚ್ಯುಟರಿ ಅನ್ಬೋದಾ ನಾವು? ಅನ್ಬೋದಾ ಇಲ್ವಾ? ಅಫ್ಕೋರ್ಸ್ ಎನಿ ಇನ್ಸ್ಟಿಟ್ಯೂಷನ್ಸ್, ಫಾರ್ ಎಕ್ಸಾಂಪಲ್ ಲೆಜಿಸ್ಲೇಚರ್, ಇಟ್ ಕ್ಯಾನ್ ಬಿ ಪಾರ್ಲಿಮೆಂಟ್ ಆರ್ ಇಟ್ ಕ್ಯಾನ್ ಬಿ ಸ್ಟೇಟ್ ಲೆಜಿಸ್ಲೇಚರ್. ಅವರು ಒಂದು ಲಾ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಆಕ್ಟ್ ಆಗಿ ಮಾಡಿದ್ರೆ ಏನಾಗುತ್ತೆ, ಅದು ಸ್ಟ್ಯಾಚ್ಯುಟರಿ ಆಗುತ್ತೆ. ಇದೆ ಅದು ಈಸ್ ಸ್ಯಾಲರೀಸ್ ಅಂಡ್ ಕಂಡೀಷನ್ ಸರ್ವಿಸಸ್ ಶಾಲ್ ಬಿ ಸ್ಟ್ಯಾಚ್ಯುಟರಿ. ಹೌದಾ ಇಲ್ವಾ? ಅಫ್ಕೋರ್ಸ್ ಅದನ್ನ ಹಾಗೆ ಹೇಳಿದ್ನಲ್ಲ, CAG ಆಕ್ಟ್ ಅಂತ, ಅದ್ರಲ್ಲಿ ಟೆನ್ಯೂರ್ ಕೂಡ ಕೊಟ್ಟಿದ್ದಾರೆ, ಇದರಲ್ಲಿ ಇದು ಸ್ಯಾಲರೀಸ್ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ಕಾನ್ಸ್ಟಿಟ್ಯೂಷನ್ ಏನ್ ಮೆನ್ಷನ್ ಆಗಿದೆ ಗೊತ್ತಾ? ಸ್ಯಾಲರೀಸ್ ಕಂಡೀಷನ್ ಶಲ್ ನಾಟ್ ಬಿ ಮೇಡ್ ಡಿಸ್ಅಡ್ವಾಂಟೇಜ್. ಅವ್ರಿಗೆ ಡಿಸ್ಅಡ್ವಾಂಟೇಜ್ ಮಾಡಬಾರ್ದು, ಕಮ್ಮಿ ಮಾಡಬಾರ್ದು ಅಂತ ಬರೆದಿದ್ದಾರೆ. ಎಷ್ಟು ಮಾಡ್ಬೇಕು ಅದೆಲ್ಲ ಕಂಪ್ಲೀಟ್ಲಿ ಡಿಸ್ಕ್ರಿಷನರಿ ಆಫ್ ಯಾರು? ಪಾರ್ಲಿಮೆಂಟ್. ಎಸ್ಪೆಷಲಿ ವೆನ್ ಇಟ್ ಕಮ್ ಟು CAG, ಕಾನ್ಸ್ಟಿಟ್ಯೂಷನ್ ಬಾಡಿ ಅಟ್ ದ ನ್ಯಾಷನಲ್ ಲೆವೆಲ್ ಅಲ್ವಾ. ಸೊ ಪಾರ್ಲಿಮೆಂಟ್ ವಿಲ್ ಬಿ ಹ್ಯಾವ್ ದ ಸೋಲ್ ಅಥಾರಿಟಿ ಟು ಮೇಕ್ ಎನಿ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು CAG. And look at third one. He audits and reports all the expenditure from the Consolidated Fund of India, Contingency Fund of India, and the government companies also. Simple agidiyalva? Yes, one of the functions of it. But look at different question, different statement from different. Idu, I think the UPSC previous year 2012 questions, almost 14 years back, CAG ಬಗ್ಗೆ UPSC ಯಾವ ತರ questions ಕೇಳಿದ್ದಾರೆ. ಅದು ನೋಡ್ಲಿಕ್ಕೆ ತುಂಬಾ ಬೇಸಿಕ್ ಸಿಂಪಲ್, ಬಟ್ ಅದು ಸ್ವಲ್ಪ ಒಂಚೂರು ಏನಾದ್ರು ಒಂದೆರಡು ವರ್ಡ್ ಆಡ್ ಮಾಡಿ ಸ್ಟೇಟ್ಮೆಂಟ್ ಚೇಂಜ್ ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್. ಅವಾಗ ಹೇಳಿದ್ನಲ್ಲ, ಕಾನ್ಸ್ಟಿಟ್ಯೂಷನ್ ಅಂತ ಹೇಳೋದು ಅಥವಾ ಆಕ್ಟ್ ಅಲ್ಲಿ ಹೇಳುವಂಥದ್ದು ಅದು ಕಷ್ಟ ಆಗುತ್ತೆ. Look at the first statement with respect to this. It says CAG exercises exchequer control on behalf of the parliament. Yes, when the president of India declares national emergency or financial emergency. And now see the beauty. Now the functions of Article 148(2) they are linking to Article 360 ಅಲ್ವಾ? ಇದು ಇಂಟರ್ ಕನೆಕ್ಟ್ ಆಗಿ ಓದುವಂಥದ್ದು. ಸೊ ನಾವು CAG ಮಾಡಿದ್ರೆ ಏನಂತ ಜಸ್ಟ್ ಆರ್ಟಿಕಲ್ 145 ಅಷ್ಟೇ, 148 to 151 ಓದಿ ಅದ್ರಲ್ಲಿ ಏನ್ ಪ್ರಾವಿಷನ್ ಇರುತ್ತೋ ಅದು ವಿ ಟ್ರೈ ಟು ರಿಮೆಂಬರ್. ಬಟ್ ಹೌ ಟು ಲಿಂಕ್ ದೀಸ್ ಕೈಂಡ್ ಆಫ್ ಪ್ರಾವಿಷನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಫ್ ಕೋರ್ಸ್ ವಿತ್ ರೆಸ್ಪೆಕ್ಟ್ ಟು ಅದರ್ ಪಾರ್ಟ್ ಹೇಗೆ ಅನ್ಸಿ ದೇ ಟ್ರೈ ಟು ಲಿಂಕ್ ಇಟ್ ಟು ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ ನ್ಯಾಷನಲ್ ಎಮರ್ಜೆನ್ಸಿ. ಮಾಡ್ತಾರ CAG ಯಾವ್ದಾದ್ರು ಪವರ್ ಇದೆಯಾ? ಫೈನಾನ್ಷಿಯಲ್ ಎಮರ್ಜೆನ್ಸಿ ಓದಿದಿರಲ್ವಾ, ನ್ಯಾಷನಲ್ ಎಮರ್ಜೆನ್ಸಿ ಕೂಡ ಓದಿರಲ್ವಾ? ನೀವು ಲಕ್ಷ್ಮೀಕಾಂತ್ ನೋಡಿ, ಎಮರ್ಜೆನ್ಸಿ ಟಾಪಿಕ್ ನೋಡಿ, ಎಲ್ಲಾದ್ರೂ ಡಿಡ್ ದೇ ಇಂಟ್ರೊಡ್ಯೂಸ್ ದ ವರ್ಡ್ CAG ಮಾಡಿದಾರಾ ಇಲ್ವಾ? ಸೊ ಹಾಗಿದ್ರೆ ಕರೆಕ್ಟಾ ರಾಂಗ್ ಸ್ಟೇಟ್ಮೆಂಟ್? ಜಸ್ಟ್ ಬಿಕಾಸ್ ಲಕ್ಷ್ಮೀಕಾಂತ್ ಅಲ್ಲಿ ಇಲ್ಲ ಅಂದ್ ಮಾತ್ರ ರಾಂಗ್ ಅಂತ ಹೇಳ್ತೀರಾ? ನನ್ನ ಹೇಳಿದ PM ಬಕ್ಷಿಲ್ ಇರ್ಬೋದು ಅಥವಾ ಬೇರೆ ಆಕ್ಟ್, ಒರಿಜಿನಲ್ ಆಕ್ಟ್ ಅಲ್ಲಿ ಕೂಡ ಇರ್ಬೋದಲ್ವಾ? ದೆನ್ ಹೌ ಡು ಯು ಸೇ? ಹೇಗೆ ಹೇಳ್ತೀರಾ ಅದನ್ನ? ಸೊ ಇದನ್ನ ಇಂಟರ್ಲಿಂಕ್ ಮಾಡುವಂಥದ್ದು ಕೂಡ ವಿ ಟ್ರೈ ಟು ಫ್ರೇಮ್ ದಿಸ್ ಕ್ವಶನ್ಸ್. ಅದಾಯ್ತಲ್ಲ? ಸೊ ಎರಡು ಟಾಪಿಕ್ ನ ಕಂಬೈನ್ ಮಾಡಿ ವಿ ಟ್ರೈ ಟು ಫ್ರೇಮ್ ದಿಸ್ ಕ್ವಶನ್. ಈ ತರ ಕ್ವಶನ್ಸ್ ಕೂಡ ವಿ ಟ್ರೈ ಟು ಪಿಕ್ ಅಪಾರ್ಟ್ ಫ್ರಮ್ ದಿಸ್ ಈಸಿ ಕ್ವಶನ್ಸ್. ನೋಡಿ, ಇದು KPSC 24 ಬಂದಿರೋ ಕ್ವಶನ್ಸ್, ಈಸಿ ಕ್ವಶನ್ಸ್. ಇದು UPSC ಪ್ರಿಲಿಮ್ಸ್. ಸೊ ನಾವು ಪ್ರಿಪೇರ್ ಮಾಡೋ ಕ್ವಶನ್ಸ್ ಕೂಡ ಅಷ್ಟೇ, ಸಮ್ಟೈಮ್ಸ್ ಈ ತರ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕೂಡ ಪ್ರಿಪೇರ್ ಮಾಡ್ತೀವಿ, ಅದೇ ಡಿಫಿಕಲ್ಟ್ ಕೂಡ ಇರುತ್ತೆ. ಅಂದ್ರೆ ಕಂಪ್ಲೀಟ್ 100 ಕ್ವಶನ್ಸ್ ಫುಲ್ ಡಿಫಿಕಲ್ಟ್ ಆಗಿ ಇರಲ್ಲ. ಅಂಡ್ ದಟ್ಸ್ ನಾಟ್ ದ ರಿಯಾಲಿಟಿ ಆಫ್ ಎಕ್ಸಾಮ್ಸ್ ಅಲ್ವಾ? ಅಂಡ್ ವಿ ಆರ್ ರಿಯಲಿಸ್ಟಿಕಲಿ ಪ್ರಿಪೇರಿಂಗ್. ಈಸಿ ಕ್ವಶನ್ಸ್ ಎಷ್ಟಿರಬೇಕು, ಡಿಫಿಕಲ್ಟ್ ಹೇಗಿರಬೇಕು, ಯಾವ ತರ, ಅದು ಆಲ್ಸೋ ವಿ ಟ್ರೈ ಟು ಪ್ರಿಪೇರ್ ಇಟ್. ಲುಕ್ ಅಟ್ ಸೆಕೆಂಡ್ ಸ್ಟೇಟ್ಮೆಂಟ್. CAG reports on the execution of projects or programs by the ministries which are discussed by the Public Account Committee is almost similar to this option D. Almost similar. Exact verbatim ಇಲ್ಲ, ಬಟ್ ನಿಮಗೆ ಗವರ್ಮೆಂಟ್ ಕಂಪನೀಸ್ ಅಂದ್ರೆ ಏನು ಅಥವಾ CAG ಏನ್ ಪವರ್ ಇದೆ, ಏನು ಆಡಿಟ್ ಮಾಡುತ್ತೆ ಅಂತ ಹೇಳ್ತಲ್ಲ, ಇಫ್ ಯು ನೋ ದಟ್ ಕಾನ್ಸೆಪ್ಟ್, ಎರಡು ಒಂದಕ್ಕೊಂದು ಇಂಟರ್ಲಿಂಕ್. ಎಸ್, ವರ್ಬ್ಯಾಟಿಮ್ ಸೇಮ್ ಇಲ್ಲ, ಬಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸೇಮ್ ಇದೆ. ಹೌದಲ್ವಾ? ಸೊ ಅದು ಒಂದು. And the information from CAG reports can be used by investigating agencies to press charges against those who violated the law while managing public finances. ಮಾಡ್ಬೋದಾ? ಸೇ ಫಾರ್ ಎಕ್ಸಾಂಪಲ್ CAG ಯಾವುದೋ ಒಂದು ನಿಮಗೆ ರಿಪೋರ್ಟ್ ಕೊಡುತ್ತೆ, ಆ ರಿಪೋರ್ಟ್ ಅಲ್ಲಿ ಏನಾದರೂ ಒಂದು ಫೈನಾನ್ಷಿಯಲ್ ಮಿಸ್ ಮ್ಯಾನೇಜಸ್ ಇರುತ್ತೆ ಅಥವಾ ಪ್ರಾಪರ್ ಮೈಂಟೆನೆನ್ಸ್ ಇರಲ್ಲ, ರಿಸಿಪ್ಟ್ಸ್ ಆಗಲಿ ಎಕ್ಸ್ಪೆಂಡಿಚರ್ ಆಗಲಿ.
ಆ ರಿಪೋರ್ಟ್ನ ಯೂಸ್ ಮಾಡ್ಕೊಂಡು ಯಾವುದಾದ್ರೂ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಫಾರ್ ಎಕ್ಸಾಂಪಲ್ CBI ಆಗಿರ್ಬೋದು ಅಲ್ವಾ, ಅಥವಾ ED ಕೂಡ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಯಾವುದಾದ್ರೂ ಆಗಿರ್ಬೋದು, ಆ ರಿಪೋರ್ಟ್ನ ಯೂಸ್ ಮಾಡ್ಕೊಂಡು ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು. ಅಂಡ್ ಸಿ ದ ಬ್ಯೂಟಿ, ಇದು 2012ನೇ ಕ್ವಶನ್. ಅಂಡ್ 2012ನೇ ಕ್ವಶನ್ ಅಲ್ಲಿ ಇಂಡಿಯಾದಲ್ಲಿ ಇಂಡಿಯಾ ಎಗೇನೆಸ್ಟ್ ಕರಪ್ಷನ್ ಮೂವ್ಮೆಂಟ್ ಶುರು ಆಗಿತ್ತಲ್ವಾ, ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್ಸ್ ಎಲ್ಲ ಶುರು ಆಗಿತ್ತಲ್ವಾ, ಆ ಕರೆಂಟ್ ಅಫೇರ್ಸ್ ನ ಇಟ್ಕೊಂಡು UPSC ದೇ ಟ್ರೈ ಟು ಲಿಂಕ್ ಇಟ್ ಟು CAG ಸ್ಟಾರ್ಟಿಂಗ್ ಮಾಡಿ. ನೆನಪಿದೆಯಾ 2012 13 ಆ ಟೈಮ್ ಅಲ್ಲಿ CAG ರಿಪೋರ್ಟ್, ಕಾಮನ್ವೆಲ್ತ್ ಸ್ಕ್ಯಾಮ್ಸ್ 2G ಸ್ಕೂಲ್ ಅದೇ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ವಾ, ಅದನ್ನ ಇಟ್ಕೊಂಡು ಕ್ವಶನ್ಸ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್. Look at fourth and said, while dealing with the audit and accounting of government companies, CAG has certain judicial powers. ಏನಕ್ಕೆ? For prosecuting those who violate the law. ಇದೆಯಾ CAG ಗೆ ಜುಡಿಷಿಯಲ್ ಪವರ್ಸ್ ಇದೆಯಾ ಪ್ರಾಸಿಕ್ಯೂಟ್ ಮಾಡ್ಲಿಕ್ಕೆ? ನೆನ್ಸ್ಕೊಳ್ಳಿ ಒಂದ್ಸಲ, CAG ಗೆ ಜುಡಿಷಿಯಲ್ ಪವರ್ಸ್ ಇದೆಯಾ? ಯಾರಾದ್ರೂ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ ಇದ್ರೆ ಪ್ರಾಸಿಕ್ಯೂಟ್ ಮಾಡ್ಲಿಕ್ಕೆ? ಎಸ್ ಆರ್ ನೋ? ನೋ ಅಲ್ವಾ? ಇಟ್ಸ್ ಜಸ್ಟ್ ಎ ವಾಟ್? ರಿಪೋರ್ಟ್ ನ ಪ್ರಿಪೇರ್ ಮಾಡಿ ಯಾರಿಗೆ ಕೊಡ್ತಾರೆ? ಪ್ರೆಸಿಡೆಂಟ್ಗೆ ಕೊಡ್ತಾರಲ್ವಾ. ಪ್ರೆಸಿಡೆಂಟ್ ಏನ್ ಮಾಡ್ತಾರೆ? ಪಾರ್ಲಿಮೆಂಟ್ ಮುಂದೆ ಇಡ್ತಾರೆ. ಪಾರ್ಲಿಮೆಂಟ್ ಏನ್ ಮಾಡುತ್ತೆ? ಪಬ್ಲಿಕ್ ಅಕೌಂಟ್ ಕಮಿಟಿಗೆ ಕೊಡ್ತಾರೆ ಅಲ್ವಾ. ಇಟ್ಸ್ ಲೈಕ್ ಫ್ರೆಂಡ್ ಫಿಲಾಸಫರ್ ಆಫ್ CAG, ಪಬ್ಲಿಕ್ ಅಕೌಂಟ್ ಕಮಿಟಿ. ಆ ಪಬ್ಲಿಕ್ ಅಕೌಂಟ್ ಕಮಿಟಿ ಎಲ್ಲ ಅಲ್ಲಿರೋ ರಿಪೋರ್ಟ್ಸ್ ಡೇಟಾನ ವೆರಿಫೈ ಮಾಡಿ ದೇ ಅಗೇನ್ ಸಬ್ಮಿಟ್ ಇಟ್ ಟು ಪಾರ್ಲಿಮೆಂಟ್. ಅವಾಗ ಪಾರ್ಲಿಮೆಂಟ್ ಬಂದಾಗ ಚರ್ಚೆ ಆಗುತ್ತಲ್ವಾ, ಏನೇನು ರಿಪೋರ್ಟ್ ಫೈಂಡಿಂಗ್ ಆಗಿದೆ ಅಂತ. ಅವಾಗ ದೆನ್ ದೇ ವಿಲ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಇನ್ವೆಸ್ಟಿಂಗ್ ಕೇಸಸ್, ರಿಪೋರ್ಟ್ ಮಾಡುವಂತ ಕೇಸಸ್. ಅಂಡ್ ಸಿ, ಇಲ್ಲಿ CAG 4 ಸೆಂಟೆನ್ಸ್ ಸ್ಟೇಟ್ಮೆಂಟ್ಸ್, ಇಲ್ಲಿ CAG 4 ಸ್ಟೇಟ್ಮೆಂಟ್, ಕಂಪ್ಲೀಟ್ಲಿ 8 ಡಿಫರೆಂಟ್ ಸ್ಟೇಟ್ಮೆಂಟ್ಸ್ ಆಫ್ ಒನ್ ಸಿಂಗಲ್ ಟಾಪಿಕ್ CAG, ಅಂಡ್ ಈಚ್ ಒನ್ ಹ್ಯಾಸ್ ಇಟ್ಸ್ ಓನ್ ವೈಟೇಜ್ ಅಲ್ವಾ. ಸೊ ಅಂದ್ರೆ ಒಂದು ಟಾಪಿಕ್ ಓದ್ಬೇಕಾದ್ರೆ ಈ ತರ ಈಸಿ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ನೀವು ಓದ್ಬೇಕಾಗುತ್ತೆ, ಅಂಡ್ ಬಿಯಾಂಡ್ ವಿಚ್ ಈ ತರ ಕ್ವಶನ್ಸ್ ಕೂಡ ನೀವು ಓದ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಒಂದು ಟಾಪಿಕ್. ಐ ಥಿಂಕ್ ಲಾಸ್ಟ್ ಒಂದು ಇದೇ ಟೆಸ್ಟ್ ಡಿಸ್ಕಷನ್ ಆಗೋ ತರ ಬೇಡ, ಓಕೆನಾ? ಇಟ್ ಜಸ್ಟ್ ಓರಿಯಂಟೇಷನ್, ಜಸ್ಟ್ ಒಂದು ಎಕ್ಸಾಂಪಲ್. ಅಂದ್ರೆ ನಾವು ಯಾವ ತರ ಇದು ಮಾಡ್ತಿದ್ವಿ, ಕ್ವಶನ್ಸ್ ಯಾವ ತರ ಮೈಂಡ್ ಸೆಟ್ ಅಷ್ಟೇ. ಸೇಮ್ ಕ್ವಶನ್ ಇದು ನೋಡಿ, ಇದು ಆಕ್ಚುಲಿ MPPSC ಮಧ್ಯಪ್ರದೇಶದಲ್ಲಿ ಕೇಳಿರೋ ಕ್ವಶನ್. ಇದು ವಿ ಆಲ್ಸೋ ಟುಕ್ ಮಧ್ಯಪ್ರದೇಶ್ ಕ್ವಶನ್, ಮಧ್ಯಪ್ರದೇಶದಲ್ಲಿ ಕೇಳಿರೋ. ಸೊ ಅಂದ್ರೆ ಒಂದು CAG ಬಂದಾಗ ನಾವು ಮಧ್ಯಪ್ರದೇಶ್ ಕ್ವಶನ್ ನೋಡಿದ್ವಿ, ನಮ್ಮ KPSC ನೋಡಿದ್ವಿ, UPSC ಕೂಡ ನೋಡಿದ್ವಿ. ಅದೇ ತರ ನಾವು ಬೆಜ್ಜಾನ್ ಪೇಪರ್ಸ್ ನೋಡಿ ವಿ ಟ್ರೈ ಟು ಪ್ರಿಪೇರ್ ಇಟ್. ಲುಕ್ ಅಟ್ ಇದು, ಇಟ್ ಶಾಲ್ ಬಿ ದ ಡ್ಯೂಟಿ ಆಫ್ ದ CAG to audit all receipts which are payable into the consolidated fund of India. It almost similar to last question, third statement ittalla, almost idilla. Audit. Statement 4, look at it. And the Comptroller and Auditor General shall have authority to audit and report on the accounts of stores. See the word stores or stock kept in any of office, department of the union or state. ಕೇಳಿದಿರಾ ನೀವು ಆ ಮಾತಿಗೆ ಮುಂಚೆ? ಆಡಿಟ್ ಅಂತ ಬಂದಾಗ ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್ ಆರ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೇಳಿದ್ರು. ಬಟ್ ದೇ ಬಿಕಮ್ ಮೋರ್ ಸ್ಪೆಸಿಫಿಕ್, ದೇ ಇಂಟ್ರೊಡ್ಯೂಸ್ ಸ್ಟೋರ್ ರೂಮ್ ಮತ್ತೆ ಸ್ಟಾಕ್ಸ್. ಈ ತರ ಕ್ವಶನ್ಸ್ ಕೊಟ್ಟಾಗ ನೀವು ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಹೇಗೆ ಮಾಡಿ? ಎಸ್, ಕ್ಲಾಸ್ ಅಲ್ಲಿ ಕೂತ್ಕೊಂಡು ಬರೀಬೇಕಾದ್ರೆ ಯು ಟೇಕ್ ಎ ರಿಸ್ಕ್, ಬಿಕಾಸ್ ಅಲ್ಲಿ ಏನು ನಿಮ್ಗೆ ಸ್ಟೇಕ್ಸ್ ಇರಲ್ಲ, ಫೇಲ್ಯೂರ್ ಅದು, ಯು ಟ್ರೈ ಟು ಲರ್ನ್ ಇಟ್. ಬಟ್ ಈ ತರ ಚಾನ್ಸಸ್ ನೀವು ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ತಗೊಂತೀರಾ, ಬಿಕಾಸ್ ಫಸ್ಟ್ ಟೈಮ್ ಯು ಸೀಯಿಂಗ್ ಸ್ಟೋರ್ ಮತ್ತೆ ಸ್ಟಾಕ್ ಅಂತ ಇದೆ. ಕೇಳಿರಲ್ಲ CAG ಓದ್ಬೇಕಾದ್ರೆ ಅಷ್ಟು ಮೈಕ್ರೋಡೇಟ್ ಹೋಗಲ್ವಲ್ಲ. ಸ್ಟೋರ್ ಅಂದ್ರೆ ಏನು, ಸ್ಟಾಕ್ ಅಂದ್ರೆ ಏನು, ಅಂಡ್ ಇನ್ನೊಂದು ಕ್ಲಾಸ್ ಏನವರು ದೇ ಆಲ್ಸೋ ಲಿಂಕ್ ಡಿಪಾರ್ಟ್ಮೆಂಟ್ ಆಫ್ ಯೂನಿಯನ್ ಆರ್ ಎ ಸ್ಟೇಟ್ ಅಂತ. ಸೊ ಅಂದ್ರೆ ನೀವು ಆರ್ಟಿಕಲ್ 140 ಪವರ್ಸ್ ಓದ್ಬೇಕಾದ್ರೆ ಈ ಟ್ರೈ ಟು ಆಡಿಟ್ ಆಲ್, ಓಕೆ, ಆಲ್ ದ ಬಾಡೀಸ್ ವಿಚ್ ಆರ್ ಸಬ್ಸ್ಟಾನ್ಷಿಯಲಿ ಫೈನಾನ್ಸ್ಡ್ ಬೈ ಗವರ್ನಮೆಂಟ್ ಅಂತ ಇದೆ. ಆಲ್ ಬಾಡೀಸ್, ಯಾವ್ದಾದ್ರು ಬಾಡಿ ಆಗಿರ್ಬೋದು, ಆ ಬಾಡಿ ಡೆಫಿನೇಷನ್ ಇದು ಸ್ಟೋರ್ಸ್ ಅಂಡ್ ಸ್ಟಾಕ್. ನೀವು CAG ಆರ್ಟಿಕಲ್ 148 ಓದ್ಬೇಕಾದ್ರೆ ಒಂದು ವರ್ಡ್ ಸಿಗುತ್ತೆ, ಆಲ್ ಬಾಡೀಸ್, ಗವರ್ಮೆಂಟ್ ಆಫ್ ಇಂಡಿಯಾ, ಪರ್ಟಿಕ್ಯುಲರ್ ಸ್ಟೇಟ್, ಅಂಡ್ ಆಲ್ ಬಾಡೀಸ್ ಸಬ್ಸ್ಟಾನ್ಷಿಯಲಿ ಫೈನಾನ್ಸ್ಡ್ ಬೈ ಗವರ್ನಮೆಂಟ್ಸ್. ಆ ಸಬ್ಸ್ಟಾನ್ಷಿಯಲಿ ಫೈನಾನ್ಸ್ ಆಲ್ ಬಾಡೀಸ್ ಇದೆಯಲ್ವಾ, ಅದರ ಒಳಗಡೆ ನಿಮ್ಗೆ ಇದು ಸ್ಟೋರ್ ಮತ್ತೆ ಸ್ಟಾಕ್ ಸಿಗುತ್ತೆ. ಸೊ ಇಷ್ಟು ಕ್ಲಾರಿಟಿ ಇದ್ರೆ ನಿಮ್ಗೆ ಯಾವುದೇ ಟಾಪಿಕ್ ಅಲ್ಲೂ ಡೆಫಿನೆಟ್ಲಿ ಸರ್ ಹೇಳ್ದಂಗೆ ಒಂದು ಕಾನ್ಫಿಡೆನ್ಸ್ ಇಂದ ಹೋಗಿ, ಅಥವಾ ನಿಮ್ಗೆ ಏನೋ ಫಿಯರ್ ಸೈಕೋಸಿಸ್ ಇರ್ತಲ್ಲ ಎಕ್ಸಾಮ್ ಹತ್ರ ಬಂದಾಗ, ನಮ್ಮ ಹೋಗ್ಬೇಕಾ ಬೇಡವಾ, ಕಾನ್ಫಿಡೆನ್ಸ್ ಇದೆಯಾ ಇಲ್ವಾ, ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಆ ಮೈಂಡ್ ಸೆಟ್ ನಿಮ್ಗೆ ಅರ್ಧ ನಿಮ್ಮನ್ನ ಡೌನ್ ಮಾಡಿಸ್ಬಿಡುತ್ತೆ. ಸೊ ಖುಷಿಯಾಗಿ ಹೋಗಿ ಎಕ್ಸಾಮ್ ಹೇಗೆ ಬರೆಯೋದು, ನೀವು ಹೊಟ್ಟೆ ಹಸ್ದಾಗ ಹೋಗಿ ಖುಷಿಯಾಗಿ ನಮ್ ಬೇಕಾಗಡೆ ತಿಂತೀವಲ್ವಾ, ಅದೇ ತರ ಆ ಮೈಂಡ್ ಸೆಟ್ ಅಲ್ಲಿ, ಆ ಪಾಸಿಟಿವ್ನೆಸ್ ಅಲ್ಲಿ, ಆ ಕಾನ್ಫಿಡೆನ್ಸ್ ಅಲ್ಲಿ ಎಕ್ಸಾಮ್ಗೆ ಹೋಗ್ಲಿಕ್ಕೆ ನಾವು ನಿಮ್ಮನ್ನ ತಯಾರಿ ಮಾಡ್ಲಿಕ್ಕೆ ಇಷ್ಟು ಎಫರ್ಟ್ ನ ಹಾಕಿ ಮಾಡ್ತಾ ಇದ್ದೀವಿ. ಅಂಡ್ ನಮ್ಮ ಸೋರ್ಸಸ್ ಹೇಳಿದಂಗೆ ಎಕ್ಸ್ಕ್ಲೂಸಿವ್ಲಿ PYQs, ನಾವು ಯಾವ್ದು ಸೋರ್ಸ್ ನ ರೆಫರ್ ಮಾಡಲ್ಲ ಎಕ್ಸೆಪ್ಟ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ಗೆ ಎಸ್, ಮಾರ್ಕೆಟ್ ಅಲ್ಲಿ ಸೋರ್ಸಸ್ ವಿ ಟ್ರೈ ಟು ಪಿಕ್ ಇಟ್ ಅಪ್, ಬಟ್ ಅದರ್ ದ್ಯಾನ್ ದಿಸ್ ಕಂಪ್ಲೀಟ್ಲಿ PYQs.
ಅಂಡ್ ಅಪಾರ್ಟ್ ಫ್ರಮ್ ಬರೀ ಟೆಸ್ಟ್ ಡಿಸ್ಕಷನ್ ನೀವು ನೋಡಿದಾಗ 28 ಪೇಪರ್, ಇಟ್ಸ್ ನಾಟ್ ಲೈಕ್ ಎ ಟೆಸ್ಟ್ ಡಿಸ್ಕಷನ್ ಬಟ್ ಲೈಕ್ ಎ ಕಂಪ್ಲೀಟ್ ಕ್ರಾಶ್ ಕೋರ್ಸ್ ಅನ್ಸುತ್ತಲ್ವಾ? ಈಗ 3 ಟೆಸ್ಟ್ ಪಾಲಿಟಿ 300 ಕ್ವಶನ್ ಪ್ಲಸ್ ಫುಲ್ ಅಂತ ಅಷ್ಟು ಕ್ವಶನ್ಸ್ ಬರ್ದು ಡಿಸ್ಕಸ್ ಮಾಡೋ ಇಟ್ಸ್ ಲೈಕ್ ಪಾಲಿಟಿ ಫುಲ್ ರಿವಿಷನ್ ಆಯ್ತಲ್ವಾ? ಅಂಡ್ ಇಟ್ಸ್ ಆಲ್ಸೋ ನಥಿಂಗ್ ಬಟ್ ಕ್ರಾಶ್ ಕೋರ್ಸ್ ಫಾರ್ ಯು ಅಷ್ಟೇ. ಬಟ್ ಏನಂದ್ರೆ ನಿಮ್ಮನ್ನ ಟೆಸ್ಟ್ ಮಾಡಿ ಕ್ರಾಶ್ ಕೋರ್ಸ್ ತರ ಮಾಡ್ತೀವಿ. ನಾಟ್ ಜಸ್ಟ್ ಲೈಕ್ ಹೇಗೇನ್ ಮತ್ತೆ ಕ್ಲಾಸ್ ತರ ಶುರು ಮಾಡಿ ಒಂದು 5 ಪಾಯಿಂಟ್ ಪಟ್ ಅಂತ ಹೇಳೋ ಬದಲು ಟೆಸ್ಟ್ ಮಾಡಿ ನಿಮ್ಮ ನಾಲೆಜ್ ನ ಚೆಕ್ ಮಾಡಿ ಆ ಸಬ್ಜೆಕ್ಟ್ಸ್ ನ ಮತ್ತೆ ನಾವು ನಿಮಗೆ ಕಲ್ಸ್ಕೊಡ್ತಾ ಇದೀವಿ. ಅಂಡ್ ಯಾವ ತರ ಕಲ್ಸ್ಕೊಡ್ತೀವಿ? PYQ ಬೇಸ್ಡ್ ಮೇಲೆ ನಾವು ಕಲ್ಸ್ಕೊಡ್ತಾ ಇದೀವಿ. ಈಗ ಗೊತ್ತಾಯ್ತಲ್ಲ, ಒಂದೇ ಕ್ವಶನ್ ಒಂದೇ ಟಾಪಿಕ್ ಎಷ್ಟು ಡಿಫ್ರೆಂಟ್ ಆಗಿ ಕೇಳಿದಾರೆ ಅಂತ, ಅದು ಇಂಪಾರ್ಟೆನ್ಸ್. ಸೊ ಕ್ಲಿಯರ್? ಅಟ್ಲೀಸ್ಟ್ ಈಗ ಒಂದು ನಿಮ್ಗೆ ಐಡಿಯಾ ಸಿಗ್ತಾ? ಸರ್ ಫಸ್ಟ್ ಹೇಳಿದ್ರಲ್ವಾ PYQs ನ ತಗೊಂಡು ಬುಕ್ಸ್ಗೆ ಬಂದು ಅಲ್ಲಿಂದ ಮಾಡ್ಬೇಕಂತ. ಈ PYQs ನೋಡಿದಾಗ ನಿಮ್ಗೆ ಅನ್ಸುತ್ತೆ, CAG ಓದಕ್ಕಿಂತ ಮುಂಚೆ ಈ PYQs ನೋಡಿದಾಗ ಅನ್ಸುತ್ತೆ ವಾವ್ ಈ ತರ ಕೂಡ ಕ್ವಶನ್ಸ್ ಕೇಳಿದ್ರೆ ಈ ಪಾಯಿಂಟ್ ನ ನಾನು ಫೋಕಸ್ ಮಾಡ್ಬೇಕನ್ನೋ ಗೊತ್ತಾಗುತ್ತಲ್ವಾ? ಅದು ಬ್ಯೂಟಿ ಆಫ್ ಕ್ವಶನ್ಸ್. ನೋಡಿ ಓದಿ ಮತ್ತೆ ಪ್ರಾಕ್ಟೀಸ್ ಮಾಡೋದಿಲ್ಲ ಬೇರೆ ಬೇರೆ ಸೋರ್ಸಸ್ ಅಲ್ಲಿ, ಅದು ನಿಮ್ಗೆ PYQs ಆ ಬರಿಬೇಕಾದ್ರೆ ಇನ್ ಬಿಟ್ವೀನ್ ಜರ್ನಿಲಿ ನೀವೇನೇ ಡೌಟ್ಸ್ ಬಂದ್ರು, ನಿಮ್ಗೆ ಯಾವುದೇ ತರ ಬೇಕಂದ್ರು ವಿ ಆರ್ ದೇರ್ ಟು ಹ್ಯಾಂಡ್ ಹೋಲ್ಡ್ ಯು. ಓಕೆನಾ? ಸೊ ದಿಸ್ ಲಿಟಲ್ ಬಿಟ್ ಬ್ರೀಫ್ ಅಬೌಟ್ ಅವರ್ ಓರಿಯೆಂಟೇಷನ್ ಸೆಷನ್. ನಾವೇನ್ ಮಾಡ್ತಿದೀವಿ, ನಮ್ಗೆ ಅದರಿಂದ ಎಷ್ಟು ಎಫರ್ಟ್ ಇದೆ. ಓಕೆನಾ? ಸೊ ಇದು ನಮ್ಮ ಅಭ್ಯಾಸ ಟೆಸ್ಟ್ ಸೀರೀಸ್ ನ ಒಂದು ಲಿಟಲ್ ಬಿಟ್ ಬ್ರೀಫ್ ಇಂಟ್ರೊಡಕ್ಷನ್. ಟೆಸ್ಟ್ ಸೀರೀಸ್ ನಮ್ದು ಟೆಸ್ಟ್ ಇಟ್ಟಿರೋದು ವೀಕ್ಲಿ 2 ಅಷ್ಟೇ ಇಟ್ಟಿರೋದು. ಡೈಲಿ 1 ಬರಿಬೇಕು ಅಂದ್ರೆ ಸ್ಟ್ರೆಸ್ಫುಲ್ ಆಯ್ತಾ. 2 ಬರಿಬೇಕು ಅಥವಾ 2 ದಿನಕ್ಕೆ 1 ಬರಿಬೇಕು ಅಂದ್ರೆ ಎಕ್ಟಿಕ್ ಶೆಡ್ಯೂಲ್ ಆಗುತ್ತೆ. ಇನ್ನು ಬರ್ದು ಹೋಗಿರ್ತೀರಾ, ಮಲ್ಗೋಷ್ಟ್ರೊಳಗಡೆ ನೆಕ್ಸ್ಟ್ ಡೇ ನೆನಪಾಗುತ್ತೆ, ಆಗೋದಿಲ್ಲ. ಹಂಗಾಗಿ ನೀವು ಮತ್ತೆ ಎಲ್ಲಾರು ಬೈಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಅಪ್ಪ ಅವನ್ನೆಲ್ಲ ಬೈಕೊಂಡು ನೀವು ಇದು ಮಾಡೋ ಬದಲಿಗೆ ನಾನು ಮತ್ತೆ ಮೋಜಿ ಈ ತರ ಬಂದು ಮತ್ತೆ ಕೇಳ್ಕೋಬೇಕು, ನನ್ನ ಬಿಟ್ಬಿಡಿ, ನನ್ನ ಈ ತರ ಇದು ಮಾಡಬೇಡಿ ಅಂತ. ಹಾಗಾಗಿ 4 ದಿವಸಕ್ಕೆ 5 ದಿವಸಕ್ಕೆ ಒಂದು ಟೆಸ್ಟ್ ಅಂತಾರೆ, ಆರಾಮಾಗಿ ಬರಿಬಹುದು. ನೀವು ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ಆಯ್ತಾ. ಇದೊಂದು ಸರ್ ಹೇಳ್ದಂಗೆನೆ ನಾವೇನ್ ಸಿಲೆಬಸ್ ನ ಸೆಟ್ ಮಾಡಿದೀವಿ, ಸೈಂಟಿಫಿಕಲಿ ಸೈಕಲಾಜಿಕಲಿ ಮಾಡೋ ಅಂತದೇನೆ. ಅದು ಆರಾಮಾಗಿ ಒಬ್ಬ ಮನುಷ್ಯ ಹ್ಯೂಮನ್ಲಿ ಇಟ್ಸ್ ಪಾಸಿಬಲ್. ಸೊ ಅದನ್ನ ನೀವು ಅಷ್ಟು ಟೆಸ್ಟ್ ಗಳನ್ನ 28 ಟೆಸ್ಟ್ ಅನ್ನ ಅಲ್ಲಿರೋಂಥ ಟಾಪಿಕ್ಸ್ ಅನ್ನ ಅಲ್ಲಿರೋಂತಹ ಕಂಟೆಂಟ್ ಅನ್ನ ನೀವೇನೋ ಚೆನ್ನಾಗಿ ಓದ್ಕೊಂಡು ಇಫ್ ಯು ಪರ್ಫಾರ್ಮ್ ವೆಲ್, ಐ ಆಮ್ ಶೂರ್ ದಟ್ ನೀವು ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗ್ತೀರಾ ಇದ್ರಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಇರೋಂಥದ್ದು ಎಲ್ಲಾ ಟಾಪಿಕ್ ಯಾವ್ದನ್ನ ಕವರ್ ಮಾಡಿದೀವಲ್ಲ ಅದು ಖಂಡಿತವಾಗ್ಲೂ UPSC ನಲ್ಲಿ, KPSC ನಲ್ಲಿ ಮತ್ತೆ ಇತರೆ ಎಕ್ಸಾಮ್ ಅಲ್ಲಿ ಬಂದಿರೋಂಥದ್ದೇನೆ. ಸೊ ಅದ್ರ ಅರ್ಥ ಇಷ್ಟೇನೆ, ನೀವು ಇಫ್ ಯು ಫಾಲೋ ದಿಸ್ ರಿಲಿಜಿಯಸ್ಲಿ ಕಂಪ್ಲೀಟ್ ಆಗಿ ಈ ಸಿಲೆಬಸ್ ನ ನೀವು ಏನಾದ್ರು ಫಾಲೋ ಮಾಡಿದ್ರೆ ಅಕ್ಟೋಬರ್ 15th ಒಳಗಡೆ ಅಥವಾ ಬೈ ದ ಎಂಡ್ ಆಫ್ ಅಕ್ಟೋಬರ್ ನನಗೆ ನಿಮ್ಗೆ ಒಂದ್ ಗ್ಯಾರಂಟಿ ಏನ್ ಕೊಡ್ಬೋದು ಅಂತಂದ್ರೆ BMTC ನಲ್ಲಿ ನೀವು ಜನರಲ್ ಓಟಿಗೆ ಬಂದು ಊಟದ ಕಾರಲ್ಲಿ ವಾಪಸ್ ಮನೆಗೆ ಹೋಗ್ಬೋದು ಅಂತ. ಏನ್ ಊಟದ ಕಾರು ಅಂದ್ರೆ ಗವರ್ಮೆಂಟ್ ಕಾರಲ್ಲಿ, ಓಕೆನಾ? ಸೊ ಇದು ಅಟ್ಲೀಸ್ಟ್ ಪ್ರಿಲಿಮ್ಸ್ ನ ನೀವು ಪಾಸ್ ಮಾಡೋದಕ್ಕೆ ಏನ್ ಕಟ್ ಆಫ್ ಏನಿದೆ 200 250 ಅನ್ನೋದು ಏನಿದೆಯಲ್ಲ ಅದು ಅಪ್ಪರ್ ಕಟ್ ಆಫ್. ಅದು ತುಂಬಾನೇ ನೀವು ಎಕ್ಸ್ಟ್ರಾರ್ಡಿನರಿ ಮಾಡಿದೀರಾ ಅಂತೇಳಿ. ಸೊ ನನಗೆ ಇರೋಂಥದ್ದು ಏನು ಅಂದ್ರೆ ನಾನು ಮಂಜು ಸರ್ನ ಕೇಳಿದೆ, ಸರ್ ಹುಡುಗರು ಕಟ್ ಆಫ್ ನ ಕೇಳ್ತಾರೆ ಎಷ್ಟು ಹೇಳೋಣ ಅಂತೇಳಿ ಅಂತ. ಸರ್ ನನ್ಗೆ ಅಬ್ವಿಯಸ್ಲಿ ಸರ್ ಅರೌಂಡ್ 50% ಇರುತ್ತೆ ಅಷ್ಟು ಹೇಳಿ ಸರ್. ಇಲ್ಲ ಸರ್ ನಮ್ಮ ಹುಡುಗರನ್ನ 50% ಹೇಳಕ್ ನನ್ಗೆ ಇಷ್ಟಪಡೋದಿಲ್ಲ. ಯಾವಾಗ್ಲೂ ಅವರು ಯಾವ್ದೇ ಕಾರಣಕ್ಕೂ ಒಂದ್ ಕ್ವಶನ್ 2 ಕ್ವಶನ್ ಹಿಂದೆ ಮುಂದೆ ಇದೆ, ಇದು ಏನಾದ್ರು KPSC ಒಪ್ಕೊಂಡ್ರೆ ಇದೇನಾದ್ರು UPSC ಒಪ್ಕೊಂಡ್ರೆ ನಾನು ಅವಳಿಗೆ ಬರ್ತೀನಿ, ಈ ಬಾರ್ಡರ್ ನಮ್ಮ ಹುಡುಗ ನಿಲ್ಬಾರ್ದು ಸರ್. ಹಂಗಾಗಿ ಒಂದ್ ಕೆಲಸ ಮಾಡೋಣ, ಅಲ್ಲಿಂದ ಒಂದ್ 20-30 ಮಾರ್ಕ್ಸ್ ಮೇಲೆ ಕಿರಂಗೇನೆ ನೋಡೋಣ. ಸೊ ಈ ರೀತಿಯಾಗಿ ನನಗೂ ಅವ್ರಿಗಿರಂತ ಇಂಟೆನ್ಷನ್ ಇಷ್ಟೇನೆ. ಏನಂದ್ರೆ ಸರ್ ಹೇಳಿದ್ರು ನಿಮ್ಮನ್ನ ಕೈ ಹಿಡ್ಕೊಂಡು ನಡೆಸೋಂತ ಜವಾಬ್ದಾರಿ ನಂದು ಅಂತ. ಸೊ ಒಂದು ಸರ್ ಹತ್ರ ನಾನು ಡಿಸ್ಕಸ್ ಮಾಡಿಲ್ಲ, ಅಥವಾ ಆದ್ರೂ ಒಂದೇ ಒಂದ್ ಮಾತು ಹೇಳ್ತೀನಿ, ಬರೀ ಪ್ರಿಲಿಮ್ಸ್ ಅಷ್ಟೇ ಅಲ್ಲ ಮೇನ್ಸ್ಗೂ ಸಹ ನಾನು ನಿಮ್ಮನ್ನ ಕೈ ಹಿಡ್ಕೊಂಡು ನಡೆಸೋಂತ ಜವಾಬ್ದಾರಿ ನಮ್ದು. ಸೊ ಒಂದೇ ಒಂದು ವಿಚಾರ ಏನು ಅಂದ್ರೆ ಕ್ಲಿಯರ್ KS ಎಕ್ಸಾಮಿನೇಷನ್ ವಿತ್ ಕಿರಣ್ ಸರ್ ಅಂಡ್ ಮಂಜು ಸರ್. ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನೀವು ರೆಡಿ ಇದ್ರೆ ವಿ ಆರ್ ರೆಡಿ ಟು ಹೆಲ್ಪ್. ಆಯ್ತಾ? ಸರಿ ಆಯ್ತು. ಇನ್ನೇನಾದ್ರು ಡೌಟ್ ಏನಾದ್ರು ಇದ್ರೆ ನೀವು ಕೇಳಿ. ಎನಿ ಕ್ವಶನ್? ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಫ್ಯಾಕ್ಟ್ ನ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಈ ಕ್ವಶನ್ ಪ್ರಿಪೇರ್ ಮಾಡಕ್ಕೆ ಹೇಳಿದ್ರೆ ಅದು ಎಷ್ಟು ಎಫರ್ಟ್ ಇದೆ, ಅದು ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಂದ್ರೆ ಐ ಥಿಂಕ್ ಇಫ್ ಸರ್ದು ಮತ್ತೆ ನನ್ನ ಪ್ರೊಫೈಲ್ ನೋಡಿದಾಗ ಅನ್ಸುತ್ತೆ, ಐ ಥಿಂಕ್ ವಿ ಬೋತ್ ನಮ್ ಕೂದಲು ನೋಡಿದ್ರೆ ಪ್ರೊಫೈಲ್ ಏನ್ ನೋಡ ಆಲ್ಮೋಸ್ಟ್ 10+ ಇಂಟರ್ವ್ಯೂಸ್ ಬೋತ್ UPSC KPSC ಅಂಡ್ ಆಲ್ಮೋಸ್ಟ್ 15+ ಮೈನ್ಸ್ ಅಲ್ವಾ, ಇನ್ಕ್ಲೂಡಿಂಗ್ UPSC KPSC ಡಿಫ್ರೆಂಟ್ 15+ ಮೈನ್ಸ್. ಈ ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು ನಾವು ಆ ಎಕ್ಸ್ಪೀರಿಯನ್ಸ್ ಮೂಲಕ ನಿಮ್ಮ ಕ್ವಶನ್ ಪೇಪರ್ ನ ಸೆಟ್ ಮಾಡ್ತೀವಿ. ಅದು ವೆರಿ ಇಂಪಾರ್ಟೆಂಟ್. ಸೊ ಒಬ್ಬ ಎಕ್ಸಾಮಿನರ್ ಅಥವಾ ಆಸ್ ಎ ಆಸ್ಪಿರೆಂಟ್ ಆಗಿ ಕುತ್ಕೊಂಡು ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ ಕೆಲವೊಂದು ಸಿಲ್ಲಿ ಕ್ವಶನ್ಸ್ ಕೂಡ ತಪ್ಪು ಮಾಡಿ ಬಂದಿರ್ತೀವಲ್ವಾ, ಆ ಸಿಲ್ಲಿ ಕ್ವಶನ್ಸ್ ತಪ್ಪಾಗಬಾರ್ದು. ಕಷ್ಟದ್ದು ಕೈ ಹಿಡಿಬೇಕು. ಸಿಲ್ಲಿ ಕ್ವಶನ್ ತಪ್ಪಾದ್ರೆ ನಷ್ಟ, ಕಷ್ಟದ್ದು ಹೆಂಗಿದ್ರು ಇಟ್ಸ್ ಎ 50-50 ಚಾನ್ಸ್. ಅದು 50-50 ಇಟ್ಕೊಂಡು ನೀವು ಗೊತ್ತಿರೋದು ತಪ್ಪು ಮಾಡಿದ್ರೆ ಏನಾಗುತ್ತೆ, ಸರ್ ಹೇಳ್ದಂಗೆ 1 ಕ್ವಶನ್ 2 ಕ್ವಶನ್ ಬಾರ್ಡರ್ ಇರುತ್ತೆ. ಅಂಡ್ ನಾರ್ಮಲ್ ನಿಮಗೆ ಗೊತ್ತಿರುತ್ತೆ ಇಷ್ಟೆಲ್ಲ ಎಕ್ಸಾಮ್ಸ್ ಬರ್ದಿರ್ತೀರಾ, ಯಾರಾದ್ರೂ ಕೇಳಿದ್ರೆ ಎಷ್ಟು ಮಾರ್ಕ್ಸ್ ಮಿಸ್ ಆಯ್ತು ಎಷ್ಟು ಮಾರ್ಕ್ಸ್ ಹೇಳ್ತೀರಾ ನೀವು? ಮ್ಯಾಕ್ಸಿಮಮ್. ಸಮ್ಟೈಮ್ಸ್ ಕೆಲವೊಂದ್ಸಲ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಅಲ್ವಾ. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಯಾರಾದ್ರೂ ಕೇಳಿದಾಗ ಏನ್ ಅನ್ಸುತ್ತೆ, 2 ಮಾರ್ಕ್ಸ್ ಎಲ್ಲ ಹೋಯ್ತು. ಕೇಳಿದ್ರಲ್ವಾ 3 ಮಾರ್ಕ್ಸ್ ಎಲ್ಲ ಹೋಯ್ತು ಅಂತ ಕೇಳ.
ಒಬ್ರು 1 ಮಾರ್ಕ್ಸ್ ಹೋಗಿರೋದು ಕೇಳಿದ್ರೆ ಯಾರಾದ್ರು 1 ಮಾರ್ಕ್ಸ್ ಅಲ್ಲಿ ಈ ತರ ಎಕ್ಸಾಮ್ಸ್ ಮಿಸ್ ಆದ್ ಕೇಳಿದಿರಾ? ಓಕೆ 0.5 ಮಿಸ್ ಆಗಿರೋದು ಕೇಳಿದ್ರೆ ಯಾರಾದ್ರು ಕೇಳಿದಿರಾ? ಫೆಮಿಲಿಯರ್ ಪ್ಲೇಸಸ್ ಕೇಳಿರ್ತೀರಲ್ಲ 0.5 ಮಿಸ್ ಆಗಿರೋದು ಕೇಳ್ತೀರಾ? ಓಕೆ ಯಾರಾದ್ರೂ 0.25 ಮಿಸ್ ಆಗಿರೋದು ಕೇಳಿದಿರಾ? ಇದನ್ನ ಯಾರಾದ್ರೂ ಹೇಳಿದ್ರೆ ನಗಾಡ್ತಾರಲ್ವಾ? ಯಾರಪ್ಪ ಇವನು 0.25 ಎಕ್ಸಾಮ್ ಮಿಸ್ ಮಾಡ್ಕೊಂಡು ಹಿಂಗೆಲ್ಲ ಹುಡುಗರು ಹೇಳ್ತಾರೆ. ಅಂಡ್ ಒನ್ ಆಸ್ಪಿರೆಂಟ್ ಹೂ ಆಲ್ಸೋ ಮಿಸ್ಡ್ ಇಟ್ ಬೈ 0.18 in UPS. ಇಟ್ಸ್ ಅ ಫ್ಯಾಕ್ಟ್. ಅಂಡ್ ಎಸ್ಪೆಷಲಿ ಯಾವುದು CSAT ಅಲ್ಲಿ. CSAT ಕಟ್ ಆಫ್ ಎಷ್ಟು? 66 ಅಲ್ವಾ? ಅಂಡ್ ದ ಸ್ಕೋರ್ ವಾಸ್ 65.8. ಅಂದ್ರೆ ಎಷ್ಟು? 0.18. ನಿಮ್ಗೆ ಇದು ನಂಗೆ ಬ್ಯಾಡ್ ಅಂತ ಕ್ವಶನ್ ಬಿಟ್ಟು ಬಂದಿದ್ರು ನೆಗೆಟಿವ್ ಮಾರ್ಕ್ಸ್ ಪಾಸಿಟಿವ್ ಆಗಿ ಆಗ್ತಿತ್ತಲ್ವಾ? ಅಂಡ್ ಇದನ್ನ ಯಾಕೆ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಗೊತ್ತಾ? ಇದು 0.18 ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, 1 ಮಾರ್ಕ್ಸ್. ಅದು ನಿಮ್ಮ 1 ಇಯರ್ನ ಕಂಪ್ಲೀಟ್ಲಿ ಕಾಸ್ಟ್ ಮಾಡುತ್ತೆ. ಆ 1 ಇಯರ್ ನಿಮ್ಮ ಫೈನಾನ್ಷಿಯಲ್ ಬರ್ಡನ್, ಆ 1 ಇಯರ್ ನಿಮ್ಮ ಸೈಕಲಾಜಿಕಲ್ ಬರ್ಡನ್, ಅದಿದೆಲ್ಲ ತುಂಬಾ ಕಷ್ಟ. ಅಂಡ್ ದಿಸ್ ಪರ್ಸನ್ ಈಸ್ ಮೀ. ಇದು ನಾನೇ. ಎಸ್ ಆಫ್ ಕೋರ್ಸ್ ಇದು 0.1 2023. ಅಂಡ್ UPSC ಜನರಲ್ GM ಕಟ್ ಆಫ್ ಮಾಡಿದಾಗ 76 ಇತ್ತು. ಅಂಡ್ ಮೈ ಸ್ಕೋರ್ ವಾಸ್ ಮೋರ್ ದನ್ 90+ GSL. ಬಟ್ CSAT ಅಲ್ಲಿ ಮಿಸ್ಡ್ ಇಟ್ ಬೈ 0.18. ಅದ್ ಪೈನ್ ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತಲ್ವಾ? ಅಂಡ್ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಯಾಕೆ ನಾನು ಮಿಸ್ ಮಾಡಿದೆ, ಗೊತ್ತಿರೋದು ಯಾಕೆ ತಪ್ಪು ಮಾಡಿದೆ, ಯಾವ ಕ್ವಶನ್ ಬಿಡಬೇಕು, ಯಾವ ಕ್ವಶನ್ ಬಿಡಬಾರ್ದು, ಆ ಎಕ್ಸ್ಪೀರಿಯನ್ಸ್ ನ ಕೂಡ ವಿ ಟ್ರೈ ಟು ಶೇರ್ ಇನ್ ದ ಟೆಸ್ಟ್ ಡಿಸ್ಕಷನ್ಸ್ ಎಕ್ಸಾಮ್ಸ್ ಅಲ್ಲಿ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಕ್ವಶನ್ಸ್ ನ ಪ್ರಿಪೇರ್ ಮಾಡ್ತೀವಿ. ಅಟ್ಲೀಸ್ಟ್ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಈಸಿ ಕ್ವಶನ್ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಿಂಪಲ್ ಕ್ವಶನ್ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಬರೀ ಕಷ್ಟದೇ ಓದ್ಬೇಕು ಹಿಂಗೆ ಕಟ್ತಂದು ದರ್ ಆರ್ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಆ ಸಿಂಪಲ್ ಕ್ವಶನ್ಸ್ ಕೆಲವೊಂದ್ಸಲ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಇದಲ್ವಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇದ್ರಲ್ಲಿ ಮಾತ್ರ ಇರಬೇಡಿ. ಐದರ್ ಕಂಪ್ಲೀಟ್ಲಿ ಮೇಲಿರ್ರಿ, ಇಲ್ಲಾಂದ್ರೆ ಕಂಪ್ಲೀಟ್ಲಿ ಬಿಲ್ ಮಧ್ಯದಲ್ಲಿ ದಯವಿಟ್ಟು ಇರಬೇಡಿ. ಅಂಡ್ ವಿ ಟ್ರೈ ಟು ಪುಷ್ ಫ್ರಮ್ ಏನು ಕಟ್ ಆಫ್ ಇದೆಯಲ್ಲ, ವಿ ಟ್ರೈ ಟು ಪುಷ್ ಬಿಯಾಂಡ್ ಮೋರ್ ದೆನ್ 15%, 20% ಬಿಯಾಂಡ್ ನ ಪುಷ್ ಮಾಡ್ಲಿಕ್ಕೆ ವಿ ಟ್ರೈ. ಓಕೆನಾ? ನಿಮ್ದು ಏನೋ ಡೌಟ್ ಇದ್ರೆ ಏನು ಡೌಟ್ಸ್ ಇಲ್ವಾ? ಇಷ್ಟೊಂದು ಒಬಿಡಿಯಂಟ್ ಆದ್ರೆ ಹೇಗೆ? ಕ್ವಶನ್ಸ್ ಕೇಳ್ಬೇಕಲ್ವಾ? ಜೆನ್ಜಿ ರೆಬಲ್ಸ್ ಕ್ವಶನ್ಸ್ ನ ಕೇಳ್ತಾ ಇರ್ಬೇಕಲ್ವಾ? ಬೋತ್ ಆಫ್ಲೈನ್ ಆನ್ಲೈನ್ ಎರಡು ಇರುತ್ತೆ. ನಿಮ್ಗೆ ಟೆಸ್ಟ್ ಟೈಮಿಂಗ್ಸ್ ಮೋಸ್ಟ್ಲಿ 2 to 4 ಟೆಸ್ಟ್ ಇರುತ್ತೆ. ಆಯ್ತಾ? ಮಧ್ಯಾಹ್ನ 2 to 4 ಟೆಸ್ಟ್ ಇರುತ್ತೆ. 2 PM to 4 PM. 2 PM to 4 PM. ಆಮೇಲೆ ಒಂದು ಹಾಫ್ ಅನ್ ಅವರ್ ಬ್ರೇಕ್. 4:30 ಇಂದ ನಿಮಗೆ ಟೆಸ್ಟ್ ಡಿಸ್ಕಷನ್ ಶುರು ಆಗುತ್ತೆ. ಇದು ಬೋತ್ ಆಫ್ಲೈನ್ ಅಲ್ಲಿ ಕೂಡ ಇರುತ್ತೆ ಅಂಡ್ ಆನ್ಲೈನ್ ಕೂಡ ಲೈವ್ ಇರುತ್ತೆ. ಆಫ್ಲೈನ್ ಅಂಡ್ ಲೈವ್ ಆನ್ಲೈನ್ ಎರಡು ಕೂಡ ಇರುತ್ತೆ. ಓಕೆನಾ? ಟೈಮಿಂಗ್ಸ್ ಕ್ಲಿಯರ್. ಮತ್ತೆ ಅದು ಎಷ್ಟೊತ್ತಾಗುತ್ತೆ ಅಂತ ಕೇಳಬೇಡಿ. ಓಕೆನಾ? 4:15 ಅಂದ್ರೆ ಸರ್ ಅರ್ಧ ಗಂಟೆನಾ 1 ಅವರ? ಕೆಲವೊಂದ್ಸಲ ಅದು ಬೈಲಿಂಗಲ್ ಅಪ್ಪ, ಅದಕ್ಕೆ ಅಂದ್ರೆ ಇನ್ ಕೇಸ್ ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ. ನಿಮ್ಗೆ 2 ಪೇಪರ್ ಸಿಗುತ್ತೆ, ಬೈಲಿಂಗಲ್ ಸಿಗುತ್ತೆ. ಸರ್ ಅವಾಗ್ಲೇನೆ ಹೇಳಿದ್ರಂಗೆ ಯಾವ್ದೇ ಕಾರಣಕ್ಕೂ ನಾನು KPSC ತರ ನಾನು ಮಾಡ್ಕೊಡೋದಿಲ್ಲ. ನಾನು ಲಾಸ್ಟ್ ಟೈಮ್ ಆತನ KPSC ಸೆಕ್ರೆಟರಿ ನಾನು ಮೆಸೇಜ್ ಕಳಿಸಿದ್ದೆ, ನಿಮ್ ಟ್ರಾನ್ಸ್ಲೇಷನ್ ಬೇಕಾದ್ರೆ ಅದ್ರ ಬುಕ್ ಐತೆ ಕೊಡ್ತೀನಿ ಅಂತ ಹೇಳಿ ಟ್ವೀಟ್ ಮಾಡಿದ್ದೆ. ಅದಾದ ಒಂದು ಅರ್ಧ ಗಂಟೆ 1 ಗಂಟೆಗೆ ಅಕೌಂಟೇ ಕ್ಲೋಸ್ ಮಾಡ್ಕೊಂಡು ಅದು ತಗೊಳೋಷ್ಟ್ರೊಳಗಡೆ. ಈಗಲೂ ನೀವು ಟ್ವಿಟರ್ಗೆ ಹೋದ್ರೆ ಸಿಗುತ್ತೆ ಕಮೆಂಟ್. ಟ್ವಿಟರ್ ಅಲ್ಲಿ ಸರ್ದು ಕಮೆಂಟ್ ಸಿಗುತ್ತೆ. ಅಷ್ಟು ಅದೆಲ್ಲ ಮಾಡಲ್ಲ, ಅದು ಕನ್ನಡದಲ್ಲೇ ಕೊಡ್ತೀನಿ. ಓಕೆ, ನೀವು ವರ್ಕಿಂಗ್ ಪ್ರೊಫೆಷನಲ್, ನಿಮ್ ಟೈಮಿಂಗ್ಸ್ ಎವ್ರಿ ಡೇ 5 to 8 ನೀವು ಬಿಸಿ. ಓಕೆ, ಸರಿ. ಹಾಗಾದ್ರೆ ಅದ್ರ ಬೇಸಿಸ್ ಮೇಲೆ ನೀವೊಂದು ನೀವೊಂದು ಕೆಲಸ ಮಾಡಿ ಸರ್. ನೀವು ಒಂದು ಆಫ್ಟರ್ ಕ್ಲಾಸ್ ಅಲ್ಲಿ ವಿಜಯ್ ಅಂತಿದ್ದಾರೆ, ಅವ್ರಿಗೆ ನಂಬರ್ ಕೊಡಿ. ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ. ಮತ್ತೆ ಇದು ರೆಕಾರ್ಡೆಡ್ ವಿಡಿಯೋಸ್ ಸಿಗುತ್ತೆ ನಿಮ್ಗೆ, ಅದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಆನ್ಲೈನ್ ಲೈವ್ ನಿಮ್ಗೆ ನಿಮ್ಮ ಟೈಮಿಂಗ್ಸ್ ತಕ್ಕನಾಗಿ ಇದು ಟೆಸ್ಟ್ ನ ಬರ್ದು ಇದು ರೆಕಾರ್ಡೆಡ್ ವಿಡಿಯೋಸ್, ಇದು ರೆಕಾರ್ಡೆಡ್ ವಿಡಿಯೋಸ್ ಸಿಗುತ್ತೆ ನಿಮ್ಗೆ. ಸಂಡೇ ಆಫೀಸ್ ಇರುತ್ತೆ. ಸಂಡೇ ಆಫೀಸ್ ಇರುತ್ತೆ. ಸೊ ಥರ್ಸ್ಡೇ ಒಂದ್ ದಿವಸ ನಾವು ಡಿಸೈಡ್ ಮಾಡಿ, ಥರ್ಸ್ಡೇ ಮತ್ತೆ ಸಂಡೇ ಇರೋದ್ರಿಂದ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು. ಒಟ್ಟು ನಿಮ್ಗೆ ಎಲ್ಲಾ ರೀತಿ
ಸರಿ ಆಯ್ತು, ಅದೊಂದು ನೋಡ್ಬಿಟ್ಟು. ಬೇಸಿಸ್ ಆಫ್ ಕರ್ನಾಟಕ ಅಂತ ಕೊಡ್ತಾರೆ. ಆಲ್ರೆಡಿ ನೀವು ಬೇರೆ ಬೇರೆ ವರ್ಕ್ ಮಾಡಿರೋದ್ರಿಂದ ತುಂಬಾ ಇನ್ಸ್ಟಿಟ್ಯೂಷನ್ ಲೈಕ್ ಆರ್ನರ್ಸ್ ಎಲ್ಲ ನೀವು ಕ್ವಶನ್ ಪೇಪರ್ನ ಸೆಲೆಕ್ಟ್ ಮಾಡಿರೋದ್ರಿಂದ ಪರ್ಟಿಕ್ಯುಲರ್ಲಿ ಆನ್ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ರಿಲೇಟೆಡ್ ಟು ಜಿಯೋಗ್ರಫಿ ಅಂಡ್ ಕರ್ನಾಟಕ ಸ್ಟೇಟ್ ನಾವು ಹೇಗೆ ಓದಬೇಕು ಅಂತ. ಎಕ್ಸಾಂಪಲ್ ನನಗೆ ವಾಲ್ಯೂಮ್ 3 ಇಯರ್ಸ್ ಆಫ್ ಸೊಸೈಟಿಲಿ ಮಾಡರ್ನ್ ಕರ್ನಾಟಕ ರಿಲೇಟೆಡ್ ಟು ಬಿಡಿಜಿಪಿ ಟೈಪ್ ಅಲ್ಲಿ ರಿಲೀಸ್ ಆಗಿರೋ ಬುಕ್ ವಾಲ್ಯೂಮ್ 1 and 2 ಇದೆ. 2 ಇಸ್ ದ ತುಂಬಾ ಬ್ರಾಡ್ ಇದೆ. ಆದ್ರೆ ಇಲ್ಲಿ ನಾವು ಓದೋ ಬುಕ್ ಸರಿ ಇಲ್ಲ, ಅದು ಬಿಟ್ಟು ಸ್ವಲ್ಪ ಇನ್ಫಾರ್ಮೇಶನ್ ಮಾತ್ರ ಮತ್ತೆ ಮೆನ್ಸಿಗೆ ಓದ್ಬೇಕಾದ್ರೂ ಅದು ಅಷ್ಟು ಸಾಕಾಗಲ್ಲ, ಎನಫ್ ಇದೆ. ಸೊ ಈ ತರ ಇದ್ರೆ ನೀವು ಯಾವ ತರ ಕ್ವಶನ್ ಫ್ರೇಮ್ ಮಾಡಿದ್ದೀರಾ ರಿಲೇಟೆಡ್ ಆದ ಕರ್ನಾಟಕ ಜಿಯೋಗ್ರಫಿ ಅಂಡ್ ಕರ್ನಾಟಕ? ಸರಿ ಮನ್ ಸರ್, ನಾನೇ ಈಗ ಇರೋದೇನು ಅಂತಂದ್ರೆ, ನಾನ್ ನಿಮ್ಗೆ ಆಗಿಂದ ಹೇಳ್ಕೊಟ್ಟೆ, ನಾವ್ ಎಷ್ಟು ಓದ್ಬೇಕು ಎಷ್ಟು ಬಿಡಬೇಕು ಅಂತ ಹೇಳಿ, ಯಾವ್ದನ್ನ ಓದ್ಬಾರ್ದು ಯಾವ್ದನ್ನ ಬಿಡಬಾರ್ದು ಅಂತ ಹೇಳಿ ಇಲ್ಲೇನೆ ತಿಳಿಯುತ್ತೆ ನಮ್ಗೆ. ಸರಿನಾ? ಈಗ ನೀವ್ ಹೇಳಿದ ಬುಕ್ಸ್ ಎಲ್ಲ ಏನಿದೆಯಲ್ಲ, ಆ ಬುಕ್ಸ್ ಎಲ್ಲ ಯಾರಿಗಿರೋದು ಅಂತಾರೆ MA ಮತ್ತೆ PhD ಇರೋ ಬುಕ್ಸ್. ನಾವು ಓದ್ಬೇಕಾಗಿರೋದು ಇಲ್ಲಿ ಯಾವ್ದು ಅಂತಂದ್ರೆ ಡಿಗ್ರಿ ಲೆವೆಲ್ ಮತ್ತೆ PUC ಲೆವೆಲ್ ಬುಕ್ಸ್, ರೈಟ್? ಸೊ ಟು ದ ಎಕ್ಸ್ಟೆಂಟ್ ಡಿಗ್ರಿ ಲೆವೆಲ್ ಮೋರ್ ದನ್ ಎನಫ್. ಸೊ ಡಿಗ್ರಿನಲ್ಲಿ ಏನಿದೆ, ಆ ಡಿಗ್ರಿನಲ್ಲಿ ಇರುವಂತಹ ಕಂಟೆಂಟ್ ಅದ್ರ ಜೊತೆಗೆ ಅದು PVQs ನಲ್ಲಿ ಯಾವ ಏರಿಯಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಸರ್. ಸೊ ನಮ್ಮ ಹತ್ರ ಬುಕ್ ಇದೆ ಅಂತೇಳಿ ನೀವು ಹಿಸ್ಟ್ರಿ, ನಿಮ್ದು ಆಪ್ಷನಲ್ ಹಿಸ್ಟ್ರಿನ ಓದಿರಲ್ಲ. ಸೊ ನಾವು ಹಿಸ್ಟ್ರಿನ ಓದ್ತೀವಿ ಅಂತೇಳಿ, ಆರ್ಟ್ ಅಂಡ್ ಕಲ್ಚರ್ ನ ಓದ್ತೀವಿ ಅಂತೇಳಿ ನಾವೇನಾರು ಓದಕ್ ಹೋದ್ರೆ, ಈಗ ಇಡೀ ಮಿಡಿವಲ್ ಇಂಡಿಯಾನ ನಾವೇನೋ ತಗೊಂಡ್ರೆ, ಇಡೀ ಮಿಡಿವಲ್ ಇಂಡಿಯಾದಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಫ್ಯಾಮಿಲೀಸ್ ಬರ್ತವೆ ಅಂತಂದ್ರೆ 100 ಜನ ರಾಜರು ಬರ್ತಾರೆ. ಆ 100 ಜನಕ್ಕೆ 100 ಜನ ಫ್ಯಾಮಿಲೀಸ್. ಅಷ್ಟನ್ನೆಲ್ಲ ಫ್ಯಾಮಿಲೀಸ್ ನಾವ್ ಎತ್ಕೊಳಕ್ ನಮ್ ಕೈಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದನ್ನ ಕೇಳ್ಬೇಕಾದ್ರೆ ಇದನ್ನ ಎಲ್ಲಿ ಅಂತಂದ್ರೆ, ಹಳೆ ಕ್ವಶನ್ ಪೇಪರ್ ಏನಿದೆ ಮತ್ತೆ KPSC ಅಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತೆ, ಮತ್ತೆ UPSC ಅಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತೆ, ಆ ಒಂದು ಏರಿಯಾಸ್ ನಾವು ಪಿಕ್ ಮಾಡಿ ಅದ್ರ ಬಗ್ಗೆ ನಾವು ಓದಿದ್ರೆ ಸಾಕು. ಸೊ ಇಲ್ಲಿ ಏನಿದೆಯಲ್ಲ, ನಮಗೆ ಬರೀ ಲೋವರ್ ಕಟ್ ಆಫ್ ಅಷ್ಟೇ ಅಲ್ಲ, ಇಲ್ಲೇನು ಯಾವ್ದಕ್ ನಿಲ್ಲಿಸ್ಬೇಕು ಅಂತ ಇದೆಯಲ್ಲ, ಆ ನಿಲ್ಸೋದು ಸಹ ನಮ್ಗೆ ಕ್ವಶನ್ ಪೇಪರ್ ಮೇಲೆ ಗೊತ್ತಾಗುತ್ತೆ. ಸೊ ನಾವು ಕಾನ್ಸಂಟ್ರೇಟ್ ಮಾಡೋದು KPSC ಮತ್ತೆ ಕರ್ನಾಟಕ ಜಿಯೋಗ್ರಫಿ ಏನಿದೆಯಲ್ಲ, ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿ. ಮೋಸ್ಟ್ ಆಫ್ ದ ಟೈಮ್ ಒಂದು ಮೋರ್ ದನ್ 90% ಆಫ್ ದ ಕ್ವಶನ್ಸ್ ರಂಗನಾಥ್ ಸರ್ ಬುಕ್ ಅಲ್ಲಿ ಕವರ್ ಆಗುತ್ತೆ. ರಂಗನಾಥ್ ಸರ್ ಬುಕ್ 3 ತರದ ಬುಕ್ ಇದೆ. ಒಂದು, ಕಡಿಮೆ ಓದಿ ಅತಿ ಹೆಚ್ಚು ಮಾರ್ಕ್ಸ್ ತಗೋಬೇಕು ಅನ್ನೋ ಒಂದು ಮೈಂಡ್ ಸೆಟ್, ಅವ್ರಿಗೋಸ್ಕರ ಒಂದು ಬ್ಲೂ ಕಲರ್ ಬುಕ್ ಬರ್ದಿದೆ, ಅದು PUC ಬುಕ್. ಇನ್ನೊಂದು ಯಾವ್ದಿದೆ ಅಂತಂದ್ರೆ, ನನಗೆ ಕಾನ್ಸೆಪ್ಟ್ಸ್ ಬೇಕು ಅನ್ನೋದು, ಅದು ಎಲ್ಲಿದೆ ಅಂತಂದ್ರೆ ಒಂದು ಆರೆಂಜ್ ಕಲರ್ ಬುಕ್, ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತು ಭಾರತೀಯ ಭೂಗೋಳಶಾಸ್ತ್ರ ಇದೆಯಲ್ಲ ಆ ಬುಕ್ ನ ನೀವು ಓದಿದಿರಾ ಅಂತಂದ್ರೆ ಅದು MA ಸಿಲೆಬಸ್ ಇರೋದು. ಸೊ ಇವಾಗ ನಮ್ಗೆ ಇರೋದೇನು ಅಂತಂದ್ರೆ, ನಾವು PUC ಲೆವೆಲ್ ಇಳಿಯೋದಿಲ್ಲ, MA ಸಿಲೆಬಸ್ಗೆ ನಾವು ಹೋಗೋದಿಲ್ಲ, ಮಧ್ಯಕ್ಕೆ ಏನಿದೆಯಲ್ಲ ಅಲ್ಲಿ ನಿಲ್ಲಿಸ್ಕೊಂತೀವಿ. ಎಲ್ಲಿ KPSC ಕಾನ್ಸಂಟ್ರೇಟ್ ಮಾಡುತ್ತಲ್ಲ ಆ ಪೋರ್ಷನ್ ನಿಲ್ಲಿಸ್ಕೊಂತೀವಿ. ಅದನ್ನ ನಾವು ಹೇಳ್ಕೊಡ್ತೀವಿ, ಎಷ್ಟು ಓದ್ಬೇಕು ಎಷ್ಟು ಬಿಡಬೇಕು ಅಂತ. ನಮ್ದು ಡೀಟೇಲ್ಡ್ ಸಿಲೆಬಸ್ ಕಾಪಿ ಇದೆಯಲ್ಲ, ಅದರಲ್ಲಿ ಯಾವ್ದನ್ನ ಓದ್ಬೇಕು ಅಂತಲೂ ನಾವು ಹಾಕೊಟ್ಟಿದೀವಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಮೈಕ್ರೋ ಸೆಗ್ರಿಗೇಷನ್ ಮಾಡಿ, ಸರ್ ಇದೇ ಟಾಪಿಕ್ ನ ಓದ್ಬೇಕಾ ಅಂತಂದ್ರೆ ಆ ಟಾಪಿಕ್ ನ ಬೇಕು ನೀವು ಬುಕ್ ತಗೊಂಡ್ರೆ ನಾವು ಮಾಡ್ಕೊಡ್ತೀವಿ. ಏನಾರ ಇದ್ರೆ ಹೇಳಿ. ಒಂದು ಕನ್ನಡ ಮೀಡಿಯಂದು ಟೂರಿ, ಕನ್ನಡ ಮೀಡಿಯಂ ಸಿಗುತ್ತೆ, ಇಂಗ್ಲಿಷ್ ಮೀಡಿಯಂ ಅವ್ರದ್ದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸಿಗುತ್ತೆ. ಸರಿನಾ? ನೆಕ್ಸ್ಟ್ ಹೇಳಿ ನಾಗೇಶ್ವರ, ಈ ಸಮಾಜಕ್ಕೆ ಏನ್ ಮೆಸೇಜ್ ನೀವು ಕೊಡಬೇಕು ಅನ್ಕೊಂಡಿದ್ದೀರಾ? ನೀವ್ ಹೇಳಿ, ನಾವು ಕೊಡ್ತೀವಿ. ಏನಿಲ್ಲ. ಏನಿದೇನಪ್ಪ ಕೌಶಿಕ್? ಏನಿಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ಇದು ಆನ್ಲೈನ್ ಅಲ್ಲಿ ಕೇಳ್ತಿರೋದು. ಟೆಸ್ಟ್ ಡಿಸ್ಕಷನ್ ಸಿಗುತ್ತೆ ಅಂತ ಹೇಳಿದ್ವಿ, ಒಂದು ಇದನ್ನ ಹೇಳಿದ್ದಾರೆ. ಟೆಸ್ಟ್ ಹೇಗೆ ಬರೆಯೋದು? ಓಕೆ 2 to 4 PM. ಅವ್ರಿಗೆ ಇನ್ ಕೇಸ್ ಯಾರು ಆನ್ಲೈನ್ ಅಲ್ಲಿ ಬರೀತಿರಲ್ಲ ಟೆಸ್ಟ್, ಈಗ ಆಫ್ಲೈನ್ ಅಲ್ಲಿ ಈ ಬಿಲ್ಡಿಂಗ್ ಬಂದು ಬರೆಯಕ್ ಆಗ್ಲಿಲ್ಲ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿ 2 ಗಂಟೆಗೆ ಎಲ್ಲಿ ಪೇಪರ್ ಹೋಗುತ್ತಲ್ಲ ಹಾಗೇನೆ 2 ಗಂಟೆಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ಇಲ್ಲ ಅಂತಂದ್ರೆ ಯಾವ್ದು ನಮ್ದು ಆಪ್ ಇದೆಯಲ್ಲ ಆಪ್ ಅಲ್ಲಿ ಕ್ವಶನ್ ಪೇಪರ್ ಡೌನ್ಲೋಡ್ ಆಗುತ್ತೆ. ನೀವು ಕ್ವಶನ್ ಪೇಪರ್ ನ ಬರೆದು, ನಿಮ್ಮ ಹತ್ರ OMR ಶೀಟ್ ಇದ್ರೆ ನಿಮ್ಮ OMR ಶೀಟ್ ನ ಮಾರ್ಕ್ ಮಾಡಿ ನೀವು ಕಳಿಸ್ಕೊಡ್ಬೋದು.
ಇಲ್ಲ ಅಂತಂದ್ರೆ ಅಲ್ಲೇ ಆಪ್ಷನ್ ಏನಿದೆಯಲ್ಲ ಆನ್ಲೈನ್ ಕ್ಲಿಕ್ ಮಾಡೋಂಥದ್ದು ಅದನ್ನೇನೆ ಕ್ಲಿಕ್ ಮಾಡ್ಬೋದು. OMR ಶೀಟ್ ನ ನೀವು ಬರೆದು ಕಳ್ಸಿದೀರಾ ಅಂತಂದ್ರೆ ಅದನ್ನ ಕರೆಕ್ಷನ್ ಮಾಡಿ ಮತ್ತೆ ವಾಪಸ್ಸು ಸ್ಕೋರ್ ನ ಕೊಡ್ತೀವಿ. ಮೋಸ್ಟ್ ಆಫ್ ದ ಇದು ಅದು ಇನ್ ಕೇಸ್ ಏನಾದ್ರೂ ಆ ಥರದ ಚೇಂಜಸ್ ಇದ್ರೆ ವಿಲ್ ಅಪ್ಡೇಟ್ ಇನ್ ದ ಗ್ರೂಪ್. 99.99% ಈ ಬಿಲ್ಡಿಂಗ್ ಅಲ್ಲೇ ನಡೆಯುತ್ತೆ. ಇಲ್ಲೇ ಮೀಟ್ ಮಾಡಿ. ಅಂದ್ರೆ ನೀವು ಬರೋದ್ಕಿಂತ ಮುಂಚೆ ಒಂದು ನೀವು ಬರೋ ಟೈಮಿಂಗ್ಸ್ ಅದನ್ನ ಮೆಸೇಜ್ ಹಾಕಿ, ನಾವು ಆ ಟೈಮಲ್ಲಿ ಏನಾದ್ರು ಬಿಸಿ ಇದ್ವಿ ಅಂತಂದ್ರೆ ಮೆಸೇಜ್ ಮಾಡ್ತಾರೆ, ಸರ್ ಈ ಟೈಮ್ ಬೇಡ, ಒಂದು ಹಾಫ್ ಅನ್ ಅವರ್ ಹಿಂದೆ ಮುಂದೆ ನೋಡ್ಕೊಂಡು ಬನ್ನಿ ಅಂತ ಯಾರಾದ್ರೂ ಒಬ್ರು ಬರ್ತಾರೆ. ಸರಿ ಸರ್. ಆನ್ಲೈನ್ ಸ್ಟೂಡೆಂಟ್ಸ್ ಇನ್ನೇನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಅನ್ಮ್ಯೂಟ್ ಮಾಡಿ ಸರ್. ಆನ್ಲೈನ್ ಸ್ಟೂಡೆಂಟ್ಸ್ ಏನಾದ್ರು ಡೌಟ್ ಇದ್ರೆ ಕೇಳಿ. ನಿಮ್ ಮೈಕ್ ಅನ್ಮ್ಯೂಟ್ ಆಗಿದೆ. ಇಲ್ಲ ಅಂದ್ರೆ ಥ್ಯಾಂಕ್ ಯು. ವಿಲ್ ವೈಂಡಿಂಗ್ ಅಪ್. ನೋಡ್ರಿ, ನಾನು ಅನ್ಕೊಂಡೆ ಮತ್ತೆ ಸುಮ್ಮನೆ ಹುಡುಗ ಬೇಜಾರು ಮಾಡ್ತಾರೆ.